ಆಕಾಶದೆತ್ತರ, ಸಾಗರದ ಆಳ, ಭೂಮಿಯ ವೈಶಾಲ್ಯ. ಸೊ ಇವತ್ತು ಹಾಗೆ ನಮಗೆ ಸಿಕ್ಕವರು ಬಿಯಾಂಡ್ ಲಿಮಿಟ್ಸ್ ಇರುವಂತಹ ಸ್ತ್ರೀ ಶಕ್ತಿ. ಅವರ ಹೆಸರು ಶೈಲೇಶ್ರೀ ಸುದರ್ಶನ್. ನಮಸ್ಕಾರ. ನಾವು ಭೇಟಿಯಾದ್ದೆ ಯಾವಾಗ? ಬಹಳ ಹಿಂದೆ, ಮಲ್ಲತ್ತಹಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ. ಆಗ ನೀವು ಸಂಗೀತ ಹೇಳಿಕೊಡ್ತಾ ಇದ್ರಿ, ಮಕ್ಕಳಿದ್ರು ಒಂದಷ್ಟು ಜನ ಅಲ್ವಾ? ಚೆನ್ನಾಗೇ ಇದ್ದೆ. ಅಲ್ಲಿ ಏನಾಯ್ತು, ನನ್ನ ಲೈಫ್ ಹಿಂಗ ಆಗೋದಕ್ಕೆ ಮೇನ್ ಕಾರಣ ಯಾರು ಅಂದ್ರೆ, ಆಂಟಿ ಪಬ್ಲಿಸಿಟಿ ಮಾಡಿದ್ ಯಾರು? ಕ್ಯಾನ್ಸರ್ ಇದೆ, ಅಡ್ಮಿಟ್ ಆಗಿದ್ದಾರೆ, ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ. ಯಾರು? ನನ್ಗ? ಹೌದು. ಅಯ್ಯೋ, ಅಲ್ಲಿ ಅದೆಲ್ಲ ಇಲ್ಲಿರೋರು. ನಾನು ಹೇಳ್ತಾ ಇರೋದು ಹಳೆ ಮಾತು. ಹೌದಾ? ನನ್ಗೆ ಕ್ಯಾನ್ಸರ್ ಇದೆ ಅಂತ ಯಾರು ಆಕ್ಚುಲಿ ಹೇಳಿದ್ದು? ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಮಿಟ್. ನನಗೆ ಒಬ್ಬರ ಮೇಲೆ ನನಗೆ ಸಂಶಯ ಇದೆ, ಬಟ್ ನಾನು ಅಂದ್ರೆ ಹೇಳೋಲ್ಲ. ಹೇಳಿ ಪ್ರಯೋಜನ ಇಲ್ಲ. ಸುದರ್ಶನ್ ಅವರು ನೈಸ್ ಪರ್ಸನ್, ಸಾಧು ಸಜ್ಜನ, ನನಗೆ ಗೊತ್ತಿರೋ. ನೀವು ಭಯಂಕರ ಗೈಯಾಳಿ ಅಂತ. ಹೌದಾ? ಹೌದು ಹೌದು. ಅದು ಹೆಂಗೆ ಮ್ಯಾಚ್ ಆಯ್ತು? ಅಂದ್ರೆ ಅವರನ್ನು ನೋಡಿದಾಗ ನಾನು ಐ ಲಾಸ್ಟ್ ಆಲ್ ಮೈ ದಟ್ ಬಾಯ್ಶ್ನೆಸ್ ಅಂಡ್ ಆಲ್ ದಟ್. ನನಗೆ ಆಶ್ಚರ್ಯ ಆಗ್ತಾ ಇದೆ. ಅವರವರನ್ನೇ ನೋಡ್ಕೊಳ್ಳೋದು ಕಷ್ಟ ಅಂತಲ್ಲಿ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಆತಿಥ್ಯ ಅಲ್ಲ, ಮನೆ ಮೆಂಬರ್ ಆಗಿ ನೋಡ್ಕೊಳ್ಳೋದು. ಅವನ್ನೇ ಹೇಳ್ತಾ ಇದ್ದಾರೆ, ಇದೆಲ್ಲ ನೋಡಿ ಯಾರ್ಯಾರೋ ಬರ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಅಂದ್ಬಿಟ್ಟು, ನೀವ್ ಇಲ್ಲೇ ಇರಿ. ಅವರು ನನ್ನ ಸಲುವಾಗಿ ಅವರು ಆಫೀಸ್ ವರ್ಕ್ ಎಲ್ಲ ನೋಡ್ಕೊಳ್ಳೋಕೆ ಹೋಗ್ತಾ ಇದ್ದಾರೆ. ಅವರೆಲ್ಲ ನನ್ಗೋಸ್ಕರ ತುಂಬಾ ಅಡ್ಜಸ್ಟ್ ಮಾಡ್ಕೊಂಡು ನನ್ನನ್ನು ಇಲ್ಲಿ ಇರಿಸ್ಕೊಂಡಿದ್ದಾರೆ. ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ರಿ? ಅಯ್ಯೋ, ಬೇಕಾದಷ್ಟು ಜನಕ್ಕೆ. ಯಾಕೆ ಅದೇ ಇದಾಗತ್ತೆ ಅಂತೀರಾ? ನೀವು ಎಲ್ಲಿ ಕೊಟ್ಟಿರ್ತೀರೋ ಅದು ಕಷ್ಟದ ಸಮಯದಲ್ಲಿ ಅದು ಬೇರೆ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಾ ಹೋಗ್ತದೆ. ನನಗೆ ಅವ್ರು ಹೇಳಿದ್ರಲ್ಲ, ನೀವು 9 ರೀಲ್ಸ್ ಮಾಡಿ ಆಮೇಲೆ ಫರ್ದರ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀನಿ, ನಾನು ಮಾಡಿರೋ ಒಂದು ಪಿಕ್ಚರ್ ಸೇಲ್ ಆಗುತ್ತೆ, ಆ ದುಡ್ಡು ನಿಮಗೆ ಕೊಡ್ತೀನಿ ಅಂತ ಒಬ್ರು ಹೇಳಿದ್ರು. ನಾವು ಹೋಗೋ ಹೊತ್ತಿಗೆ ಶಿ ಹ್ಯಾಡ್ ಟೋಲ್ಡ್ ನೋ ಬಡಿ ಶುಡ್ ಹೆಲ್ಪ್ ದೆಮ್ ಅಂತ. ಅದು ಆಮೇಲೆ ಗೊತ್ತಾಯ್ತು. ನಿಮ್ಮ ಫಿಲ್ಮ್ನಲ್ಲಿ ನಾನು ಮಾಡಿದ್ದೀರ ರಾಜ್ಕುಮಾರ್? ನಮ್ಮ ಫಿಲ್ಮ್ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ ನಾನು. ಫಸ್ಟ್ ಪಿಕ್ಚರ್ ಅವ್ರದ್ದು ತಾನೆ. ಯಾವುದು? ನೀ ನಡೆವ ಹಾದಿಯಲ್ಲಿ ಫಸ್ಟ್ ಪಿಕ್ಚರ್ ಅದು ಸಂಧ್ಯಾರಾಗ. ಆ ಹಾಡು ಹಾಡಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ, ಈ ಬಾಳ ಬುತ್ತಿಯಲಿ ಸಿಹಿ ಪಾಲು ನಿನಗಿರಲಿ, ನಿಧಿಯು ಹೂಡಿ ಹೊಳ ಸಂಚನ್ನು ಹೊಡೆತೆನ್ನ ಹೊಂಗನ ಸನ್ನು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ನಾನು ಪದೇ ಹೇಳ್ತಾ ಇರ್ತೇನೆ, ನಮಗೆ ಸಿಗುವ ಎಲ್ಲ ಪ್ರತಿಭೆಗಳು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಿಯಾಂಡ್ ಲಿಮಿಟ್ಸ್ ಇರೋರು. ಅದು ಆಕಾಶದೆತ್ತರ, ಸಾಗರದ ಆಳ, ಭೂಮಿಯ ವೈಶಾಲ್ಯ. ಸೊ ಇವತ್ತು ಹಾಗೆ ನಮಗೆ ಸಿಕ್ಕವರು ಬಿಯಾಂಡ್ ಲಿಮಿಟ್ಸ್ ಇರುವಂತಹ ಒಬ್ಬರು ಸ್ತ್ರೀ ಶಕ್ತಿ. ಅವರ ಹೆಸರು ಶೈಲೇಶ್ರೀ ಅಂತೇಳಿ, ಶೈಲೇಶ್ರೀ ಸುದರ್ಶನ್. ನಮಸ್ಕಾರಮ್ಮ. ನಮಸ್ಕಾರ. ವೆಲ್ಕಮ್ ನಮ್ಮ ಕಾರ್ಯಕ್ರಮಕ್ಕೆ. ಸ್ವಾಗತ. ಹೌದು. ನಿಮ್ಮ ನಗೆ ನೋಡ್ತಾ ಇದ್ರೆ ಖುಷಿ ಆಗುತ್ತಮ್ಮ. ಆರಾಮಾಗಿದ್ದೀರಿ ಅಂತ ನೀವು ಅದ್ರಲ್ಲಿ ನಾನು ಕೇಳಬೇಕಾಗಿಲ್ಲ. ಹೌದು, ಹೌದಲ್ಲ? ಕರೆಕ್ಟ್, ಯು ಆರ್ ರೈಟ್. ಪ್ರಶ್ನೆನೇ ಬೇಕಾಗಿಲ್ಲ, ಸುಮ್ಮನೆ ಒಂದು ಸ್ಮೈಲ್ ಎಲ್ಲ ಹೇಳಿಬಿಡುತ್ತೆ. ಹಾಗಿದ್ದೀನಿ, ಹಾಗೆ ಇಟ್ಕೊಂಡಿದ್ದಾರೆ ನನ್ನ. ಯಾರು? ನಮ್ಮ ಅನುಪಮ ಅವರು. ಅನುಪಮ ಅವರು ಬಹಳಷ್ಟು ವಿಷಯಗಳಲ್ಲಿ ಅವರು ಶಿ ಇಸ್ ವೆರಿ ಗ್ರೇಟ್. ಅಂಥದ್ರಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ಕೆಲಸಗಳು ಇರುತ್ತೆ. ಒಂದ್ಸಲ ನನ್ನನ್ನು ಬಂದು ನೋಡ್ಬಿಟ್ಟು ನನ್ನ ಕಾಲಲ್ಲಿ ಏನೋ ಪೂಚಿ ಕಚ್ಚಿಬಿಡ್ತು. ಅದಕ್ಕೋಸ್ಕರ ಅಲ್ಲೆಲ್ಲ ರಣಗಾಯ ಆಗೋಯ್ತು. ಅಲ್ಲಿ ಪಕ್ಕದಲ್ಲೇ ಎಲ್ಲ ತಗೊಂಡು ಹೋಗಿ ಇಂಜೆಕ್ಷನ್ ಕೊಟ್ಬಿಟ್ಟು ಕರ್ಕೊಂಡು ಬಂದ್ಬಿಡೋರು. ಅದು ಹಾಗೆ ಇರ್ತಾ ಇತ್ತು. ಇವ್ರು ನೋಡ್ಬಿಟ್ಟು
ನೋ ದಿಸ್ ಇಸ್ ನಾಟ್ ಕರೆಕ್ಟ್ ಅಂತ. ಐ ರಿಯಲಿ ಅಪ್ರಿಷಿಯೇಟ್ ದಟ್ ಲೇಡಿ, ಬಿಕಾಸ್ ಆ ಜಾಗದಿಂದ ನನ್ನನ್ನು ತಗೊಂಡು ಬರಬೇಕಾದ್ರೆ ಒಂದು ಗತ್ತಬೇಕು. ಹೌದು. ಸರೋಜಮ್ಮ ಅಂತ ಅವರು, ದಟ್ ಲೇಡಿ ಹೂ ಇಸ್ ಇನ್ಚಾರ್ಜ್, ಇನ್ಚಾರ್ಜ್ ಅಂದರೆ ದಟ್ ಅಮ್ಮ, ಅವ್ರಿಗೂ ಏನು ಹೇಳಕ್ಕೆ ಟೈಮ್ ಇರಲಿಲ್ಲ ಅವಾಗ. ಓಕೆ. ಇವ್ರು ಬಂದರು, ಹೀಗಿರೋದನ್ನ ನೋಡ್ಬಿಟ್ಟು ನೀವು ಯಾರು ಏನು ಮಾಡಲಿಲ್ಲ ಅಂದಿದ್ರೆ, ಅಲ್ಲಿರೋ ಒಬ್ಬರು ಕಲಾ ಅಂತ ಅವ್ರ ಹೆಸರು, ಅವ್ರು ನೋಡಿ ಚಿಕ್ಕ ಚಿಕ್ಕ ವಿಷಯಗಳಾಗಿದ್ರೆ ನಾವು ನೋಡ್ಬೋದು, ಈ ಥರ ದೊಡ್ಡ 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 ವಿಷಯಗಳಾದರೆ ಅದು ಅವ್ರ ಫ್ಯಾಮಿಲಿನವ್ರನ್ನೇ ಬಂದು ನೋಡ್ಕೋಬೇಕು ಅಂತ. ಅವಾಗ ಇವರು ಒಂದು ಮಾತು ಕೇಳಿದರು, ಫ್ಯಾಮಿಲಿ ಅವರು ಇದ್ದಿದ್ರೆ ಅವ್ರು ಇಲ್ಲಿ ಬರ್ತಾ ಇರಲಿಲ್ಲ, ಯಾರೂ ಇರಲಿಲ್ಲ ಅಂತ ಅವ್ರು ಬಂದಿದ್ದಾರೆ ಅಂತ ನೀವು ಸೇರಿಸ್ಕೊಂಡಿದ್ದೀರಾ ಅಂದಮೇಲೆ ನೀವುಗಳು ತಾನೇ ಅದನ್ನು ಇದು ಮಾಡ್ಕೊಂಡು ಮಾಡಬೇಕು, ಪರವಾಗಿಲ್ಲ ಬಿಟ್ಬಿಡಿ, ಇವಾಗ ನಾನು ಬಂದಿದ್ದೀನಿ, ನಾನು ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಶಿ ನೆವರ್ ಬಾದರ್ಡ್ ಅಬೌಟ್ ವಾಟ್ ಅದರ್ಸ್ ವಿಲ್ ಸೇ. ನಾವು ಭೇಟಿಯಾದ್ದೆ ಅವಾಗ ಬಹಳ ಹಿಂದೆ, ಮಲ್ಲತ್ತಿಹಳ್ಳಿ. ಹೌದು, ಮಲ್ಲತ್ತಹಳ್ಳಿ ಅಪಾರ್ಟ್ಮೆಂಟ್ ಅಲ್ಲಿ. ಆಗ ನೀವು ಸಂಗೀತ ಹೇಳಿಕೊಡ್ತಾ ಇದ್ರಿ, ಮಕ್ಕಳಿದ್ರು ಒಂದಷ್ಟು ಜನ ಅಲ್ವಾ, ಚೆನ್ನಾಗೇ ಇದ್ದೆ. ಅಲ್ಲಿ ಏನಾಯ್ತು, ನನ್ನ ಲೈಫ್ ಹಿಂಗೆ ಆಗೋದಕ್ಕೆ ಮೇನ್ ಕಾರಣ ಯಾರು ಅಂದರೆ, ಈ ಮಡಿಲಿಗೆ ಯಾರೂ ಬರಲಿಲ್ಲ. ಆ ಮಡಿಲು ಅಲ್ಲಿ ಇರೋ ಕಲಾ ಅನ್ನೋ ಅಮ್ಮ ನನ್ನ ನಾದಿನಿ ಮಗನಿಗೆ ಹೇಳಿ ಶೈಲಶ್ರೀನ ಕರ್ಕೊಂಡು ಬಂದು ಇಲ್ಲಿ ಬಿಡಿ ಅಂದರು. ಅದೇನೋ ಹೇಳ್ತಾರಲ್ಲ, ಯಾರೋ ಬಯಸಿದ್ದು ಹಾಲನ್ನು ಏನೋ ಒಂದು ಗಾದೆ, ಡಾಕ್ಟರ್ ಕೊಟ್ಟಿದ್ದು ಹಾಲನ್ನು, ಆ ಥರ ಅವನಿಗೆ ನನ್ನ ಮನೆಯಲ್ಲಿ ಇದ್ದಿದ್ದು ಮುಖ್ಯವಾದ ವಿಷಯಗಳೆಲ್ಲ ಬೇಕಾಗಿತ್ತು. ಸರಿ, ಇವಳನ್ನ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಬಿಟ್ರೆ ನಾವು ಇದನ್ನೆಲ್ಲ ತೋಚ್ಕೊಳ್ಳೋಣ ಅಂತ ಮನಸ್ಸಲ್ಲಿ ಬಂದಿತ್ತೋ ಏನೋ, ಅದು ನನ್ನ ಊಹೆ ಅದು, ಆಯಿತಾ. ಯಾಕಂದರೆ ಅಯ್ಯಪ್ಪ ಬಂದು ಆಂಟಿ ನನ್ನ ವೀಣೆಗಳು ಎತ್ಕೊಂಡು ಹೋದರೆ ನಾನು ಜೊತೆಲೇ ಹೋಗ್ತೀನಲ್ಲ, ಸೊ ವೀಣೆಗಳನ್ನ ಫಸ್ಟ್ ತಗೊಂಡು ಬಂದು ಇಟ್ಬಿಟ್ಟು ನೀವು ಇಲ್ಲೇ ಊಟ ಮಾಡ್ಕೊಂಡಿರಿ, ನಾನು ಬರ್ತೀನಿ ಈಗ. ಸರಿ, ನಾನಿದ್ದ ಇದು ಖಾಲಿ ಮಾಡಬೇಕು, ಯಾಕೆಂದರೆ ಓನರ್ ಹಿ ಹ್ಯಾಡ್ ಡೈಡ್, ಅವರು ಇರೋದು ಬೇರೆ ಊರಲ್ಲಿ, ಅಲ್ಲಿ ಅವ್ರು ಸತ್ತೋದ್ರು. ಅವ್ರ ಮಗ ಬಂದ್ಬಿಟ್ಟು ಅಪ್ಪ ಹೊಟ್ಟೋದ್ರಮ್ಮ ನನಗೆ, ಏನಪ್ಪ ಐ ಆಮ್ ವೆಕೇಟಿಂಗ್, ಸರಿ ಜನವರಿ ಫೆಬ್ರವರಿ ಇದು ನಿಮಗೆ ಇದು ಕೊಡಬೇಕು, ಆಮೇಲೆ ಈ ಮಾರ್ಚಿಂದು ನಾನು ಇದನ್ನು ಕ್ಲೀನ್ ಮಾಡಿ ಕೊಡಬೇಕು, ನಾನು ಕ್ಲೀನ್ ಮಾಡದೇ ಇರೋದ್ರಿಂದ ಒನ್ ಮೋರ್ ಬಾಡಿಗೆ, ಸೊ 3 ಬಾಡಿಗೆ ಸೇರಿಸಿ ಅವ್ರಿಗೆಲ್ಲ ದುಡ್ಡು ಕೊಟ್ಟೆ. ಇಷ್ಟು ಮಟ್ಟಕ್ಕೆ ನಾನು ಮಾಡಬೇಕಾದ್ರೆ ನನಗೇನು ಅಷ್ಟು ತಲೆ ಕೆಟ್ಟಿದೆಯಾ ಹೇಳಿ? ಎಲ್ಲ ಕೊಟ್ಟಿದ್ದೀನಿ. ಅವನೇನು ಮಾಡ್ದೆ, ಕರ್ಕೊಂಡು ಬಂದು ನನ್ನ ಈ ಮಡಿಲುನಲ್ಲಿ ಬಿಟ್ಬಿಟ್ಟು ಅವನು ಹೊರಟು. ಇದಕ್ಕಿಂತ ಮೊದಲು ನೀವು ಚೆನ್ನೈನಲ್ಲಿ ಇದ್ದೀರಲ್ಲ? ಚೆನ್ನೈಲಿ ಇದ್ವಿ. ಎಷ್ಟು ವರ್ಷ ಆಗಿತ್ತು? ಅಯ್ಯೋ, ನಾವು ಚೆನ್ನೈಲೂ ಇದ್ವಿ, ಇಲ್ಲೂ ಇದ್ವಿ. ಬಟ್ ಇಲ್ಲಿ ಪರ್ಮನೆಂಟ್ ಆಗಿ ಬಂದಿದ್ದು ಯಾವಾಗ ಅಂದರೆ, ನಾವು ಅಲ್ಲಿ ಅದೇ ಹಿಂಡ್ಬರ್ಗ್ ಶ್ರೀನಿಧಿ ಅಪಾರ್ಟ್ಮೆಂಟ್ಸ್ಗೆ ನಾವು ಡೌನ್ ಸ್ಟೇರ್ಸ್ ಗ್ರೌಂಡ್ ಫ್ಲೋರ್ಗೆ ಬಂದ್ವಲ್ಲ, ಅವಾಗಲೇ. ಯಾಕಂದ್ರೆ ನಾವು ಅಲ್ಲಿ ಮನೆ ಮಾರ್ಬಿಟ್ಟಿದ್ವಿ, ಅಲ್ಲಿ ಮನೆ ಇತ್ತು, ಮನೆ ಮಾರ್ಬಿಟ್ವಿ. ಮನೆ ಮಾರ್ಬಿಟ್ಟು ನಮಗೆ, ಹೌದು, ನಾವು ಅಲ್ಲೇ ಇದ್ದಿದ್ದು, ಸುದರ್ಶನ್ ಅವರು ನಾನು ಅಲ್ಲೇ ಇದ್ದಿದ್ದು. ಆಮೇಲೆ ಅಲ್ಲಿ ನಮಗೆ ಗೊತ್ತಿಲ್ಲದೆ ಕೆಲವು ಇವರೆಲ್ಲ ಬಂದಿದ್ರು, ನಾವು ಒಂದು ದೊಡ್ಡ ಪ್ರಾಜೆಕ್ಟ್ ಒಂದು ಮಾಡ್ತೀವಿ, ನೀವು ಬರಬೇಕು ಅದಕ್ಕೆ ಅಂತ ನಮ್ಮ ಯಜಮಾನರನ್ನು ಕರ್ಕೊಂಡ್ರು. ಸರಿ, ಅವ್ರಿಗೆ ಎಲ್ಲ ಇದೆ, ನಮಗೆ ಒಂದು ರೂಮ್ ಹಿಡಿದು ಕೊಡಿ ಅಂತ. ಸರಿ, ವುಡ್ಲ್ಯಾಂಡ್ಸ್ಗೆ ಹೇಳಿಬಿಟ್ಟು ಇವರು ಬರ್ತಾರೆ, ರೂಮ್ ಇದು ಮಾಡಿ. ಅವರು ಶೂಟಿಂಗಲ್ಲಿ ಇದ್ರು, ಬಿಸಿ ಇದ್ರು ನಮ್ಮ ಯಜಮಾನರು. ಇವ್ರುಗಳು ಅಲ್ಲಿ ಬಂದವರು ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಾ ಇದ್ರಂತೆ. ಓಕೆ. ಸೊ ಅವರುಗಳು ನನ್ನನ್ನು ಕರೆದು, ಅಮ್ಮ ಸಾರ್ಗೆ ಗೊತ್ತಿಲ್ಲ, ಇವ್ರು ಬಂದಿದ್ದವರು ಸಿಕ್ಕಾಪಟ್ಟೆ ಖರ್ಚು ಮಾಡಿಸ್ತಾರೆ, ಎಲ್ಲ ಇದರಲ್ಲೇ ಹಾಕ್ತಾರೆ, ನಿಮ್ಮ ಅಕೌಂಟ್ಗೆ ಹಾಕ್ತಾರೆ ಇವರು, ನೋಡಿ ಅವ್ರಿಗೆ ಗೊತ್ತಿಲ್ಲ ಅಂತ. ಸರಿ, ಆಮೇಲೆ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ, ನೋಡಿ ಇವರು ಹೀಗೆಲ್ಲ ಮಾಡ್ತಾ ಇದ್ದಾರೆ, ನಾವು ಹೇಗೆ ಇದರ ತಡ್ಕೊಳಕ್ಕಾಗತ್ತೆ ನೋಡಿ. ಸರಿ, ಬರೀ ಸಾಲ್ರೇಟು ಹಾಗೆ ಹೇಳೋದು ಹೇಗೆ, ಸರಿ ನೋಡೋಣ, ಅದ್ರ ಬಗ್ಗೆ ನೋಡೋಣ ಅಂತ ಹೇಳಿ ಇವರು ಹಾಗೆ ಮಾಡಿ ಇನ್ನೂ ಸ್ವಲ್ಪ 3 more days ಅಲ್ಲ ಹಿಂಗೆ ಆಗ್ತಾ ಇದೆ. ಸೊ ಕೊನೆಗೆ ಇಲ್ಲ, ವಿಲ್ ಹ್ಯಾವ್ ಟು ಸ್ಟಾಪ್ ಇಟ್ ಅಂತ ಹೇಳಿ ನಾನೇ ಇದು ಮಾಡಿಕೊಂಡು ನಾನು ಹೇಳಿದೆ, ನೋಡಿ ನಾವು ವಿ ಆರ್ ಗೋಯಿಂಗ್ ಎಲ್ಸ್ವೇರ್, ಸೊ ನಿಮ್ಮದು ಇದೆಲ್ಲ ಥಿಂಗ್ಸ್ ಎಲ್ಲ ತಗೊಳ್ಳಿ ನೀವು. ಅವರು ಏನು ಮಾಡಿದರು, ಇವರು ಡ್ರೆಸ್ ಚೇಂಜ್ ಮಾಡಿದರು
ಇವ್ರ ಡ್ರೆಸ್ಸನ್ನು ಅಲ್ಲಿ ಇಟ್ಬಿಟ್ಟು ಮನೆಗೆ ರೂಮ್ ಕೀನು ಅವ್ರಿಗೆ ಕೊಟ್ಬಿಟ್ಟು ಒಂದು ನ್ಯಾಯ ಪೈಸಾನು ಕೊಡದೆ ಅವರೆಲ್ಲ ಖಾಲಿ ಮಾಡ್ಕೊಂಡು ಹೊರಟೋದ್ರು. ಸೊ ಹೀಗಾಯಿತು ಅಂದರೆ ಇವ್ರು ಹೇಳಿದ್ರಿ ಪರವಾಗಿಲ್ಲ ಮರಿ, ಇಟ್ಸ್ ಆಲ್ ರೈಟ್ ಅಂದ್ಬಿಟ್ರು. ಸೊ ಅವ್ರುಗಳಿಗೂ ನಾವು ಕೊಟ್ಟಿದ್ವಿ. ಎಲ್ಲಿ ಹೋದರೂ ನಾವು ಅದೇ ಥರನೇ. ಏನು ಮಾಡ್ತೀರಿ? ತುಂಬ ತುಂಬ ಸಾಧು ಆಗಿರೋದೇ ಸಮಸ್ಯೆನಾ? ಆ ಸಮಸ್ಯೆ, ಅದರಲ್ಲೂ ಇವ್ರು ಸಾಧುವಾಗಿರ್ತಾರಲ್ಲ, ಅದೇ ದೊಡ್ಡ ಸಮಸ್ಯೆ. ಅದನ್ನ ಹೇಳಿದ್ದು. ಹಾ, ಹೆಂಡತಿ ಎಷ್ಟು ಜೋರಾಗಿದ್ರು ಅಯ್ಯೋ ರಾಮ ಅಂತೂ ಅದೆಲ್ಲ ನಮ್ಮ ಬ್ಯಾಡ್ ಟೈಮ್ ಅಂತ ಕಾಣುತ್ತೆ. ತುಂಬಾ ಜನ ಟೋಪಿ ಹಾಕಿದ್ರು. ಹಾ, ಆದರೆ ಆ ಟೈಮಲ್ಲಿ ಇವ್ರಿಗೇನೋ ಒಂದು ಥರ ಆಗೋಯ್ತು. ನಾವು ನಮ್ಮ ಅಕ್ಕನಿಗೆ ಇದು ಕ್ಯಾನ್ಸರ್ ಇದೆ ಅಂತ ಹೇಳಿದರು. ಆದರೆ ಇದೆಲ್ಲ ನಾನು ತಕ್ಷಣ ವೆಂಕಟೇಶ ಪೆರುಮಾಳೆ, ಅಕ್ಕನಿಗೆ ಕ್ಯಾನ್ಸರ್ ಇಲ್ಲ ಅಂತ ಬರಲಿ, ನಾನು ಬಂದು ನಿನಗೆ 1000 ರೂಪಾಯಿಗೆ ಅದೇನು ಪೂಜೆ ಮಾಡಬೇಕು ನಾನು ಮಾಡ್ತೀನಿ ಅಂತ ನಾನು ಮನಸ್ಸಲ್ಲಿ ಮಾಡಿಕೊಂಡೆ. ಆಮೇಲೆ ಅಕ್ಕನ ಕರ್ಕೊಂಡು ಬಂದು ಇದು ಎಲ್ಲ ಟೆಸ್ಟಿಂಗ್ ಎಲ್ಲ ಮಾಡೋದೆಲ್ಲ ಮಾಡಿದರೆ ನೋ ಕ್ಯಾನ್ಸರ್ ಅಂತ. ಯಾರು ಹೇಳಿದ್ರು ಅವ್ರಿಗೆ ಕ್ಯಾನ್ಸರ್ ಅಂತ ಹೇಳ್ಬಿಟ್ರು ಡಾಕ್ಟ್ರೇ. ಅಲ್ಲಿವರೆಗೂ ಅಕ್ಕ ಮಾತೇ ಅಲ್ಲ ಅಂತ ಸೌಂಡೇ ಬರಲಿಲ್ಲ. ಅದು ಹಾ ಅಂದರು. ಓಹೋ ಏನಮ್ಮ ಹಾಡಕ್ಕೆ ಶುರು ಮಾಡಿಬಿಡ್ತೀಯ ಅಂತ ಕಾಣುತ್ತೆ ಅಂತ ನಮ್ಮ ಕಾಕಿಮ್ಮ ಅಂತ ನಮ್ಮ ಜೊತೆಲಿ ಬಂದಿದ್ರು ಅವರು. ಶಿ ಈಸ್ ಎ ರಿಟೈರ್ಡ್ ಲೇಡಿ ಮೆಡಿಕಲ್ ಆಫೀಸರ್. ಆಮೇಲೆ ಮತ್ತು ಆಂಟಿ ಪಬ್ಲಿಸಿಟಿ ಮಾಡಿದ್ದು ಯಾರು? ಕ್ಯಾನ್ಸರ್ ಇದೆ, ಅಡ್ಮಿಟ್ ಆಗಿದ್ದಾರೆ, ತುಂಬಾ ತೊಂದರೆಯಲ್ಲಿದ್ದಾರೆ ಅಂತ. ಯಾರು? ನನ್ಗ? ಹೌದು. ಅಯ್ಯೋ ಅಲ್ಲಿ ಅದೆಲ್ಲ ಇಲ್ಲಿರೋರು. ನಾನು ಹೇಳ್ತಾ ಇರೋದು ಹಳೆ ಮಾತು. ಹೌದಾ? ಅಲ್ಲಿಂದ ನಾವು ಬಂದ್ಬಿಟ್ವಿ. ನನಗೆ ಕ್ಯಾನ್ಸರ್ ಇದೆ ಅಂತ ಯಾರು ಆಕ್ಚುಲಿ ಹೇಳಿದ್ದು? ಬಿಕಾಸ್ ಐ ಡೋಂಟ್ ವಾಂಟ್ ಟು ಕಮಿಟ್ ನೇಮ್. ನನಗೆ ಒಬ್ಬರ ಮೇಲೆ ನನಗೆ ಸಂಶಯ ಇದೆ, ಬಟ್ ನಾನು ಅಂದರೆ ಹೇಳೋಲ್ಲ. ಹೇಳಿ ಪ್ರಯೋಜನ ಇಲ್ಲ. ಅಂತೂ ನನಗೆ ಕ್ಯಾನ್ಸರ್ ಇದೆ ಅಂತೆಲ್ಲ ಹೇಳ್ಕೊಂಡು ಓಡಾಡಿದ್ರಲ್ಲ, ಅವರು ಓಡಾಡಿ ಗಿಡಾಡಿ ಮಾಡಿ ಏನು ಪ್ರಯೋಜನ ಆಗಲಿಲ್ಲ. ನನಗೆ ಕ್ಯಾನ್ಸರ್ ಇಲ್ಲ ಅಂತ ಗೊತ್ತಾಯ್ತು. ನಾನು ಅಂದ್ಕೊಂಡೆ, ನಾನು ಅಂದೆ ಅವಾಗ, ನಾನು ನಗುವ ಹೂವು ಅನ್ನೋ ಚಿತ್ರ ಮಾಡಿದೆ. ಅದೇ ಸಬ್ಜೆಕ್ಟ್. ಅದರಲ್ಲಿ ಕ್ಯಾನ್ಸರ್ ಇಸ್ ಕ್ಯೂರಬಲ್. ಕ್ಯಾನ್ಸರ್ ಅಂದಿದ್ದ ಕೂಡಲೇ ನೀವು ಅನ್ಕೋಬೇಡಿ ಅದೇ ಕೊನೆ ಅಂತ. ಇಟ್ ಈಸ್ ಕ್ಯೂರಬಲ್ ಅಂತ ನಾನು ಹೇಳಿದೆ. ಅದನ್ನು ನಿಜ ಅಂತ ತೋರ್ಸೋಕ್ಕೆ ನನ್ನ ಲೈಫೇ ಇದೆ. ನನಗೆ ಕ್ಯಾನ್ಸರ್ ಇದೆ ಅಂದ್ರಲ್ಲ, ಲುಕ್ ಹೌ ಐ. ಸೊ ನಾನು ಹೇಳಿದ್ದನ್ನು ನನ್ನ ನಿಜ ಜೀವನದಲ್ಲಿ ಮಾಡಿ ತೋರಿಸ್ಬಿಟ್ಟು. ಎಷ್ಟು ವರ್ಷದ ಹಿಂದಿನ ಸಿನಿಮಾ ಅಲ್ವಾ ಅದು? ನಗುವ ಹೂವು. ಆವಾಗಲೇ ನೀವು ಹೇಳಿದಿರಿ ಕ್ಯೂರೇಬಲ್ ಅಂತ. ಹೌದು. ಮತ್ತೆ ತಮಗೆ ಬಂದಾಗ ಅದು ಕ್ಯೂರೇಬಲ್ ಅಕಸ್ಮಾತ್ ಇದ್ರೆ ಅಲ್ವಾ? ಸೊ ಇದೆಲ್ಲ ಒಂದು ಥರ ಮಾತಾಡುವಾಗ ಹೇಳುವಾಗ ನಮಗೆ ನಗು ಬರುತ್ತೆ. ಬಟ್ ಇಟ್ ರಿಯಲಿ ಹ್ಯಾಸ್ ಸಚ್ ಗ್ರೇಟ್. ಇದರಲ್ಲಿ ನನ್ನ ಪರವಾಗಿ ನಿಂತವ್ರು ಯಾರು ಅಂತ ಹೇಳಿದ್ರೆ ಲೀಲಾವತಿ ಅಮ್ಮ ಮಗ ವಿನೋದ್ ರಾಜ್. ಅವ್ರು ಹೇಳಿದ್ರು, ಅಮ್ಮ ನಾನು ನಿಮಗೆ ಇದು ಟ್ಯಾಬ್ಲೆಟ್ಸ್ ಕೊಡ್ತೀನಿ, ರಿವೈಟಲ್ ನೀವು ತಗೋಬೇಕು, ಲೇಡೀಸ್ ಯಾವಾಗಲೂ ಒಂದು ರಿವೈಟಲ್ ತಗೋಬೇಕು ಅಮ್ಮ ಅಂತ, ನಾನು ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಆ ಟ್ಯಾಬ್ಲೆಟ್ಸ್ ತಗೊಳ್ಳೋಕ್ಕೂ ಟೈಮ್ ಆಗಲಿಲ್ಲ ನನಗೆ. ಆಮೇಲೆ ಆವಾಗ ನಮ್ಮ ಅಕ್ಕನಿಗೆ ಮೈ ಹುಷಾರಾಗಿಲ್ಲ, ಏನೇನೋ ಬಂದ್ಬಿಡ್ತು. ಅದು ಯಾವುದೇ ಇದ್ರೂ ನಾನು ನನ್ನ ಪರವಾಗಿ ಲಾಸ್ಟಲ್ಲಿ ಯೋಚನೆ ಮಾಡ್ತೀನಿ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಏನಾದರೂ ಅಂದರೆ ಅವ್ರದ್ದೇ ಫಸ್ಟ್ ನೋಡ್ತೀನಿ, ಅವ್ರದ್ದು ಏನು ಸರಿ ಮಾಡಬೇಕು ಅದನ್ನು ಮಾಡ್ತೀನಿ. ಹಂಗೆ ಮಾಡ್ಕೊಂಡು ಬಂದು ಮುಂದಕ್ಕೆ ಹೋಯಿತು. ಬಟ್ ಒಟ್ಟಲ್ಲಿ ನನಗೆ ಕ್ಯಾನ್ಸರ್ ಇಲ್ಲ ಅನ್ನೋದು ಪ್ರೂವ್ ಆಗೋಯ್ತು. ಇನ್ನೂ ಇದೀನಲ್ಲ. ಈ ಸಿನಿಮಾದವರು ಇದ್ದಾರಲ್ಲ, ಅಂದರೆ ನಿಮಗೆ ನಿಮ್ಮ ಆತ್ಮೀಯರು, ಅವ್ರು ಯಾವ ರೀತಿ ಅದಕ್ಕೆಲ್ಲ ಸ್ಪಂದಿಸಿದ್ರು ನಿಮ್ಮ ಈಗಿನ ಈ ಪರಿಸ್ಥಿತಿಗೆ? ಸಿನಿಮಾದವರು ಯಾರು ಅಲ್ಲ, ಅಂದರೆ ಆವಾಗ ನನಗೆ ಯಾವುದು ಪಿಕ್ಚರ್ಸ್ ಇರಲಿಲ್ಲ. ನಾನು ಒಂದು ಜನನಿ ಅಂತ ಒಂದು ಇದು ಮಾಡ್ತಾ ಇದ್ದೆ, ಏನು ಸೀರಿಯಲ್ ಮಾಡ್ತಾ ಇದ್ದೆ. ಆವಾಗ ಆ ಟೈಮಲ್ಲೇ ನನಗೆ ಇದು ಕ್ಯಾನ್ಸರ್ ಇದೆಯೋ ಏನು ಅಂತ 1 month ಐ ಸ್ಪೆಂಟ್ ಇನ್ ಕ್ಯಾನ್ಸರ್ ಹಾಸ್ಪಿಟಲ್. ಅವ್ರು ಹೇಳಿದ್ದೆಲ್ಲ ಅದೆಲ್ಲೋ ಇದ್ರ ಒಳಗಡೆ ಕಳಿಸ್ತಾರೆ ಬರ್ತಾರೆ ಅದೆಲ್ಲ ಮಾಡಿದರು. ಆಮೇಲೆ ಅವರು ಹೇಳಿದ್ರು 18 ಇದು ಏನು ಅದಕ್ಕೇನು ಹೇಳ್ತಾರೆ, ಲೈಟ್ ಇದು ಮಾಡ್ತಾರಲ್ಲ, ಅದಕ್ಕೇನು ಒಂದು ಹೆಸರಿದೆ, ಅದು ಮಾಡಬೇಕು ಅಂತ ಬರೆದು ಕೊಟ್ಟಿದ್ದಾರೆ. ಇವರು 28 ಇದು
ಇದಕ್ಕೇನು ಹೇಳ್ತಾರೆ, ವೆನ್ ದೇ ಗಿವ್ ದಟ್ ರಿಫ್ಲೆಕ್ಟ್ ದಟ್ ಲೈಟ್ ಟು ಅಸ್, ಅದಕ್ಕೊಂದು ಹೆಸರಿದೆ. 18 ಬರ್ದಿದ್ರೆ 28 ಕೊಟ್ಟಿದ್ದೀರಪ್ಪ, ಹೌ ಇಸ್ ಶಿ ಸ್ಟಿಲ್ ಲಿವಿಂಗ್ ಅಂದರು. ಶಿ ಇಸ್ ವೆರಿ ಸ್ಟ್ರಾಂಗ್. 18 ಬರ್ದಿದ್ರಂತೆ. ಸೊ ನೋಡಿದ್ರ, ಯಾವ್ಯಾವ್ದ್ರಲ್ಲೆಲ್ಲ ಹೋಗಿ ಹೋಗಿ ನೋಡಿ ನಾವು ಇವಾಗ ಬಂದು ಇಲ್ಲಿ ಕೂತಿದ್ದೀವಿ. ದಟ್ ಈಸ್ ಲೈಫ್. ಅಲ್ಲಮ್ಮ, ಇಷ್ಟು ಸಿನಿಮಾ ಮಾಡಿದ್ದೀರಿ, ಇಷ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀರಿ, ಇಷ್ಟು ಜನಕ್ಕೆ ಅನ್ನ ಹಾಕಿದ್ರಿ, ಊಟ ಹಾಕಿದ್ದೀರಿ, ಅದು ತಾನೇ ಇವಾಗ ನನ್ನನ್ನು ಕಾಯ್ತಾ ಇದೆ ಅಲ್ವಾ? ಅದೆಲ್ಲ ಎಲ್ಲೋಯ್ತು? ನಾವು ಏನು ಮಾಡಿಟ್ಟಿದ್ದೇನು ಇರ್ಲಿಲ್ವಾ? ಇಲ್ಲ, ನಮ್ಗೆ ಆ ಥರ ನಾವು ಏನು ದುಡ್ಡೇ ಮಾಡಲಿಲ್ಲ ಯಾವತ್ತು. ನಾವು ಮಾಡಿದ್ದೆಲ್ಲ ನಮಗೆ ತುಂಬ, ವಿ ಹ್ಯಾಡ್ ಲಾಸ್ ಆಫ್ ಸೋಸ್, 15 ಲಾಸ್ ಆಫ್ ಸೋಸ್ ವಿ ಹ್ಯಾಡ್. ಕೆನಲ್ ಕ್ಲಬ್ ಎಲ್ಲ ಇಟ್ಟಿದ್ವಿ, ಅವುಗಳಿಗೆಲ್ಲ ದೇರ್ ಆಲ್ ಕೆನಲ್ ಮೆಂಬರ್ಸ್. ಹಂಗೆಲ್ಲ ವಿ ಎಂಜಾಯ್ಡ್ ಲೈಫ್. ಓಕೆ. ಆ್ಯಂಡ್ ಕೊನೆಗೆ ನಮ್ಮ ಯಜಮಾನರು ಹೇಳಿದ್ರು, ಇದೇನಪ್ಪ, ನಾನು ಏನು ತಪ್ಪು ಮಾಡಿದೆ, ನನಗೆ ಯಾಕೆ ಪಿಕ್ಚರ್ಸೇ ಬರ್ತಾ ಇಲ್ವಲ್ಲ ಅಂತ ಹೇಳಿದಾಗ ಅವ್ರು ಹೇಳಿ ಬಾಯಿ ಮುಚ್ಚಿಲ್ಲ. ನಮ್ಮ ಪ್ರೊಡ್ಯೂಸರ್ ಒಬ್ಬರು ಅವರು ಕೇಳಿದ್ರು, ಸುದರ್ಶನ್ ಬೇರೆ ಅರಿಯು ಅಂದರು. ನಾನಿವಾಗ ಹೀಗೆ ಇದು ಏನು ತಿರುಪತಿಗೆ ಹೋಗ್ಬಿಟ್ಟು ವಿ ಆರ್ ಕ್ಲೈಂಬಿಂಗ್ ಡೌನ್. ವೆರ್ ಆರ್ ಯು ಗೋಯಿಂಗ್ ಟು ಬ್ಯಾಂಗ್ಳೂರ್? ಡೋಂಟ್ ಗೋ ಟು ಬ್ಯಾಂಗ್ಳೂರ್, ಕಮ್ ಟು ಮೆಡ್ರಾಸ್ ಅಂದರು. ಓಕೆ ಅಂತ ಸರಿ ಅಂತ ಹೋಗಿದ್ವಿ. ಅವರು ಏನು ಹೇಳಿದ್ರು, 5 ಹಿಂದಿ ಪಿಕ್ಚರ್ಸ್ ದೇ ಹ್ಯಾವ್ ಟು ಬಿ ಡಬ್ಡ್ ಇನ್ ಟು ಕನ್ನಡ. ಸೊ ಅದಕ್ಕೆ ನಾಟ್ ಡಬ್ಡ್, ಐ ಮೀನ್ ರೀಮೇಕ್. ಅದಕ್ಕೆ ಆಲ್ ದ 5 ಇದಕ್ಕೆ ನಮ್ಮ ಯಜಮಾನ್ರನ್ನೇ ಹಾಕಿದ್ರು. ಇವ್ರಿಗೆ ಖುಷಿಯಾಗೋಯ್ತು. ಅಯ್ಯೋ ಪೆರುಮಾಳೆ, ನಾನು ಸ್ವಲ್ಪ ಕೇಳೋದಕ್ಕೆ ಪೆರುಮಾಳೆ ಇಷ್ಟು ಕೊಟ್ಬಿಟ್ನಲ್ಲ ಅಂತ ಅವ್ರ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ನೀನು ನೆಟ್ಟಿಗೆ ಇಲ್ಲಿ ಬಾಪ ಅಂತ ಹೇಳಿದ್ರು. ಸೊ ಹೋದರು, ಒಪ್ಕೊಂಡ್ರು. ಅದನ್ನು ಮಾಡ್ತಾ ಇರೋವಾಗ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಆನ್ ವೆಲ್. ಆವಾಗ ಒಬ್ಬ, ಐ ವಿಲ್ ನಾಟ್ ಟೆಲ್ ದ ನೇಮ್, ಬಟ್ ಒನ್ ಇವರು ಆ್ಯಕ್ಟರ್ ಹೂ ಡಸ್ ದಿಸ್ ವಿಲನ್ ಕ್ಯಾರೆಕ್ಟರ್, ಏನಪ್ಪ ஹிந்தி பிக்சர்ஸ் வந்து ரீமேக் பண்ணணும் கன்னட ತಮಿಳನಕ ಕನ್ನಡಕಾರ தான் வரணுமா ಅಂದರು. ಯಾಕೆ ನಾವೆಲ್ಲ ಇಲ್ವಾ ತಮಿಳ್ನವರು? ತಮಿಳಿನಲ್ಲಿ ನಾವು ಮಾಡಬಹುದಾಗಿತ್ತಲ್ಲ, ಒಬ್ಬ ಕನ್ನಡಕಾರನೇ ಕರ್ಕೊಂಡು ಮಾಡಿಸ್ತಾ ಇದ್ದಾರಲ್ಲ ಅಂತ. ಆವಾಗ ನಮ್ಮ ಯಜಮಾನರು ಅಲ್ಲಿ ನಿಂತ್ಕೊಂಡಿದ್ರು. ಆವಾಗ ಮರಿ, ಐ ವಾಂಟ್ ಟು ಗೋ ಬ್ಯಾಕ್ ಟು ಮೈ ಸ್ಟೇಟ್ ಅಂದರು. ಇವರು ಯಾವಾಗಲೂ ಅಷ್ಟೇ ರೀ, ಯಾರ ಜೊತೆ ಜಗಳ, ದೋ ಹಿ ವಾಸ್ ವೆರಿ ಫೇಮಸ್ ಆಸ್ ಅ ವಿಲನ್, ಇನ್ ರಿಯಲ್ ಲೈಫ್ ಈಸ್ ಪರಮಸಾಧು. ಅವರ ಬೃಹದಾಕಾರ ಆಕಾರಕ್ಕೂ ಅವರ ವರ್ತನೆಗೂ ಅವರ ವ್ಯಕ್ತಿತ್ವಕ್ಕೂ ಸಂಬಂಧನೇ ಇಲ್ಲ. ಅದು ಅಲ್ಲದೆ ಯಾರೇ ಆಗಲಿ, ನಮ್ಮ ಅಮ್ಮನೇ ಹೇಳಿ, ಅವ್ರು ಹೇಳಿರು, ಸುದರ್ಶನ್ ನನ್ನ ಅಮ್ಮ ಅಂತ ಕರೆಯುವಾಗ ಅದರಲ್ಲಿ ಎಷ್ಟು ಪ್ರೀತಿ ಇದೆ ಗೊತ್ತಾ, ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಕೂಡ ಅಷ್ಟು ಪ್ರೀತಿಯಾಗಿ ಕರೆಯೋಲ್ಲ ನನ್ನ ಅಂದರು. ಆ ಥರ ನಮ್ಮ ಯಜಮಾನರಿದ್ರು. ನನಗೆ ಪುಣ್ಯ ಅಲ್ಲ, ಅವ್ರನ್ನ ಕಳ್ಕೊಂಬಿಟ್ಟೆ. ಎಷ್ಟು ವರ್ಷ ಆಯ್ತು ಈಗ? ಇದು 8ನೇ ವರ್ಷ. ಅವರು ಎಲ್ಲೋ ಇದ್ದಾರೆ, ಅಲ್ಲಿಂದ ನನ್ನನ್ನು ನೋಡ್ಕೋತಾ ಇದ್ದಾರೆ ಅಂತ ನಾನು ಅನ್ಕೋತೀನಿ. ಇರಲಿ, ಲೆಟ್ ಮಿ ನಾಟ್ ಕ್ರೈ. ನಿಮ್ಮೊಂದು ಲವ್ ಎಪಿಸೋಡ್ ಏನೋ ಹೇಳಿದ್ರಿ ನೀವು. ಏನು? ಇಬ್ಬರು ಹೇಗೆ ಭೇಟಿಯಾಗಿದ್ರಿ, ಹೇಗೆ ಪ್ರೇಮಾಂಕುರ ಆಯಿತು? ಹೌದ್ರಿ, ಒಂದು ಇನ್ಸಿಡೆಂಟ್. ನಾವು ಅಲ್ಲಿಗೆ ಬರೋಣ. ಈ ಕಣ್ಣೀರು ಇದೆಲ್ಲ ಇಲ್ಲಿ ಬೇಡ ಬೇಡ. ನಮಗೆ ಸಾಮಿಲ್ಲ ಅಂತ ಅವ್ರ ಪಿಕ್ಚರ್ ಅದು. ಅದೇ ಅವ್ರ ಪಿಕ್ಚರಲ್ಲಿ ಫಸ್ಟ್ ನಾನು ಮೇಕಪ್ ಮಾಡಿಕೊಂಡು ಒಳಗಡೆ ಹೋಗಬೇಕು. ಯೂಶ್ವಲಿ ನಾವು ಮಾಡ್ತೀವಲ್ಲ, ಆಚೆ ನಿಂತ್ಕೊಂಡು ನಮಸ್ಕಾರ ಮಾಡಿಬಿಟ್ಟು ಆಮೇಲೆ ಬರ್ತೀವಿ ಒಳಗಡೆ. ಆವಾಗ ಲೈಟ್ಸ್ ಎಲ್ಲ ಹಾಕಿರಲಿಲ್ಲ, ಬಟ್ ನಾನು ಎಂಟ್ರ್ ಆಗಿದ್ದು, ದ ಕ್ಯಾಮ್ರಾ ವಾಸ್ ನಾಟ್ ಫೇಸಿಂಗ್ ಅವೇ ಫ್ರಮ್ ಮೀ. ಅದು ಇಟ್ ವಾಸ್ ದೇರ್. ಅಲ್ಲಿ ಪಂಡ್ರಿಬಾಯಿ ಅಮ್ಮ ಕೆಳಗಡೆ ಕೂತಿದ್ದಾರೆ, ಎದುರುಗಡೆ ಒಂದು ಕ್ಲೋಸ್ಡ್ ಇದು ಡೋರ್. ಸರಿ, ನಾನು ಒಳಗಡೆ ಹಿಂಗೆ ಕಾಲಿಟ್ಟೆ ನಮಸ್ಕಾರ ಮಾಡಿಬಿಟ್ಟು, ಲೈಟ್ಸ್ ಆನ್, ಫ್ಯಾನ್ಸ್ ಆಫ್, ಲೈಟ್ಸ್ ಆನ್ ಅಂದರು. ಸೊ ಇಟ್ಸ್ ಗೋಯಿಂಗ್ ಟು ಸ್ಟಾರ್ಟ್. ಅಲ್ಲೇ ನಿಂತ್ಕೊಂಡಿದ್ದೆ. ಆವಾಗ ಇದಕ್ಕೆ ಓಕೆ ಆ್ಯಕ್ಷನ್ ಅಂದ ಕೂಡಲೇ ದ ಡೋರ್ ಓಪನ್ಡ್ ಆ್ಯಂಡ್ ಎ ವೆರಿ ಕ್ರೂಯಲ್ ಲುಕಿಂಗ್ ಮ್ಯಾನ್,
ಹೀಗೆ ಸ್ಟೆಪ್ನಿನ ಅಮ್ಮ ಅಂದರು. ಯಾರಿಗೆ? ಪಂಡ್ರಿಬಾಯಿ ಅಮ್ಮ. ಓಕೆ. ಆ ಕ್ಷಣ ನಾನು ಅನ್ಕೊಂಡೆ, ಇಷ್ಟೆಲ್ಲ ಕ್ರೂರವಾಗಿ ಇಷ್ಟು ದೊಡ್ಡ ಇದೆಲ್ಲ ಇಡ್ತಾರಲ್ಲ, ಹುಬ್ಬು ಗಿಬ್ಬ, ಇಂಥ ಭಯಂಕರವಾದ ಒಂದು ಮೇಕಪ್ ಅಲ್ಲಿ ಇಫ್ ಯು ಕ್ಯಾನ್ ಬ್ರಿಂಗ್ ಸೋ ಮಚ್ ಲವ್, ಹಿ ಮಸ್ಟ್ ಬಿ ಅ ಗುಡ್ ಮ್ಯಾನ್. ಫಸ್ಟ್ ಇಂಪ್ರೆಷನ್ ನನಗೆ ಇವ್ರದ್ದು ಅಲ್ಲೇ ಆಗಿತ್ತು. ಅಂಡ್ ಇಟ್ ಪ್ರೂವ್ಡ್ he was a very good man, very kind man. Yes. ಫಸ್ಟ್ ಎಕ್ಸ್ಪ್ರೆಸ್ ಮಾಡಿದ್ದು ಯಾರು? ನಾನು. ಹೆಂಗೆ? ಅಯ್ಯೋ, ನನಗೆ ಅದಕ್ಕೆ ಹೇಳಕ್ಕೆ ಇವಾಗ ಒಂಥರ ಆಗತ್ತೆ. ನೋಡಿ, ಅವರು ಒಂದು ಫಂಕ್ಷನ್ಗೆ ಕರ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ರು ನಮ್ಮ ಯಜಮಾನ್. ಅಫ್ಕೋರ್ಸ್ ಅವಾಗ ನನ್ನ ಯಜಮಾನ್ರಲ್ಲ, ಅವ್ರನ್ನ ಯಾರೋ ಕರ್ಕೊಂಡು ಹೋಗಿ ಬಂದಾಗ ಅವ್ರು ಹೇಳಿದ್ರು, ಪಕ್ಕದ ರೂಮಲ್ಲೇ ಶೈಲಶ್ರೀ ಅಂತ ಇದ್ದಾರೆ, ಶಿ ಇಸ್ ಆಲ್ಸೋ ಎ ವೆರಿ ಬಿಗ್ ಆ್ಯಕ್ಟ್ರೆಸ್. ಅವ್ರನ್ನು ಅದು ಒಂದು ಏನು ಅದೇ ಶಿ ಇಸ್ ಆಲ್ಸೋ ಹಿಯರ್ ಆ್ಯಂಡ್ ಅವ್ರನ್ನೂ ಕರ್ಕೊಂಡು ಹೋಗ್ಬೋದಲ್ಲ ಅಂತ. ಅವ್ರಿಗೆ ದೇ ಡಿಂಟ್ ವಾಂಟ್ ಮೀ, ಐ ಡೋಂಟ್ ನೋ ವೈ. ಸರಿ, ಏನು ಮಾಡೋದು, ಇವ್ರು ಹೇಳ್ತಾ ಇದ್ರಲ್ಲ ಅಂತ, ಸರಿ ಬರಲಿ ಅವರು. ನಾನು ಅಲ್ಲಿ ಹೋಗಿದ ಕೂಡಲೇ ಐ ಕುಡ್ ಅಂಡರ್ಸ್ಟ್ಯಾಂಡ್ ದೇ ಡಿಡ್ ನಾಟ್ ವಾಂಟ್ ಮೀ. ಆಮೇಲೆ ಇವ್ರಿಗೆ ಮಾತಾಡೋಕ್ಕೆ ಹೇಳಕ್ಕೆ ಮುಂಚೆ ಹೇಳಿದರು, ಇವರು ಮಾತಾಡಿದರು. ಆಮೇಲೆ ಶೈಲಶ್ರೀ, ಯು ಆಲ್ಸೋ ಸ್ಪೀಕ್, ಇವರು ಸರಿ ಮಾತಾಡಿ. ನನಗೆ ಬೈ ದಟ್ ಟೈಮ್ ಐ ಅಂಡರ್ಸ್ಟುಡ್ ದಮ್. ಐ ಸೆಡ್, ನೋಡಿ, ಎಕ್ಸ್ಕ್ಯೂಸ್ ಮೀ. And ಅವರು, the president, he spoke in English. He said, excuse me, I am not so well versed in Kannada, but since the president spoke in English, I hope I too can speak in English. ಅಂದ್ಬಿಟ್ಟು ಶುರು ಮಾಡಿದೆ. ಎಲ್ಲರೂ ಚಕ್ಕತ್ತಾಗ್ಬಿಟ್ರು, ಇದೇನು ಇವಳು ಹೀಗೆ. ಆಮೇಲೆ ಹೇಳಿದ್ರು, ಯು ಆರ್ ಸ್ಪೀಕಿಂಗ್ ರೋಮನ್ ಇಂಗ್ಲಿಷ್ ಅಂತ. ನನಗೆ ಗೊತ್ತಿರಲಿಲ್ಲ ಅದು. ಸ್ಪೀಕಿಂಗ್ ವೆರಿ ಗುಡ್ ಇಂಗ್ಲಿಷ್. ರೀಸೆಂಟ್ಲಿ ಕೂಡ ಅವ್ರು ಹೇಳಿದ್ರು, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್, ಶಿ ಸ್ಪೀಕ್ಸ್ ರೋಮನ್ ಇಂಗ್ಲಿಷ್, ಯುನೋ. ಹಾಗೆ ಅಲ್ಲಿ ಹೋಗಿ ಮಾತಾಡಿ, ದೆನ್ ಐ ಸೆಡ್, ದೇ ಸೆಡ್, ಕನ್ನಡದ ಹುಡುಗಿ ಅಂತ ನೀವು ಹೇಳಲಿಲ್ಲ, ಬಟ್ ಐ ಆಮ್ ಟೆಲಿಂಗ್ ಯು, ಐ ಡೋಂಟ್ ಸೇ ಐ ಆಮ್ ಅ ಕನ್ನಡದ ಹುಡುಗಿ ಆರ್ ಎನಿ ಅದರ್ ಹುಡುಗಿ. ಐ ಆಮ್ ಎನ್ ಇಂಡಿಯನ್ ಆ್ಯಂಡ್ ಐ ಆಮ್ ವೆರಿ happy and very, very proud to say that I am an Indian. ಅದನ್ನು ಭಾಳ ಇಂಪ್ರೆಸ್ ಆಗಿತ್ತು ಎಲ್ಲರಿಗೂ. ಹಾಗೆ ಶುರು ಆಯಿತು ನನ್ನ ಕನ್ನಡ ಇಂಡಸ್ಟ್ರಿ. ಓಕೆ ಓಕೆ ಓಕೆ. ಆಮೇಲೆ ನಮ್ಮ ಯಜಮಾನ್ರಿಗೂ ನನಗೂ ಇದು ಅದೇ ಫಸ್ಟ್ ಇದು ಏನಪ್ಪ ಅಂದರೆ, ಅವರು ಶೂಟ್ ಮಾಡಿಬಿಡ್ತಾರೆ. ಯಾರು? ರಾಜೇಶ್, ಹೀಸ್ ಇದು ಏನು ಅರೆ ಪೊಲೀಸ್ ಆಫೀಸರ್. ದಿಸ್ ಮ್ಯಾನ್ ಹ್ಯಾಸ್ ಕಿಲ್ಡ್ ದ ಇದು ಅವ್ರ ಅಮ್ಮನ್ನ ಬಲಾತ್ಕಾರ ಮಾಡೋಕ್ಕೆ ಬಂದಿದ್ದ ಇವನ್ನ ಕೊಂದ್ಬಿಟ್ಟಿರ್ತಾರೆ. ಅದಕ್ಕೋಸ್ಕರ ದ ಮದರ್ ಸೇಸ್, ಯು ಗೋ ವೇ, ದೇ ವಿಲ್ ಟೇಕ್ ಯು ಇನ್ ದೆಮ್. ಸೊ ಇವರು ಓಡ್ ಬಂದುಬಿಟ್ಟಿರ್ತಾರೆ. ಅಲ್ಲಿ ಹಿ ಮೀಟ್ಸ್ ಮೀ. ಐ ಆಮ್ ಕಾಡು ಇವ್ರನ್ನ ಮಗಳು. ಸೊ ಬಂದ ಕೂಡಲೇ ಇವರೆಲ್ಲ ಬಿದ್ದಿರ್ತಾರೆ, ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ, ಅದು ಬೇರೆ ಕತೆ. ಅಂದೇ ಅವರು ಇಲ್ಲಿಂದ ಹೋಗಿದಾರಲ್ಲ, ಮತ್ತೆ ಬರಬೇಡಪ್ಪ ಇಲ್ಲಿ ಅಂತ ಅಮ್ಮ ಹೇಳ್ಬಿಟ್ಟಿದ್ದಾಳೆ, ಪಂಡ್ರಿಬಾಯಿ ಅಮ್ಮ. ಆದರೆ ಇವರು ಬಂದಿದ್ದಾರೆ. ಬಂದಾಗ ನಾನೇನು ಮಾಡ್ತೀನಿ, ಇವ್ರ ಹಿಂದೆ ಹಿಂದೆ ಬರ್ತಾಯಿದ್ವಿ. ಅಲ್ಲಿ ಬಂದ ಕೂಡಲೇ ನೋಡಿಬಿಟ್ಟು ಅಣ್ಣ ಹೇಳ್ತಾನೆ, ಅಲ್ಲೇ ಇರು, ಎಲ್ಲೂ ಹೋಗಬೇಡ, ನಾನು ಅಲ್ಲಿ ಅರೆಸ್ಟ್ ಯು, ಬಟ್ ಒನ್ ಥಿಂಗ್, ನೀನು ಯಾತಕ್ಕೋಸ್ಕರ ಈ ಕೊಲೆ ಮಾಡಿದೆ ಅನ್ನೋದಕ್ಕೆ ದೇರ್ ಇಸ್ ಪ್ರೂಫ್. ಐ ವಿಲ್ ಅರೆಸ್ಟ್ ಯು, ಬಟ್ ಐ ಸಿ ದಟ್ ಯು ವಿಲ್ ಬಿ ರಿಲೀಸ್ಡ್ ಬಿಕಾಸ್ ವಾಟ್ ಯು ಡಿಡ್ ಇಸ್ ರೈಟ್ ಥಿಂಗ್ ಅಂತಾಳ. ತಾಯಿ ಹೇಳ್ತಾರೆ, ಡೋಂಟ್ ಬಿಲೀವ್ ಹಿಮ್, ಯು ರನ್ ಅವೇ ಅಂತ. ಸೊ ಇವರು ಇವ್ ರನ್ ಅವೇ ಅಂದ್ಕೂಡಲೇ ನಾನು ಏನು ಮಾಡ್ತೀನಿ, ಆವಾಗ ಅವರು, ಇಫ್ ಯು ರನ್ ಐ ಶೂಟ್ ಯು ಅಂತಾರೆ. ಸೊ ನಾನು ನನ್ನ ಗನ್ ತಗೊಂಡ್ಬಿಡ್ತೀನಿ.
ಇಫ್ ಹಿ ಶೂಟ್ಸ್ ಐ ವಿಲ್ ಶೂಟ್ ಹಿಮ್ ಅನ್ಕೊಂಡು. ಸೊ ಒಂದು ಶಾಟ್ ಅವರು ಹೊಡೆದಿದ ತಕ್ಷಣ ನಾನು ಶೂಟ್ ಮಾಡ್ತೀನಿ. ಅದು ಸದ್ಯ ಯಾರಿಗೂ ಹೊಡೀಲಿಲ್ಲ. ಬಟ್ ಅವರು ನನಗೆ ಇನ್ ರಿಟರ್ನ್ ಹೊಡೆದಿದ್ದು ನಾನು ಬಿದ್ನ ಅವ್ರು ಬಿದ್ನ ಹಾಂ ರಿಟರ್ನ್ ಹೊಡೆದು ಆಮೇಲೆ ನಾನು ಬಿದ್ದುಬಿಟ್ಟಿದ್ರೆ ಅವರು ನನ್ನ ಹೆಸ್ಕೊಂಡು ಅದೇ ನನ್ನ ಹೆಸರೇನು ಅದನ್ನು ಹೇಳಿ ಅಳ್ತಾ ಇದ್ದಾರೆ. ನಾನು ಕಣ್ಬಿಟ್ಟು ನೋಡ್ತಾ ಇದ್ದೇನೆ, ಇವ್ರು ಅಳೋದು ಸರಿ ಇಲ್ವಲ್ಲ. ಸೊ ಓಕೆ ಸರ್ ಐ ಆಮ್ ರೆಡಿ, ಇದು ಹರಿದೋಗಿದೆ, ನಾನು ಸ್ಟಿಚಸ್ ಹಾಕ್ಕೊಂಡು ಬರ್ತೀನಿ ಅಂತ ಒಳಗಡೆ ಬಂದರು. ನಾನು ಹಿಂದೆನೇ ಬಂದೆ. ಮಿಸ್ಟರ್ ಸುದರ್ಶನ್ ಇವತ್ತೇನು ಬಳಿ ಅಂತ ಇವ್ರು ಅಳಬೇಕು. ಇಟ್ ವಾಸ್ ನಾಟ್ ನ್ಯಾಚುರಲ್. ಸಪೋಸ್ ಐ ಆಮ್ ರಿಯಲಿ ಯುವರ್ ವೈಫ್, ಅಲ್ಲಿ ಬಂತು ನೋಡಿ ನಮ್ಮ ರಿಯಲ್ ಲೈಫ್ದು. ಆಮೇಲೆ ಅನ್ಕೊಂಡಿದ್ದೆಬ್ಬ ನನ್ನ ಬಾಯಲ್ಲೇ ಹೇಳಿಸ್ಬಿಟ್ಟಿಯಲ್ಲ ನೀನು ಆವಾಗಲೇ. ಇಫ್ ಐ ಆಮ್ ರಿಯಲಿ ಯುವರ್ ವೈಫ್ ಅಂಡ್ ಐ ಗಾಟ್ ಶಾಟ್, ಹೌ ವಿಲ್ ಯು ಕ್ರೈ? ಯು ಶುಡ್ ಥಿಂಕ್ ಲೈಕ್ ದ್ಯಾಟ್, ದೆನ್ ಓನ್ಲಿ ಯು ವಿಲ್ ಕ್ರೈ ಕರೆಕ್ಟ್ಲಿ ಅಂತ ನಾನು ಐ ವಿಲ್ ಟ್ರೈ ಅಂದರು ಇವರು. ಹೀ ಸಚ್ ಎ ಬಿಗ್ ಆರ್ಟಿಸ್ಟ್ ಅಟ್ ದಟ್ ಟೈಮ್ ಇಟ್ ಸರ್. ಆಮೇಲೆ ಮೇಕಪ್ ಮನೆಯಲ್ಲ என்ன சார் நேற்றுக்கு வந்து பொண்ணு அது சொல்கிறது நீங்கள் சரி நீங்கள் இல்லை அவங்க சொல்கிறது சரிதான். ಸಚ್ ಎ ನೈಸ್ ಪರ್ಸನ್ ಹಿ ವಾಸ್. ಸರಿ, ಸುದರ್ಶನ್ ಅವರು ನೈಸ್ ಪರ್ಸನ್, ಸಾಧು ಸಜ್ಜನ ನನಗೆ ಗೊತ್ತಿರೋಂಗೆ. ನೀವು ಭಯಂಕರ ಗೈಯಾಳಿ ಅಂತ ಹೌದಾ? ಹೌದು ಹೌದು. ಅದು ಹೆಂಗೆ ಮ್ಯಾಚ್ ಆಯಿತು? ಅಂದರೆ ಅವರನ್ನು ನೋಡಿದಾಗ ನಾನು ಐ ಲಾಸ್ಟ್ ಆಲ್ ಮೈ ದಟ್ ಇದು that boyishness and all that. I really liked him very much, and all the time we were talking about music, this, that and all. One very big lady artist, she told my father-in-law, you see, ಇದು ನಿಮ್ಮ ಮಗ ಆ ಹುಡುಗಿ ಜೊತೆ ಓಡಾಡ್ತಾ ಇದ್ದಾನೆ, ಆದಷ್ಟು ಬೇಕಾ ನಿಮ್ಮಿದ್ರಲ್ಲಿ ಒಬ್ಬರನ್ನ ನೋಡಿ ಮದುವೆ ಮಾಡಿಬಿಡಿ ಅಂತ. ಅದಕ್ಕೆ ನಮ್ಮ ಮಾವ ಹೇಳಿದ್ರಂತೆ, ಇಲ್ಲ ಸುದರ್ಶನ್ ಇಸ್ ಓಲ್ಡ್ ಇನಫ್ ಟು ನೋ, ಆ್ಯಂಡ್ ಅಪಾರ್ಟ್ ಫ್ರಮ್ that girl, she's very good, she's not like that ಅಂದ್ಬಿಟ್ರಂತೆ. ಇದನ್ನು ಅವರು ಇವರು ದೊಡ್ಡಮ್ಮಗೆ ಹೇಳಿ, ಯಾಕೆ ಅವರು ಮದುವೆ ಮಾಡ್ಕೋಬಹುದಲ್ಲ, ಆ ಹುಡುಗಿನ ಒಳ್ಳೆ ಹುಡುಗಿನ ಮದುವೆ ಮಾಡ್ತಾರೆ. ಇಲ್ಲ, ಆ ಹುಡುಗಿ ನಾನು ನಟಿ ಅವ್ರ ನಟ, ನಾನು ಒಬ್ಬ ನಟನ್ನ ಮದುವೆ ಮಾಡಿಕೊಂಡ್ರೆ ನಾಳೆ ನನ್ನ ತಂಗಿಗೆ ಒಳ್ಳೆ ವರ ಸಿಗ್ತಾರೋ ಇಲ್ವೋ, ಸೊ ನನ್ನ ತಂಗಿ ಮದುವೆ ಆದಮೇಲೆ ನಾನು ಮಾಡ್ಕೊತೀನಿ ಅಂದರೆ, ಹೌದಾ ಸರಿ ಅದು ಒಳ್ಳೆ ಇದೆ, ಪರವಾಗಿಲ್ಲ ಆ ಹುಡುಗಿ. ನಾಗೇಂದ್ರ ರಾಯರು ಒಪ್ಕೊಂಡ್ರು. ಆವಾಗಲೇ ನಾನು ಫಸ್ಟ್ ಟೈಮ್ ಹೋದಾಗಲೇ ನನ್ನ ಕಸಿನ್ಸ್ ಎಲ್ಲ ಅಲ್ಲಿ ಕೂತಿದಾರಲ್ಲ, ಅವರೇ ಪಿತಾಮಹ ಇದಕ್ಕೆ ಕನ್ನಡ ಇಂಡಸ್ಟ್ರಿಗೆ. ಹೋಗು ಅವ್ರ ಕಾಲಿಗೆ ಹೋಗಿ ಬಿದ್ದು ಅವ್ರು ನಮಸ್ಕಾರ ಮಾಡೋದು. ಸರ್ ನಿಮಗೆ ಅಯ್ಯೋ ಹೇಳಮ್ಮ ಅವ್ರಿಗೆ ಅದರ ಲೇಡೀಸ್ ಕಾಲಿಗೆ ಬೀಳೋದು ಅದೆಲ್ಲ ಅವ್ರಿಗೆ ಇದು ಹಂಗೆಲ್ಲ ಇಲ್ಲಮ್ಮ ಪರವಾಗಿಲ್ಲ ಸರಿ ಸರ್ ನಾನು ಐ ಹ್ಯಾವ್ ಕಮ್ ಟು, ಕನ್ನಡ ಸರಿಯಾಗಿ ಬರಲ್ಲ ಸರ್, ನಾನು ಕಮ್ ಟು ಆ್ಯಕ್ಟ್ ಇನ್ ಕನ್ನಡ ಫಿಲ್ಮ್, ಐ ವಾಂಟ್ ಯುವರ್ ಬ್ಲೆಸ್ಸಿಂಗ್ ಸರ್. ಆಯ್ತಮ್ಮ ಆಯ್ತು, ಚೆನ್ನಾಗಿರಿ ಅಂದ್ಬಿಟ್ರು. ಅವಾಗ ಹೇಳಿದ್ರಂತೆ, ಆ ಹುಡುಗಿನ ಒಳ್ಳೆ ಹುಡುಗಿನೇ, ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಳೋಕ್ಕೆ ಹೇಳು ಅಂತ. ಆಗ ನನಗೆ ಇದು ನನ್ನ ತಂಗಿ ಮದುವೆ ಆದಮೇಲೆ ನಾನು ಆಗ್ತೀನಿ ಅಂತ ಹೇಳಿದೆ. ಅದು ಸರಿನೇ ಅಂದರು. ಈಗ R.N. ಸುದರ್ಶನ್, R.N. ಜಯಗೋಪಾಲ್, R.N. ಕೃಷ್ಣ ಪ್ರಸಾದ್ ಅದ R.N. ಅವರು ಅಣ್ಣನ ಹೆಸರು ಒಂದು ಕರಿಗಿರಾಜರ ಆ ಥರ ಒಂದು ಹೆಸರು ಬರುತ್ತೆ. ಅವ್ರು ಮಾತ್ರ ಇಂಡಸ್ಟ್ರಿಗೆ ಬರಲಿಲ್ಲ. ಅವ್ರು ಮಾತ್ರ ದಾಮೋದರ್ ವ್ಯಾಲಿ ಕಾರ್ಪೊರೇಷನ್ ಅಲ್ಲಿ ಹಿ ವಾಸ್ ಎ ವೆರಿ ಬಿಗ್ ಇಂಜಿನಿಯರ್. ಓನ್ಲಿ ದೀಸ್ 3 ಪೀಪಲ್ ಕೇಮ್ ಟು ದಿಸ್. ಇವರ ಜೊತೆ ಸಂಪರ್ಕ ತುಂಬಾ ಚೆನ್ನಾಗಿತ್ತು. ನಾನು ಅದು ಮಾತ್ರ ಅಲ್ಲ, ನಾನು ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್, ಒಂದು ಇದು ಬಂತಲ್ಲ, ಇವರೆಲ್ಲರೂ ಆಕ್ಟ್ ಮಾಡಿದ್ದು, ಅವ್ರಿಗೋಸ್ಕರ ನಾನು ಮೆಡ್ರಾಸಲ್ಲಿ ಐ ವಾಸ್ ಸೆಲೆಕ್ಟಿಂಗ್ ಪೀಪಲ್ ಅಂಡ್ ಗೆಟಿಂಗ್ ಇಟ್ ಆಲ್ ಡಬ್ಡ್ ಇನ್ ಕನ್ನಡ. ಕನ್ನಡದಲ್ಲಿ ಡಬ್ ಮಾಡೋಕ್ಕೋಸ್ಕರ ಅಲ್ಲಿರೋ ಕನ್ನಡಿಗಾಸನ ಕರೆಸಿ ಅವ್ರಿಗೆ ಇದು ಮಾಡಿ ಕೊಟ್ಟಿದ್ದು. ಆಮೇಲೆ ಅವರು ಹೇಳಿದ್ರು, ಓಕೆಮ್ಮ ಸರಿ. ಹಾಗೆ ಅವರ ಕುಟುಂಬ ಎಲ್ಲ ಹೇಗಿದೆ ಈಗ? ಯಾರ್ದು? ಜಯಗೋಪಾಲ್ ಅವ್ರ ಕುಟುಂಬದಲ್ಲಿ ಕೃಷ್ಣ ಪ್ರಸಾದ್, ಇದರಲ್ಲಿ ಕೃಷ್ಣ ಪ್ರಸಾದ್ ಈಸ್ ನೋ ಮೋರ್. ಹಿಸ್ ವೈಫ್ ಇಸ್ ದೇರ್, ಹಿಸ್ 2 children are there.
ಅವರಿಬ್ರು ಸ್ಕೂಲ್ ಏನೋ ಮಾಡಿದ್ರು. ಸ್ಕೂಲ್ ಮಾಡಿದ್ದು ಜಯಗೋಪಾಲ್ ಅವ್ರದ್ದು ವೈಫ್. BVV ಸ್ಕೂಲ್, ವಿದ್ಯಾ ವಿನಯ ವಿನೋದ ಸ್ಕೂಲ್ ಮಾಡಿ. ಅದಿದೆ ಈಗ ಚೆನ್ನೈನಲ್ಲಿ. ಇದೆ, ಚೆನ್ನೈನಲ್ಲಿ ಇದೆ. ಬಟ್ ಸ್ಕೂಲ್ ನಡೀತಾ ಇಲ್ಲ ಅಂತ ಕಾಣುತ್ತೆ ಇವಾಗ. ಹೌದು, ಅವ್ರದ್ದು ಒಂದು ಇದು ಮಾಡಿದ್ರು, ಒಂದು ಕಮಿಟಿ ಮಾಡಿದ್ರು. ಆ ಕಮಿಟಿ ಟ್ರಸ್ಟ್ ಮಾಡಿದ್ರು. ಟ್ರಸ್ಟ್ ಮಾಡಿದ್ರು. ಆ ಟ್ರಸ್ಟ್ ಅಲ್ಲಿ ನಾವು, ನಮ್ಮ ಯಜಮಾನ್ರು, ನಾನು ಅಂತ 8 ಜನ ಒಟ್ಟು ನಾವೆಲ್ಲ ವೇರ್ ಆಲ್ ಇದು ಮೆಂಬರ್ಸ್ ಇನ್ ದಟ್. ಆ್ಯಂಡ್ ಎವ್ರಿ ಮಂತ್ ನಾವು ಸೈನ್ ಹಾಕ್ತೀವಿ ಅದಕ್ಕೆ. ಹಾಗಿತ್ತು. ಆಮೇಲೆ ಅವ್ರಿಗೆ ಹೋದ ಮೇಲೆ ನಾನು ಇದ್ದೀನಿ ಅದರಲ್ಲಿ. ಸೊ ಹಾಗೆ ಅವರೆಲ್ಲ ಸೇರಿ ಕಮಿಟಿ ಮಾಡಿ ಏನಾದರೂ ಒಂದು, ಇಫ್ ದೇ ವಾಂಟ್ ಟು ಮೇಕ್ ಸಮ್ ಪ್ರಪೋಸಲ್, ದೀಸ್ ಕಮಿಟಿ ಮೆಂಬರ್ಸ್ ಸಿಂಗ್ ಇರಬೇಕು ಅಂತ, ಆ ಥರ ಹಂಗೆ ಮಾಡಿ. ನಾವು ರವಿ, that is Jayagopal's son. He is in a very big position in America. His wife also is there. Both of them are doing very well there. Well settled. Very well settled. And every month he used to send his chickappa 10,000 rupees. I didn't know about it. ಇದು ನೋಡಿದ್ರೆ ಗೊತ್ತಾಯ್ತು, he was sending it. He sent 1 lakh of rupees to me. The moment he heard that I am having cancer ಅಂತ ಗೊತ್ತಾಗಿದ್ದ ಕೂಡಲೇ he has sent that 1 lakh of rupees. Ravi, the Jayagopal son from America. ಇವ್ರೇನು ಮಾಡಿದ್ರು, one lady here, she asked me for a blank check. And then the moment she saw 1 lakh in my thing, she said, I will pull this out. In the meantime, my brother sent 10,000 rupees ಅಂತ 3 months. ಸೊ ಅದನ್ನು ಸೇರಿಸಿ ತಗೋತೀನಿ ಅಂದ್ಬಿಟ್ರು. ಏನಾದ್ರು ತಗೊಂಡೋಗಿ, ನನಗೆ ಅವರೇ ಹೋದರು, ನಾನು ಹೋಗಬೇಕು ಅಂತಿದ್ದೀನಿ, ನಾನು ಹೋಗ್ತಾ ಇಲ್ಲ, ಯಾರು ಏನು ಬೇಕಾದರೆ ತಗೊಳ್ಳಿ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಅವರು ಅದನ್ನು ತಗೊಂಡ್ಬಿಟ್ಟು ಇದ್ದಾರೆ, ಅವ್ರ ಹೆಸರೆಲ್ಲ ಬೇಡ, ತಗೊಂಡ್ರು. ಆಮೇಲೆ ರವಿ ರೀಸೆಂಟ್ಲಿ ನಮ್ಮ ಹತ್ರ ಸಿಗ್ನೇಚರ್ ತೊಗೊಳಕ್ಕೆ ಒಬ್ಬರು ಬರ್ತಾರೆ. ಅವರು ಬಂದ್ಬಿಟ್ಟು ಇಲ್ಲಿ ಬಂದರು, ಅಮ್ಮ ಯಾಕೆ ಹಿಂಗಾಗ್ಬಿಟ್ಟಿದ್ದೀರಾ ಅಂದರೆ, ಎಲ್ಲಿದ್ದೀರಾ ಅಂತ ಹೇಳಿ ನನ್ನ ಜಾಗ ಬಂದರು. ಇಲ್ಲಿ ಇಲ್ಲ, ಏನು ಹೀಗಾಗಾಯ್ತು, ನಾನು ರವಿ ಸಾರ್ಗೆ ಹೇಳ್ತೀನಿ, ಅವ್ರು ಏನಾದರೂ ಮಾಡ್ತಾರಮ್ಮ ನಿಮಗೆ ಅಂತ ಹೇಳಿಬಿಟ್ಟು ಹೋದರು. ಏನು ಮಾಡ್ತಾರೋ ಏನೂ ಗೊತ್ತಿಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಬಟ್ ಐ ಆಮ್ ವೆರಿ ಹ್ಯಾಪಿ ಹಿಯರ್. ಶಿ ಈಸ್ ದೇರ್. ಮತ್ತೆ ಅನುಪಮಾನೇ, ಎಲ್ಲೋ ಹೋದ್ರು ಅನುಪಮಾನೇ ನನಗೆ. ಸಾಮಾನ್ಯವಾಗಿ ಎಲ್ಲಾ ದೇವರು ಹೀಗೆ ಮಾಡ್ತಾರೆ ಎಲ್ರು. ನೀವು ಅನುಪಮ ಅಂತ ಮಾಡ್ತೀರಿ. ಅನುಪಮಾನೇ, ಎಸ್. ನಾಟ್ ಓನ್ಲಿ ಶಿ, ಹರ್ ಚಿಲ್ಡ್ರನ್ ಆಲ್ಸೋ, ಹರ್ the twin daughters ಇದ್ದಾರಲ್ಲ ಅವರು, ಆಮೇಲೆ ಹರ್ ಸನ್, ಎವ್ರಿಬಡಿ ಇಸ್ ವೆರಿ ನೈಸ್. ನನಗೆ ಆಶ್ಚರ್ಯ ಆಗ್ತಾ ಇದೆ, ಅವರವರನ್ನೇ ನೋಡ್ಕೊಳ್ಳೋದು ಕಷ್ಟ ಅಂತಲ್ಲಿ ನಿಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡು ಬಂದು ಆತಿಥ್ಯ ಅಲ್ಲ, ಮನೆ ಮೆಂಬರ್ ಆಗಿ ನೋಡ್ಕೊಳ್ಳೋದು. ಹೌದು, ಆತಿಥ್ಯ ಅಲ್ಲ ಅಲ್ವಾ? ಅವ್ರ ಮಗ ಮೊನ್ನೆ ಹೇಳ್ತಾ ಇದ್ದಾರೆ, ಇದೆಲ್ಲ ನೋಡಿ ಯಾರ್ಯಾರೋ ಬರ್ತಾರೆ, ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ ಅಂದ್ಬಿಟ್ಟು, ನೀವು ಇಲ್ಲೇ ಇರಿ. ಅವರು ಪಾಪ ನನ್ನ ಸಲುವಾಗಿ ಅವರು ಕೆಳಗಡೆ ರೂಮ್ ಇದೆ, ಅಲ್ಲಿ ಹೋಗಿ ಅವ್ರಿಗೇನೋ ಅವರು ಆಫೀಸ್ ವರ್ಕೆಲ್ಲ ನೋಡ್ಕೊಳ್ಳೋಕ್ಕೆ ಹೋಗ್ತಾ ಇದ್ರು. ಸೊ ಹಾಗೆ ಅವರೆಲ್ಲ ನನಗೋಸ್ಕರ ತುಂಬ ಅಡ್ಜಸ್ಟ್ ಮಾಡಿಕೊಂಡು ನನ್ನನ್ನು ಇಲ್ಲಿ ಇರಿಸ್ಕೊಂಡಿದ್ದಾರೆ. ಸೊ ಒಂದು ಆ ಕಹಿ ವಾತಾವರಣ ಎಲ್ಲ ಕಳೆದು, ಎಲ್ಲ ಕಳೆದು ನಾವು ಇವಾಗ ಇವರು ನನ್ನ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಇವರು ನನ್ನ ಹಾಗೇನೆ ಗಂಡು ಬೇರಿ, ಅವ್ರ ಮುಂದೆ ಯಾರು ನಿಲ್ಲೋ ಹಾಗಿಲ್ಲ ಅಲ್ವಾ? ಸೊ ಐ ಆಮ್ ಸೇಫ್. ಎಸ್, ಒಂದು ಒಳ್ಳೆ ಜಾಗಕ್ಕೆ ಬಂದು ನಿಂತಿದ್ದೀರಿ. ಬೇರೆ ಫೈನಾನ್ಷಿಯಲ್ ಹೆಲ್ಪ್ ಮಾಡಿದವರು ಒಂದಷ್ಟು ಜನ ಇಲ್ವಾ ಸಿನಿಮಾ ಇಂಡಸ್ಟ್ರಿಯಲ್ಲಿ? ದರ್ಶನ್, ಹೀ ಸೆಂಟ್ ಮೀ, ನನಗೆ ನಾನು ಮನೆ ಬಿಟ್ಟು ಬರಬೇಕಾದ್ರೇ ಅವ್ರ ಬ್ರದರ್ ಹತ್ರ 50,000 rupees ಕೊಟ್ಟು ಅಮ್ಮಗೆ ಕೊಟ್ಬಿಟ್ಟು ನಾನು ಕೊಟ್ಟೆ. ದಿನಕರ ನಾನು ಹೇಳಿದೆ, ಅಯ್ಯೋ ಇದು ಇಲ್ಲಲ್ಲ, ಮೈ ಬ್ರದರ್ ಸೆಡ್ ಟು ಗಿವ್ ಇಟ್ ಯು, ಪ್ಲೀಸ್ ಟೇಕ್ ಇಟ್ ಮೇಡಮ್. ನನಗೆ ಆಶ್ಚರ್ಯ ಆಯ್ತು, ಇದು ಏನಪ್ಪ ಇದು, ನನಗೆ ನಿಮ್ಮ ಸಂಪರ್ಕ ಹೇಗೆ? ದರ್ಶನ್ ಸಿನಿಮಾದಲ್ಲಿ ಮಾಡಿದ್ದೀರಾ ನೀವು? ಇಲ್ಲ. ಸಿ, ದರ್ಶನ್ ಹಿಮ್ಸೆಲ್ಫ್ ವಾಸ್ ಇನ್ ಪ್ರಾಬ್ಲಮ್. ಹೌದಾ? ಹೌದಾ, ದೊಡ್ಡ ಪ್ರಾಬ್ಲಮ್. ಆ್ಯಂಡ್ ನಾನು
ದೇವ್ರ ಹತ್ರ ಹ್ಮ್ ದರ್ಶನ್ ಇಂಥ ಆಸಾಮಿ ಅಲ್ಲ. ಅ ಮ್ಯಾನ್ ಹೂ ಇಸ್ ವೆರಿ ಲವಿಂಗ್ ಟುವರ್ಡ್ಸ್ ಅನಿಮಲ್ಸ್ ಹಾ ಅಂಡ್ ಬರ್ಡ್ಸ್ ಅಂಡ್ ಇದು ವಾತಾವರಣಕ್ಕೆಲ್ಲ ಅಂಥವ್ರು ಅವರು. ಹೀ ಕೆನಾಟ್ ಬಿ ಸಚ್ ಎ ಬ್ಯಾಡ್ ಮ್ಯಾನ್ ಆಸ್ ಯು ಥಿಂಕ್. ಸೊ ದರ್ಶನ್ ಇಸ್ ನಾಟ್ ಲೈಕ್ ದಟ್ ಅಂತ ನಾನು ಆ ಥರ ನಾನು ಇದು ಮಾಡಿಕೊಂಡು ನನ್ನ ಪ್ರೇಯರಲ್ಲಿ ಐ ಯೂಸ್ ಟು ಪ್ರೇ ಫಾರ್ ದರ್ಶನ್. ಹಿ ಡಿಂಟ್ ನೋ ಅಬೌಟ್ ಇಟ್. ಹ್ಮ್ ಆ್ಯಂಡ್ ಅವರು ಹೇಳಿ ಅವ್ರ ಬ್ರದರ್ ನನಗೆ, ಅಲ್ಲ ಅವ್ರಿಗೆ ಹೇಗೆ ಮುಡುತ್ತೆ ಸುದ್ದಿ ನೀವು ತೊಂದರೆಯಲ್ಲಿದ್ದೀರಿ ಅಂತ? ಇಲ್ಲ ತೊಂದರೆಯಲ್ಲಿ ಇದ್ದೀನಿ ಎಲ್ಲರಿಗ ಆ ಕಲಾ ಮಾಧ್ಯಮ ಮುಖಾಂತರ. ಓಕೆ ಓಕೆ ಹಾಂ 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 ಸೊ ಅವ್ರು ಅದನ್ನು ತಗೊಂಡು ಬಂದು ಕೊಟ್ಟರು. ಸರಿ ಹೀಗೆ ಐ ಥಿಂಕ್ ಐ ಮೀನ್ ವಿತೌಟ್ ಮೈ ನಾಲೆಜ್ ಮೆನಿ ಪೀಪಲ್ ದೇ ಹ್ಯಾವ್ ಗಾಟ್ ಸಾಫ್ಟ್ ಕಾರ್ನರ್ ಫಾರ್ ಮಿ. ನೀವು ಆ ಪ್ರಾಣಿ ಪಕ್ಷಿ ಅಂತೇಳಿ ಹೇಳಿದಲ್ಲ, ಅವರ ಮನೆ ಇದೆಯಲ್ಲ RR ನಗರದಲ್ಲಿ, ಹಾ. ಅಲ್ಲಿಗೆ ನಾನು ಹೋದಾಗ ಇಡೀ ಪಕ್ಷಿಗಳಿಗೆ ಇಲ್ಲಿ ಇಲ್ಲಿ ಪ್ರಾಣಿಗಳೆಲ್ಲ ಓಡಾಡ್ತಾ ಇಲ್ವಾ, ಅದೇ ಥರ ಅಲ್ಲಿ ಪಕ್ಷಿ ಪ್ರಾಣಿಗಳು ಓಡಾಡ್ತಾ ಇತ್ತು. ಅಂದರೆ ನೀವು ಹೇಳಿದ್ದು ಅಂಥ ಒಂದು ವ್ಯಕ್ತಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸಾಧ್ಯವೇ ಇಲ್ಲ. ಅದನ್ನು ನಾನು ಯಾವಾಗಲೂ ಹೇಳ್ತಾ ಇದ್ದೆ. ಇನ್ ಮೈ ಪ್ರೇಯರ್ಸ್ ಐ ಯೂಸ್ ಟು ಪ್ರೇ ಫಾರ್ ಹಿಮ್. ಹಿ ಸಚ್ ಎ ನೈಸ್ ಮ್ಯಾನ್. ಅದು ಯಾಕೆ ನಿನ್ನ ಆಟಕ್ಕೆ ಯಾರು ಸಿಗಲೇ ಇಲ್ವಾ? ಇಬ್ಬರು ದೇವ್ರನ್ನೇ ನಾನು ಇದು ಮಾಡ್ಕೊಳ್ತಾ ಇದ್ದೆ. ಪಾಪ ವಾಟ್ ಅ ನೈಸ್ ಪರ್ಸನ್ ಅಂತ. ಆಮೇಲೆ ಥ್ರೂ ಹಿಸ್ ಬ್ರದರ್ ಹಿ ಸೆಂಟ್ ದಟ್ ಮನಿ. ಓಕೆ ಬಿಫೋರ್ ದಟ್ ಇಟ್ ಸೆಲ್ಫ್ ಐ ಯೂಸ್ ಟು. ಓಕೆ 50,000 ಕೊಟ್ಟರು, ಆಮೇಲೆ ಕೊಡ್ತಾ ಬಂದ್ರ? ಇಲ್ಲ ನಾನು ಡೈರೆಕ್ಟ್ ಆಶ್ರಮಕ್ಕೆ ಕೊಡ್ತಾ ಇದ್ದೆ. ಆಮೇಲೆ ಆಶ್ರಮದವರು ಐ ಥಿಂಕ್ ದೇವರ್ ಟೇಕಿಂಗ್ ದಟ್ ಮನಿ. ಇಲ್ಲಮ್ಮ ಆಶ್ರಮಕ್ಕೆ ಡೈರೆಕ್ಟ್ ಕಮಿಟ್ ಆಗಬೇಕು. ಆಮೇಲೆ ಅಲ್ಲಿಗೆ ಪೇಮೆಂಟ್ ಮಾಡ್ತಾ ಇದ್ರು. ಹಾಗೆ ಮಾಡಿದರೆ ಅವ್ರೇನು ನನಗೋಸ್ಕರ ಇದು ಸ್ಪೆಷಲ್ ಆಗಿ ಏನು ಇದು ತಗೊಂಡಿರಲಿಲ್ಲ. ಏನು ಕೊಡ್ತಾ ಇದ್ದಾರಲ್ಲ ಊಟಕ್ಕೆ. ಅಲ್ಲಿ ಹೋದ ಟೈಮಿಗೆ ನಿಮಗೆ ತುಂಬಾ ಪ್ರಚಾರ ಸಿಕ್ತಲ್ಲ. ಆ ಜಾಗಕ್ಕೆ ಹೋದ್ಮೇಲೆ ಶೈಲೇಶ್ವರಿ ಅಂದರೆ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ. ಇನ್ನೂ ಪ್ರಚಾರಕ್ಕೆ ಬಂದ್ರಿ. ಹಾ, ಎಲ್ಲಿದ್ದಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಯಾರು ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅದೇನೆ ಅದು ಅವರು ದೇ ಮೇಡ್ ಎ ಬಿಗ್ ಪಬ್ಲಿಸಿಟಿ ಅಬೌಟ್ ಇಟ್. ಹೇಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತು? ಕೆಲವೊಂದೆಲ್ಲ ನನಗೆ ಆಟೋಮೆಟಿಕ್ ಆಗಿ ಗೊತ್ತಾಗ್ಬಿಡ್ತದೆ ಹೇಗೆ ಏನು ಅಂತ. ಅದು ಕಾರಣಗಳಿಲ್ಲ. ಇದು ಅಷ್ಟೇ. ಅಂದರೆ ನನಗೆ ತುಂಬ ಆತ್ಮೀಯರಾಗಿರಬೇಕು. ಅವ್ರು ಎಲ್ಲಿರ್ತಾರೆ, ಏನು ಮಾಡ್ತಾ ಇದ್ದಾರೆ, ಇದೆಲ್ಲ ಡಿಟೇಲ್ ನನಗೆ ಬರ್ತಾನೆ ಇರ್ತದೆ ಬೇರೆ ಬೇರೆ ಮೂಲಗಳಿಂದ. ಅದು ಇಂಥದ್ದೇ ಮೂಲ ಅಂತೇಳಿ ಹೇಳಲಿಕ್ಕೆ ನೆನಪು ಉಳಿಯಲ್ಲ. ಬಟ್ ಶೈಲೇಶಮ್ಮ ನನಗೆ ನೆನಪಿನಲ್ಲಿ ಹಂಗೆ ಉಳಿದಿದ್ದಾರೆ. ಅಲ್ಲಿಂದ ಎಲ್ಲಿ ಹೋದರು, ಏನು ಮಾಡಿದರು, ನಾನೇ ಮಾತಾಡಿ ಬಂದಿದ್ದು. ಇಲ್ಲಿ ಹೋಗಿ ಮಡಿಲು ಸೇರಿಕೊಂಡ್ರು. ಮಡಿಲಿನಲ್ಲಿ ಏನಾಯಿತು, ಒಂದು ಸಲ ಹೋಗಿ ಭೇಟಿಯಾಗಬೇಕಿತ್ತು ನಾನು ಅಂತೆಲ್ಲ ಯೋಚನೆ ಮಾಡೋದಿದೆ. ಭೇಟಿಯಾಗೋ ಸಂದರ್ಭ ಬಂದಿರಲಿಲ್ಲ ನೋಡಿ. ಈಗ ಇಲ್ಲಿ ಗೊತ್ತಿಲ್ಲ, ಇದು ಅನುಪಮ ಮಡಿಲು ಅಲ್ವಾ? ಇಲ್ಲಿ ಹೀಗೆ ಕೂತ್ಕೊಂಡಿದ್ದೀವಿ. ಬಟ್ ಶಿ ವಾಸ್ ಬಿಹೈಂಡ್ ಮೀ ಫ್ರಮ್ ದಿ ವೆರಿ ಬಿಗಿನಿಂಗ್. ಮೊದಲಿಂದ ಅದೇನೋ ಒಂದು ಬೆಕ್ಕಿನ ಸಂಬಂಧ ಅಂತ ಅನ್ಸುತ್ತೆ. ಏನದು? ನನ್ನ ಹತ್ರ ಎರಡು ಇಬ್ರು ಕೆಳಗಡೆನೆ ಇದ್ದಾರೆ. ನಾನು ಸಾಕ್ತಾ ಇದ್ದೆ. ಆ ಗಂಡು ಮರಿನ ಇವ್ರು ತಂದು ಕೊಟ್ರು. ಅವನೇ ಚಿಕ್ಕದಾಗೆ ಇದ್ದ, ಟುಟಿ ಅಂತ ಅವನಿಗೆ ಹೆಸರಿಟ್ಟು. ಅವರಿಬ್ರು ಇದ್ರಲ್ಲ. ನಾನು ಇಲ್ಲಿ ಬರ್ಬೇಕಾದ್ರೆ ಯಾರ ಹತ್ರ ಬಿಟ್ಟು ಬರೋದು? ಅವಾಗ ನಾನು ಇವ್ರಿಗೆ ಹೇಳಿದೆ, ನೋಡಿ ಅವನಿಗೆ ಅವ್ರಗಳಿಗೆ ಆಗೋ ಇದೆಲ್ಲ ನಾನು ದುಡ್ಡು ಕೊಟ್ಬಿಡ್ತೀನಿ. ಅವ್ರನ್ನ ಎಲ್ಲಿ ನಾನು ಐ ಡೋಂಟ್ ಲೈಕ್ ಟು ಲೀವ್ ದಮ್ ಲೈಕ್ ದಟ್ ಅಂಡ್ ಕಮ್ ಯು ನಾನು ಕರ್ಕೊಂಡು ಹೋಗ್ತೀನಮ್ಮ ಅಂತ ಹೇಳಿ ಅವರಿಬ್ಬರನ್ನು ಕರ್ಕೊಂಡು ಬಂದ್ಬಿಟ್ರು ಇಲ್ಲಿಗೆ. ಬೆಕ್ಕುಗಳನ್ನ ಇದ್ದಾರೆ ಕೆಳಗಡೆ ಇಬ್ರು ಈಗಲೂ ಇದ್ದಾರೆ. ಸೊ ಅವ್ರು ಇಲ್ಲಿ ಕರ್ಕೊಂಡು ಬಂದ್ಬಿಟ್ರು. ಆಮೇಲೆ ನಾನು ಮಡಿಲಿಗೆ ಹೋಗಿದ್ದೆ. ಮಡಿಲಿನಲ್ಲಿ ಅವರು ಇಟ್ಕೊಳ್ಳಲ್ಲ ಅಂದ್ರೆ ಅವ್ರ ಹತ್ರ ನಾನು ಬಿಡಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಇವ್ರ ಹತ್ರ ನಾನು ಕಳಿಸ್ಬಿಟ್ಟೆ. ಸೊ ಅವಾಗ್ಲಿಂದ ಅವರಿಂದ ಸಿಕ್ಕಿರೋದು ಬೇಕು. ಅವರಿಂದ ಒಂದು ಬೆಕ್ಕು ಅವರಿಂದ ಸಿಕ್ಕಿದ್ದು. ದ ಫೀಮೇಲ್ ವಾಸ್ ಗಿವನ್ ಟು ಮೀ ಬೈ. ನಾನು ಅಲ್ಲಿದ್ನಲ್ಲ, ಅಲ್ಲಿದ್ದವರು ಒಬ್ರು ಆ ಫೀಮೇಲ್ ಇದು ಇಷ್ಟಿತ್ತು ರೀ. ಅದು ಇವಾಗ ಒಂದು ಓಡಾಡ್ತಾ ಇದೆಯಲ್ಲ, ಅದು ಈ ತರಾನೇ ಆ ತರ ಇತ್ತು. ಅದು ಚಿಕ್ಕದಾಗಿತ್ತು. ಸೊ ಮನುಷ್ಯರ ಸಂಬಂಧಕ್ಕೆ ಬೆಸಿಲಿಕ್ಕೆ ಮನುಷ್ಯರೇ ಬೇಕಾಗಿಲ್ಲ. ಎಸ್. ನನಗೆ ಮೊದಲಿಂದಲೂ ಬೆಕ್ಕುಗಳಂದ್ರೆ ತುಂಬಾ ಇಷ್ಟ. ಐ ಡೋಂಟ್ ನೋ ವೈ, ಬಟ್ ವಿ ಹ್ಯಾಡ್ ಲಾಟ್ಸ್ ಆಫ್ ಡಾಗೀಸ್ ಓನ್ಲಿ. ದಾಟ್ಸ್ ಅಬ್ಸೆಸ್ ಇತ್ತು. ಬಟ್ ಒಂದು ಕಾರ್ ಇತ್ತಲ್ಲ, ಸುದರ್ಶನ್ ಅವರು ಹಂಗೇ ತಗ್ಗಿ ಬಗ್ಗಿ ಕೂತ್ಕೊಳ್ಳುವಂತ ಒಂದು ಕಾರ್ ಇತ್ತು. ಹೌದು, ನನ್ನ ಕಾರ್ ಇತ್ತಲ್ಲ ಇದು ಮಾರುತಿ. ಫಿಯಟ್ ನಾಟ್ ಫಿಯರ್. ಅಷ್ಟು ಅಗಾಧ ದೇಹ ಅದ್ರ ಒಳಗೆ ಕೂತ್ಕೊಳ್ಳೋ ಹೇಗೆ?
ಅಯ್ಯ ಅವ್ರಿಗೆ ಗೊತ್ತು ಅಂದರೆ ಅವ್ರಿಗೆ ಸೀಟ್ ಹಿಂದೆ ಹಾಕ್ಕೊಂಡ್ಬಿಟ್ರು, ಕಾಲು ಚೇಂಜ್ ಉದ್ದ ಅಲ್ಲ, ಮಾಡಿಲ್ಲ. ಸೀಟ್ ಹಿಂದೆ ಹಾಕಿದ್ರು. ಆದರೆ ಸೀಟ್ ಹಿಂದೆ ಹಾಕಿ ಎಲ್ಲ ಮಾಡಿದ ಮೇಲೆ ಅವ್ರು ಇರಲಿಲ್ಲ, ಅದೇ ಬಂದಿರೋದು. ಆಮೇಲೆ ಮತ್ತೆ ನಾನು ಆ ಸೀಟ್ನ ವಾಪಸ್ ಎಲ್ಲಿತ್ತು ನನ್ನ ಕಾಲಿಗೆ ಯೂಶಲಿ ಇರೋ ಕಡೆ ಇರಬೇಕು, ಹೌದೌದು ಹೌದು. ಅದನ್ನ ಅಲ್ಲಿ ಹಾಕ್ಕೊಂಡೆ ನಾನು. ಆ್ಯಂಡ್ ಐ ವಾಸ್ ಡ್ರೈವಿಂಗ್. 80 years ಆದಮೇಲೆ ಲೈಸೆನ್ಸ್ ಕೊಡೋಲ್ಲ ಅಂತ. ಸೊ ದೆನ್ ಐ ಹ್ಯಾಡ್ ಟು ಸೆಲ್ ಇಟ್. ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ಅಲ್ಲಿದ್ದ ಒಬ್ಬ ಇವನು ಏನು ಮಾಡ್ದ ನನಗೆ ಗೊತ್ತಿಲ್ಲದೆ ಆ ಕಾರಿಂದ ಪಾರ್ಟ್ಸ್ ಎಲ್ಲ ತಗೊಂಡು ಅವನು ಯಾರೋ ನನಗೆ ಹೇಳಿದ್ರು ಟೇಕಿಂಗ್ ಲೈಕ್ ದಿಸ್ ಅಂತ. ಸರಿ, ಯಾರು ತಗೊಳ್ತಾರೆ? ಇನ್ನೊಬ್ರು ಇದ್ರು ಅಲ್ಲಿ, ನಾನು ತಗೊಳ್ತೀನಿ ಅಂತ ಹೇಳಿದವರು, ಅವ್ರು ಬರಲೇ ಇಲ್ಲ. ಸರಿ, ಆಮೇಲೆ ಬಂದು ಹೇಳ್ತಾರೆ ನಾನು ತಗೊಳ್ತೀನಿ ಅಂತ ಹೇಳಿದೆ, ಇವ್ರು ಯಾರಿಗೂ ಕೊಟ್ಬಿಟ್ರು ಅಂತ. ಏನು ಮಾಡೋದು? ನಾನು ಮಾಡೋದೆಲ್ಲ ಬೇರೆಯವ್ರಿಗೆ ತಪ್ಪಾಗೇ ಕಾಣುತ್ತೆ, ಏನು ಮಾಡೋಕ್ಕಾಗತ್ತೆ? ಆ ಥರ ವ್ಯಕ್ತಿತ್ವ ಬೆಳೆಸ್ಕೊಂಡಿದ್ದೀರಿ ಅಲ್ವಾ? ಸೊ ಹಂಗೆ. ಈಗ ಸುದರ್ಶನ್ ಅವರ ಕೊನೆಯ ದಿನಗಳನ್ನು ನೆನೆಸ್ಕೊಳ್ಳೋ ನೋಡಿ, ಅವರು ಲಾಸ್ಟ್ ನನಗೆ ನನ್ನ ಹತ್ರ ಅವ್ರು ಮಾತಾಡುವಾಗ, ಯಾಕೆ ಮರಿ ನನಗೆ ಏನು ಐಡೆಂಟಿಟಿ ಇಲ್ಲ ಅಂತ ಹೇಳಿದೆ. ಅಲ್ಲಿಂದ ಬರ್ತೀನಿ. ಒನ್ ಡೇ ಐ ಸೆಡ್ ವಾಟ್, ಯಾಕೆ ಮರಿ ಒಂಥರ ಇದೆಯಾ? ಏನು ನನಗೇನು ಐಡೆಂಟಿಟಿ ಇಲ್ಲ. ಯಾಕೆ ಮರಿ ನಿನ್ಗೆ ಐಡೆಂಟಿಟಿ ಇಲ್ವಾ? ಯು ಆರ್ ಮಿಸ್ಸಸ್ ಸುದರ್ಶನ್. ಅದೇ ಅಯ್ಯ ನಿಮ್ಮನೆ ಕಾಮಾಕ್ಷಿ ಮೀನಾಕ್ಷಿ ಯಾರು ಮದುವೆ ಮಾಡ್ಕೊಂಡ್ರು ಅವರು ಮಿಸ್ಸಸ್ ಸುದರ್ಶನೇ. ನಾನು ಅದನ್ನೇ ಹೇಳಲಿಲ್ಲ. ನಾನು ಹಾಡ್ತೀನಿ, ಒಂದು ಇನ್ಸ್ಟ್ರೂಮೆಂಟ್ ನುಡಿಸ್ತೀನಿ, ಐ ಆಮ್ ಎ ಡ್ಯಾನ್ಸರ್, ಐ ಆಮ್ ಅನ್ ಆ್ಯಕ್ಟ್ರೆಸ್. ಇಷ್ಟೆಲ್ಲ ಇದ್ದರೂ ನನಗೆ ಏನು, ಐ ಡೋಂಟ್ ಹ್ಯಾವ್ ಎನಿ ಐಡೆಂಟಿಟಿ, ನಥಿಂಗ್ ಇಸ್ ಹ್ಯಾಪನಿಂಗ್. ಅಷ್ಟೇ ತಾನೇ ಬಿಡು ಅಂದ್ಬಿಟ್ಟು ಒಬ್ಬರನ್ನ ಕರ್ಕೊಂಡು ಬಂದರು. ನಂದು ಡಿಫ್ರೆಂಟ್ ಇದರಲ್ಲಿ ಫೋಟೋಸ್ ತೆಗೆದ್ರು, ಬ್ಯೂಟಿಫುಲ್ ಪ್ಲಕಾರ್ಡ್ಸ್ ಮಾಡಿದರು. ಅದು ಇವರು ಯಾವುದು ಚಿಕ್ಕದಾಗಿ ಮಾಡಿ ಪ್ರಾಕ್ಟೀಸ್ ಇಲ್ಲ, 6 ಇದು ಫುಲ್ ಆಫ್ ದಟ್. ಟಿಲ್ ರೀಸೆಂಟ್ಲಿ ಐ ಹ್ಯಾಡ್ ಒನ್. ಆಮೇಲೆ ಅದರಲ್ಲಿ ಒಂದರಲ್ಲಿ ಕರೆಕ್ಟಾಗಿ ನನ್ನ ಬಗ್ಗೆ ಎಲ್ಲ ಬರೆದಿಟ್ಟಿದ್ರು, ಎಲ್ಲ ಮಾಡಿದರು. ಸೊ ಅದಿತ್ತು. 3 years along with my students I gave program and all those ಅಲ್ಲಿಂದ ಬಂದಿದ್ದು ಅವ್ರಿಗೆ ಎಲ್ಲರಿಗೂ ನಾನು ಕೊಟ್ಟಿದ್ದು ಇದಾದ್ಮೇಲೆ ಅವ್ರಿಗೆ ಇದು ಕೊಡ್ತೀವಲ್ಲ ನೆನಪಿಗೆ ಅಂತ, ನೆನಪಿನ ಕಾಣಿಕೆ. ಫಸ್ಟ್ ಇಯರ್ದು, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಇಷ್ಟು ಎಲ್ಲ ಇತ್ತು. ಇನ್ನು ಒಳಗಡೆನೂ ತುಂಬ ಇತ್ತು. ಅದೆಲ್ಲನೂ ತೆಗೆದು ನನ್ನ ನಾದ್ನಿ ಮಗ ಏನು ಮಾಡ್ದ, ಅವನಿಗೆ ಏನು ನನ್ನ ಮೇಲೆ ಅಂತ ರೊಚ್ಚು ಬರಬೇಕಾದ ಅವಶ್ಯಕತೆನೇ ಇಲ್ಲ. ಆದರೆ ಏನು ನನ್ನ ಹಣೆ ಬರ ಸರಿ ಇಲ್ಲ. ಅವನು ಬಂದ ಅದನ್ನೆಲ್ಲ ತಗೊಂಡು ಹೋಗಿ ಇದು ಗಾಡಿ ಬರುತ್ತಲ್ಲ ಹಸಿ ಕಸ ಬಿಸಿ ಕಸ ಅಂತ, ಅದರಲ್ಲಿ ಹಾಕ್ಬಿಟ್ಟ. ಎಲ್ಲ ಹಾಕ್ಬಿಟ್ಟು ನನ್ನನ್ನು ಕರ್ಕೊಂಡು ಬಂದು ಇಲ್ಲಿ ಮಡ್ಲಲ್ಲಿ ಬಿಟ್ಬಿಟ್ಟು ಅವನು ಅಲ್ಲಿ ಹೋಗಿ ಎಲ್ಲ ಮನೆಯಲ್ಲಿರೋ ಒಳ್ಳೆ ಒಳ್ಳೆ ವಿಷಯಗಳು ಅದು ಇದು ಎಲ್ಲ ತಗೊಂಡು ಹೋಗಿ ಮಾರ್ಕೊಂಡು ತಿನ್ಕೊಂಡ್ಬಿಟ್ಟ. ಇಂಥ ಸಂದರ್ಭದಲ್ಲಿ ಅಂಥವ್ರು ಇರ್ತಾರೆ, ಅಂಥವ್ರು ಇರ್ತಾರೆ. ನಾನು ತಡ್ಕೊಳ್ಳೋಕ್ಕೆ ಕಾರಣ ಯಾರು, ಕಾರಣಕರ್ತ ಯಾರು ಹೇಳಿ? ಇವರು ಕೊಟ್ಟಿದ್ದ ಧೈರ್ಯ, ಅನುಪಮ. ಅದು ಯಾಕೆ ಇದು ನೀವು ಏನು ಮಾಡಬೇಕು ಎಲ್ಲ ಆಯಿತು ಆಗಿದ್ದು ಬಿಡೋದನ್ನು ಬಿಟ್ಬಿಡಿ, ಅದ್ರ ಬಗ್ಗೆ ಯೋಚನೆನೇ ಮಾಡಬೇಡಿ. ಇವಾಗ ಮುಂದಕ್ಕೆ ಏನು ಮಾಡಬೇಕು ಅದನ್ನು ನೋಡಿ ನೀವು ಅಂತೆಲ್ಲ ಇವರು ನನಗೆ ತುಂಬ ಎಲ್ಲ ಇದು ಮಾಡಿ. ಅದು ಇವರು ಮಾತ್ರ ಅಲ್ಲ, ಇವ್ರ ಮಕ್ಕಳು ಅಷ್ಟೇ, ವೆರಿ ನೈಸ್ ಗರ್ಲ್ಸ್, ಇಬ್ಬರು ಟ್ವಿನ್ಸ್, ಒಂದೇ ಥರ ಐಡೆಂಟಿಕಲ್ ಟ್ವಿನ್ಸ್. ತುಂಬ ಜನ ದೇ ಬೋತ್ ಆರ್ ರಿಯಲಿ ವೆರಿ ಆಲ್ ಆಫ್ ದೆಮ್, ಈವನ್ ಹರ್ ಸನ್ ಆಲ್ಸೋ. ನಿನ್ನೆ ಯಾರೋ ನಾನು ಇಲ್ಲಿ ಬಂದಾಗ ಅವ್ರಿಗೆ ಯಾಕೆ ಹಂಗೆ ಅನಿಸ್ತು, ನಾನು ಬಿಟ್ಬಿಡ್ತೀನಿ ಅಂತಂದರೆ, ನೀವು ಇಲ್ಲೇ ಇದ್ಬಿಡಿಮ್ಮ ಅಂದರೆ ಅವರು. ಅಯ್ಯೋ ಪಾಪ, ಯಾಕೆಂದರೆ ಅವರು ಇಲ್ಲಿ ಇದ್ದು ಎಲ್ಲ ಅವರಿರೋದು ನಾನು ಡಿಸ್ಟರ್ಬ್ ಮಾಡೋ ಹಾಗಾಗತ್ತಲ್ಲ. ಸೊ ಅವರು ಡೌನ್ ಸ್ಟೇರ್ಸಲ್ಲಿ ಹೋಗಿ ಅವರು ನಿಮಗೆ ಬೇಕಾಗಿ ಅವ್ರು ಕೆಳಗೆ ಹೋಗಿದ್ದಾರೆ, ಕೆಳಗೆ ಎಲ್ಲರೂ ಮೇಲೆ ಮೇಲೆ ಅಂದರೆ ಕೆಳಗಡೆ ರೂಮ್ಗೆ ಹೋಗಿ ಅದ್ರ ಬಗ್ಗೆ ಅವ್ರು ಇದು ಮಾಡ್ತಾರೆ. ಅಯ್ಯೋ ನನ್ನಿಂದ ಇವ್ರಿಗೆ ಎಷ್ಟು ತೊಂದರೆ ಆಗುತ್ತಲ್ಲ ಅಂತ ನನಗೆ. ಅವರು ಇಲ್ಲ ಅಮ್ಮ ನೀವು ಇಲ್ಲೇ ಇರಬೇಕು, ನೀವು ಎಲ್ಲೂ ಹೋಗಬಾರ್ದು ಅಂದರು. ಸುದರ್ಶನ್ ಅವರಿಗೆ ಕಾಯಿಲೆ ಏನಾದ್ರು ಇತ್ತಾ? ಇಲ್ಲ, ಏನಿಲ್ಲ. ಅವ್ರಿಗೆ ಇದು ನಾನು ಹೇಳಿದ್ದು ಅವರ ಕೊನೆಯ ದಿನಗಳಲ್ಲಿ ನೀವು ಹೇಗಿದ್ರಿ ಅಂತ. ಅವ್ರು ಹೇಗಿದ್ರು ನೋಡಿ, ಅವ್ರು ತುಂಬ 12 ಗಂಟೆ ಆಗೋಯ್ತು. ಅವ್ರು TV ನೋಡ್ಕೊಂಡು ಕೂತಿದ್ರು.
ನಾನು ಅವ್ರು ಎದ್ದಿದಾರಲ್ಲ ಅಂತ ನಾನು ಟೈಮ್ ನೋಡಲಿಲ್ಲ. ನಾನು ಕಿಚನಲ್ಲಿ ಏನೇನೋ ಕೆಲಸಗಳು ಮಾಡ್ತಾ ಇದ್ದೆ. ಆಮೇಲೆ ಚಿನ್ನು 12 ಗಂಟೆ ಆಯಿತು, ಇನ್ನೇನು ನೀವು ಟಿ ವಿ ನೋಡ್ತಾರೆ, ನೀನು ಎದ್ದಿದೆಯಲ್ಲ ಮರಿ, ಅದಕ್ಕೆ ನಾನು ಎದ್ದಿದ್ದೀನಿ. ಓಕೆ. ಅಯ್ಯೋ ಇಲ್ಲ ಚಿನ್ನು ಟೈಮ್ ಆಗೋಯ್ತು. ಸರಿ ನಾನು ಹೋಗ್ತೀನಿ. ಅವ್ರು ಬಾತ್ರೂಮ್ ಹೋದರು. ಬಾತ್ರೂಮ್ ಆಚೆ ಬಂದರೆ ಇಷ್ಟೇ ಒಂದು ಕಾರಿಡಾರ್ ಥರ ಅದು ಆ ಮನೆಗಳು ಕಟ್ಟಿರೋದು ಅದೇ ಥರ, ಓಕೆ, ಹಿಂಗೆ ಕಾರಿಡಾರ್ ಥರ ಬರುತ್ತೆ, ಇಷ್ಟೇ ಜಾಗ. ಒಳಗಡೆಯಿಂದ ಬಂದ್ರಲ್ಲ, ಅಲ್ಲಿ ಒಂದು ಬಾಕ್ಸ್ ಹಾಕಿದ್ದೆ. ಆ ಬಾಕ್ಸ್ ಮೂಲೆಯಲ್ಲಿ ಕೂತಿದ್ದೀನಿ ಅಂತ ತಿಳ್ಕೊಂಡು ಒಂದು 6 ಇಂಚಸ್ ಫಾರ್ವರ್ಡಲ್ಲಿ ಡಮ್ ಅಂತ ಕೂತ್ಬಿಟ್ರು. ಆ ರಭಸಕ್ಕೆ ಇದು ಮಲ್ಟಿಪಲ್ ಫ್ರ್ಯಾಕ್ಚರ್ ಆಗೋಯ್ತು ತೊಡೆ, ಹೇಳಕ್ಕಾಗ್ಲಿಲ್ಲ ಅವನಿಗೆ. ಸರಿ ಅಂತ ನಾನೇ ಕಷ್ಟಪಟ್ಟು ಅವ್ರನ್ನ ಹೇಳ್ಕೊಂಡು ಬಂದು ಈ ಕಡೆ ಮಲಗಿಸಿ ಮರಿ ನೀನು ಹೋಗಿ ಮಲ್ಕೊ, ನಾನು ಹೋಗಿ ಮಲ್ಕೋದು ಅಲ್ಲ ಏನಿಲ್ಲ, ನಾನು ಇಲ್ಲೇ ಮಲ್ಕೋತೀನಿ ಅಂತ. ಆಮೇಲೆ ಅವ್ರಿಗೆಲ್ಲ ಹೇಳಿ ಇದು ನೈಟಲ್ಲಿ ಇವಾಗ ಯಾರು ಬರ್ತಾರೆ ಅಂತ ಹೇಳಿ ಬೆಳಗ್ಗೆ ಯಾವಾಗ ಆಗುತ್ತೋ ಅಂತ ವೆಯ್ಟ್ ಮಾಡ್ಕೊಂಡಿದ್ದು. ಬೆಳಗ್ಗೆ ಆದಮೇಲೆ ಇವ್ರನ್ನ ಕರೆದು ಇದು ಕರ್ಕೊಂಡು ಹೋಗೋಕ್ಕೋಸ್ಕರ ತಗೊಂಡು ಬಂದರು. ಪೀಚಾಗಿದ್ರು 4 ಜನ. ಇವ್ರನ್ನ ಯಾರು ಎತ್ತಿ ಹಾಕ್ತಾರೆ? ಆಮೇಲೆ ಆ ಜನ ಅಲ್ಲಿದ್ದಾರಲ್ಲ ಅವ್ರೆಲ್ಲ ಏನು ಮಾಡಿದ್ರು, 3 ಜನ ಈ ಕಡೆ 3 ಜನ ಆ ಕಡೆ ಹಿಂಗೆ ಇಟ್ಕೊಂಡು ಇವ್ರನ್ನ ಎತ್ಕೊಂಡು ಬಂದರು. ಇವರು ನಾನು ವಾಪಸ್ ಬರ್ತೀನಿ ಅಂದ್ಕೊಂಡು ಹೋದರು. ಅಲ್ಲಿ ಹೋದ್ಮೇಲೆ ನೆಟ್ಟಿಗೆ ಅಲ್ಲಿ ಪಕ್ಕದಲ್ಲೇ ಇರೋದು ಒಂದು ಹಾಸ್ಪಿಟಲ್, ಚಿಕ್ಕ ಹಾಸ್ಪಿಟಲ್ ಇತ್ತು. ದೇ ಸೆಡ್ ನೋ, ವಿ ಕಾಂಟ್ ಅಟೆಂಡ್ ಆನ್ ದಿಸ್, ಯು ಮಸ್ಟ್ ಟೇಕ್ ಹಿಮ್ ಟು ಸಾಗರ್ ಹಾಸ್ಪಿಟಲ್. ಸರಿ, ಸಾಗರ್ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಇದು ಏನು ಆ್ಯಂಬುಲೆನ್ಸ್ ಬರಬೇಕಲ್ಲ, ಆ್ಯಂಬುಲೆನ್ಸ್ ಬಂತು. ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದ್ರೆ ನಾನು ಕೂತ್ಕೊಂಡೆ. ಅಲ್ಲಿ ಆ್ಯಂಬುಲೆನ್ಸ್ ಹೋಗೋ ಹೊತ್ತಿಗೆ ಎಷ್ಟು ಎತ್ತಿ ಹಾಕ್ತಾ ಇತ್ತು ಅಂದರೆ ಒಂದೊಂದು ಟೈಮ್ ಆ ಅಂತ ಇದ್ದಾರೆ ಅವರು ಇದಕ್ಕೆ ಪೇಯ್ನ್ಗೆ. ಅಲ್ಲಿ ಹೋದ ಕೂಡಲೇ ನಾನೇನು ಮಾಡಿದೆ, ಇದಕ್ಕಿದಾಗೆ ಬಂದ್ಬಿಟ್ನಲ್ಲ, ಅರ್ಲಿ ಮಾರ್ನಿಂಗ್ ನಾವು ಹೋಗಿರೋದು. ನಾನು ಹೇಳಿದೆ, ನಾನು ಹೋಗಿ ಬ್ಯಾಂಕ್ ಹೋಗಿ ದುಡ್ಡು ತೊಗೊಂಡು, ಇನ್ನು ಪ್ರೀವಿಯಸ್ ಇಯರೇ ಎಲ್ಲ ವಿ ಆರ್ ಪರ್ಫೆಕ್ಟ್ಲಿ ಆಲ್ ರೈಟ್ ಅಂತಾರೆ. ಇಬ್ಬರಿಗೂ ಚೆಕಪ್ ಮಾಡಿದರು. ಸೊ ನಾನು ಅದನ್ನು ಆ ಫೈಲ್ಸ್ ಎಲ್ಲ ತೊಗೊಂಡು ಬರ್ತೀನಿ. ಇವ್ರು ಹೇಳಿದ್ರು ಮರಿ ಆ ಫೈಲ್ಸ್ ಎಲ್ಲ ತಗೊಂಡು ಬರೋ ಹೊತ್ತಿಗೆ ಏನು ಮಾಡಿದರು, ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಮಲಗಿಸಿದ್ರಲ್ಲ ಒಂದು ಇದರಲ್ಲಿ, ಅಲ್ಲಿ ಇವರು ಹೇಳಿದ್ರಂತೆ ಕಾಫಿ ಸಿಗತ್ತಾ ಅಂದರೆ, ಹಾಂ ಸರಿ ಕಾಫಿ ತಂದು ಕೊಟ್ಟು. ಆಮೇಲೆ ಏನಾದರೂ ತಿಂಡಿ ತಿನ್ನೋಣ, ಏನಪ್ಪ ಇಡ್ಲಿ ಇದೆಯಾ? ಇಡ್ಲಿ ಇದೆ, ಸರಿ ಅಂತ ಇಡ್ಲಿ ಕೊಟ್ಟಿದ್ದಾರೆ. ನಾನು ಹೋಗೋ ಹೊತ್ತಿಗೆ ಅವರು ಆ ಇಡ್ಲಿ ಬಾಯಿಗೆ ಹಾಕ್ಕೊಂಡು ತಿನ್ನುವಾಗ ಅವ್ರಿಗೆ ಕಾಫ್ ಬಂದಾಗ ಆ ಇಡ್ಲಿ ಪೀಸ್ ಆಚೆ ಬಂತು. ಇಟ್ ವಾಸ್ ಬ್ರೌನ್ ಇನ್ ಕಲರ್. ಇವ್ರಿಗೆ ಬ್ಲಡ್ ಬರ್ತಾ ಇದೆ ಅಂತ ತಕ್ಷಣ ಏನ್ರಿ ಒಂದು ನಿಮಿಷ ಇದು ಮಾಡಲಿಲ್ಲ, ಅವ್ರನ್ನ ಕರ್ಕೊಂಡು ಹೋಗಿ ನೆಟ್ಟಿಗೆ ಕರ್ಕೊಂಡು ಹೊಟ್ಟೋದ್ರು ಒಳಗಡೆ. ನಾನೇನು ಮಾಡಿದೆ, ಇದೇನಿದು? ಹೌದು, ಇಟ್ ವಾಸ್ ಬ್ರೌನ್ ಇನ್ ಕಲರ್, ಬಟ್ ಇಟ್ ಇಸ್ ನಾಟ್ ಬ್ಲಡ್ ಕಲರ್ ಇಲ್ವಲ್ಲ, ಅದು ಯಾಕೆ ಹಿಂಗೆ ಮಾಡಿದ್ರು ಅಂತ. ಆದರೆ ಅವ್ರು ಕರ್ಕೊಂಡು ಹೋಗಿ ದೇ ಹ್ಯಾಡ್ ಆಲ್ರೆಡಿ ಡಿಸೈಡೆಡ್. ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಚಿನ್ನು ಒಂದೇ ಒಂದು ಮಾತು ಹೇಳಿದರು, ನನಗೆ ಇದರಲ್ಲಿ ಹಾಕಬೇಡ ಅಂತ. ಅಂದರೆ ಹಿಂಗೆ ಇದು ಮಾಡ್ಬಿಟ್ಟು ಅದಕ್ಕೆ ಯಾವುದೋ ಒಂದು ಕಾಯಿಲೆಗೆ ಹಾಕ್ತಾರಲ್ಲ ಹಾಗೆ, ಡಯಾಲಿಸಿಸ್ ಮಾಡಬಾರ್ದು ಅಂತ ಹೇಳೋದು. ಅಲ್ಲಿ ಕರ್ಕೊಂಡೋಗಿ ನಾನು ಯಾರಿಗೆ ಹೇಳಲಿ, ನನ್ನ ಮಾತು ಕೇಳೋರು ಯಾರು? ನಾನು ಮೊದಲು ಹೋಗಿ ನೀನು ಅದನ್ನೆಲ್ಲ ತೊಗೊಂಡು ಬಂದು ಲಾಸ್ಟ್ ಇಯರ್ ತಾನೇ ಎಲ್ಲ ಬೋತ್ ಆಫ್ ಯು ಆರ್ ಪರ್ಫೆಕ್ಟ್ ಅಂತ ಹೇಳಿದ್ರಲ್ಲ, ಅದನ್ನೆಲ್ಲ ತೊಗೊಂಡು ಬಾ ಅಂದರು. ಎಲ್ಲ ನಾನು ತೊಗೊಂಡು ಬಂದೆ. ಅಂದರೆ ಅಷ್ಟರಲ್ಲಿ ಇವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಎಕ್ಸ್ರೇ ರೂಮ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಶಿವರಾಮ ಬಂದಿದ್ರು ಅವಾಗ. ಆಮೇಲೆ ಕರ್ಕೊಂಡು ಹೋಗಿ ಅಲ್ಲಿ ಯಾವುದೋ ರೂಮಲ್ಲಿ ಮಲಗಿಸಿದ್ರು. ಏನೇನೋ ಆಗೋಯ್ತು. ಲಾಸ್ಟ್ ಮಾತಾಡಿದ್ದೇನು ಅವರು ಎಲ್ಲರ ಹತ್ರನೂ ನಾನು ನನ್ನ ಹೆಂಡತಿಗೋಸ್ಕರ ನಾನು ಏನೇನು ಮಾಡಲಿಲ್ಲ ಅದನ್ನೇ ಹೇಳ್ತಾಯಿದ್ರು. ನಾನು ಏನು ಮಾಡಲಿಲ್ಲ, ಅವ್ರಿಗೋಸ್ಕರ ಏನು ಮಾಡಲಿಲ್ಲ ಅಂದ್ಕೊಂಡು. ಅಷ್ಟರಲ್ಲಿ ನಾನು ಅವರು ಸ್ವಂತದವರು ಎಲ್ಲರನ್ನೂ ಕರೆಸ್ಬಿಟ್ಟೆ. ಎಲ್ಲರೂ ಬಂದುಬಿಟ್ರು. ಇಲ್ಲಿರೋರು ತುಂಬ ಜನ ಇದ್ದಾರೆ ಅವ್ರಿಗೆ. ಎಲ್ಲರೂ ಬಂದುಬಿಟ್ರು ಅಲ್ಲಿ.
ಬಂದಮೇಲೆ ಅವರೆಲ್ಲ ಅವರೆಲ್ಲ ಬಂದರೆ ಅಂತ ಮಾತಾಡ್ತಾ ಇದ್ದಾರೆ. ಅಬ್ಬಾ ಇವರೆಲ್ಲ ಬಂದರೆ ಮಾತಾಡ್ತಾ ಇದ್ದಾರಲ್ಲ ಸಂತೋಷವಾಗಿ ಅಂತ ಅವರೇ ಇರಲಿ ಅಂತ ನಾನು ಹತ್ರ ಹೋಗಲಿಲ್ಲ. ಅವರೇ ಮಾತಾಡಲಿ. ಆಮೇಲೆ ನೋಡ್ತೀನಿ ಇದು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ 4 ಗಂಟೆಗೆ ಬೇಗ ಬನ್ನಿ ಅಂತ ಬಂತು. ತಕ್ಷಣ ನನ್ನ ಫ್ರೆಂಡ್ ಅವಳ ಮಗ ತುಂಬ ಸ್ಪೀಡಾಗಿ ಓಡಿಸೋನ್ ಕಾರ್, ಅವನೇ ಬಂದ. ಅವನಿಗೆ ಅವರು ಅಂದರೆ ತುಂಬ ಇಷ್ಟ. ಬಂದ ಅಲ್ಲಿ ಹೋಗಿದಾಗ ಆಲ್ರೆಡಿ ದೇಹ ಪುಟ್ಟಿ ಒಂದು ಡಯಾಲಿಸಿಸ್. ಅವ್ರು ಡಯಾಲಿಸಿಸ್ ಹಾಕಬೇಡ ಅಂತ ಹೇಳೋಂದ್ರು, ಅವ್ರು ಡಯಾಲಿಸಿಸ್ ಹಾಕ್ಬಿಟ್ಟಿದ್ದಾರೆ. ಏನಪ್ಪ ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಬಿದ್ದಿದ್ದ ರಭಸಕ್ಕೆ ಕಿಡ್ನಿ ಫೇಲಿಯರ್ ಆಗೋಯ್ತಂತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲ ಎಲ್ಲೂ. ಸೊ ಒಂದೊಂದಾಗಿ ಅವಯವಗಳು ಹೋಗುತ್ತೆ ಅನ್ನೋ ಥರ ಯಾರೋ ಮಾತಾಡ್ತಾ ಇದ್ದಾರೆ ಅಲ್ಲಿ. ಇವ್ರು ಯಾರ ಬಗ್ಗೆ ಮಾತಾಡ್ತಾರೆ? ಇವ್ರ ಬಗ್ಗೆ ಮಾತಾಡ್ತಾರೆ, ಬೇರೆ ಯಾರ ಬಗ್ಗೆ? ಆವಾಗ ಒಂದು ಮಾತು ಮಾತ್ರ ನಾನು ನೋಟಿಸ್ ಮಾಡಿದೆ, ಆ ಡಾಕ್ಟರ್ ಫಾದರ್ ಇವ್ರ ಏಜ್ ಅಂತೆ, ಇವರಷ್ಟೇ ಎತ್ತರವಾಗಿ ಹಂಗಿರ್ತಾರೆ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ಅದು ನನ್ನ ಕಿವಿಗೆ ಬೀಳ್ತಾಯಿದೆ. ಆ ಟೈಮಲ್ಲಿ ಇವಳು ಇದು ಗಿರಿಜಾ ಲೋಕೇಶ್ ಬಂದ್ಬಿಟ್ಟು, ನೀವು ಇಲ್ಲಿ ಏನು ಮಾಡ್ತೀರಾ ಹೇಳಿ, ಹೋಗಿ ಆ ಕಡೆ ಹೋಗಿ ಕೂತ್ಕೊಳ್ಳಿ, ನೀವು ಇಲ್ಲಿಂದ ನೀವು ಹೇಳ್ಬಾರ್ದು ಅಂದ್ಬಿಟ್ಟು ನಾನು ಕರ್ಕೊಂಡು ಹೋಗಿ ಆ ಕಡೆ ಕೂರಿಸ್ಬಿಟ್ರು. ಆಮೇಲೆ ಇನ್ನೊಬ್ಬರು ಆರ್ಟಿಸ್ಟು, ಇನ್ನೊಬ್ಬರು 3 ಆರ್ಟಿಸ್ಟ್ ಒಟ್ಟಿಗೆ. ಇಲ್ಲಿ ಏನು ನಡೀತಾ ಇದೆ ಅಂತ ನಾನು ನೋಡೋಕ್ಕೆ ಆಗಲಿಲ್ಲ. ಆಮೇಲೆ ಅವತ್ತೆಲ್ಲ ಇದ್ದು ನಾನು ಎಲ್ಲರೂ ಹೋದ್ಮೇಲೆ ನಾನು ಮೆತ್ತಿಗೆ ಹೋಗಿ ಒಂದೇನು ಸಲ ಆವಾಗ ಆ ಡಾಕ್ಟ್ರ್ ಕೂತಿರೋಳು, ನಾವು ಸೋ ಮೆನಿ ಪೀಪಲ್ ವರ್ ಕಮಿಂಗ್ ಆ್ಯಂಡ್ ಟಾಕಿಂಗ್, ಹಿ ಮಸ್ಟ್ ಬಿ ವೆರಿ ಟಯರ್ಡ್, ಇಫ್ ಈ ಸ್ಲೀಪಿಂಗ್ ಡೋಂಟ್ ಡಿಸ್ಟರ್ಬ್ ಹಿಮ್. ನಾನು ಹೋಗಿ ಹಿಂಗೆ ತಲೆ ಸವರ್ಬಿಟ್ಟು ಚಿನ್ನು ಅಂದೆ. ಏನೂ ಇದಿಲ್ಲ, ಹಿಂಗೆ ಚೆನ್ನಾಗಿ ಮಲಗಿದ್ದಾರೆ, ಸರಿ ಅಂತ ಬಂದ್ಬಿಟ್ಟೆ ಅಷ್ಟೇ. ಆವಾಗ ಲಾಸ್ಟಲ್ಲಿ ನಾನು ಹೇಳಿದೆ, ಅವ್ರನ್ನ ಮಲಗಿಸಿದ್ದಾಗ ನಾನು ಅವ್ರ ಕೈ ಮೇಲೆ ಹಿಂಗಿಟ್ಟು, ಚಿನ್ನು ಗಗನದಲ್ಲಿ ಹಾರುತ್ತಿದೆ ಹಕ್ಕಿಗಳ ಜೋಡಿ, ಭೂಮಿಯಲ್ಲಿ ಆಡುತ್ತಿದೆ ಈ ನಮ್ಮ ಜೋಡಿ ಅಂತ ಹೇಳುವಾಗ ನನಗೆ ಅಳು ಬಂದ್ಬಿಡ್ತು. ಓಡದೆ ಬಂದು ನೋಡೋ ಹೊತ್ತಿಗೆ ಇವನು ಇದೆ ಈ ದರ್ಶನ್ ಅಂತ, ಯಾವನ ನಾ ದರ್ಶನ್, ಹರ್ಷನೇ ಅಲ್ಲ, ಹರ್ಷ ವಾಸ್ ಅ ವೆರಿ ಗುಡ್ ಫೆಲೋ ಅಟ್ ದಟ್ ಟೈಮ್. ಅವನು ಬಂದ್ಬಿಟ್ಟು ಎಲ್ಲಿ ಹೋಗ್ಬಿಟ್ಟಿರಿ ಆಂಟಿ, ಯಮದೂತರು ಅಲ್ಲೇ ನಿಂತಿರ್ತಾರೆ ಪಕ್ಕದಲ್ಲಿ, ಅವ್ರ ಪ್ರೀತಿಯಾಗಿರೋರ ಪಕ್ಕದಲ್ಲಿ ಇದ್ದರೆ ಅವ್ರು ಏನು ಮಾಡೋಕ್ಕಾಗಲ್ಲ, ನೀವು ಹೋದ್ರೆ ಹೊರಟೋಯ್ತು ಅಂದ. ನನಗೆ ಗ್ರೇಟ್, ನೆನ್ನೆ ಲೀಲಾವತಿ ಅಮ್ಮ ಅಂತ ನೋಡಿದಾಗ ನನಗೆ ಅದೇ ಜ್ಞಾಪಕ ಬರ್ತಾಯಿತ್ತು. ಆಯಿತು, ಅಂದರೆ ನಾನು ತುಂಬ ಧೈರ್ಯಶಾಲಿ ಅಫ್ಕೋರ್ಸ್, ಬಟ್ ಅದಕ್ಕೋಸ್ಕರ ನನಗೆ ದೇವರು ಇಷ್ಟು ಕಷ್ಟ ಕೊಡಬಾರ್ದಲ್ಲ. ಅದಾದಮೇಲೆ ಅವರೇ ಹೋದ್ಮೇಲೆ ನನಗೆ ಬೇರೆ ಏನೋ ಆಗಿರೋ ಥಿಂಗ್ಸ್ ಮೇಲೆಲ್ಲ ಅದೇ ಸೆಕೆಂಡರಿ. ಎಲ್ಲ ಇವನು ಬಂದು ತೋಚ್ಕೊಂಡು ಹೋದ ಇಲ್ಲ. ಆ ಟೈಮ್ಗೆ ಇವರು ಬಂದರು, ಅಂದರೆ ದೇವರು ಎಲ್ಲೋ ಒಬ್ರನ್ನ ಇಟ್ಟಿರ್ತಾರೆ ನನಗೆ ಅನ್ನೋದಕ್ಕೋಸ್ಕರ ಇವರು ಬಂದ್ಬಿಟ್ಟು ನಾನು ಅಲ್ಲಿರೋವಾಗಲೇ, ಆ ಮಡಿಲಲ್ಲಿ ಇರೋವಾಗಲೇ ನನಗೆ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಇವರೇ. ಯಾವಾಗ ಬರ್ತಾರೆ ಅನುಪಮ, ಯಾವಾಗ ಬರ್ತಾರೆ ಅನುಪಮ ಅಂತಿದ್ದೆ ನಾನು. ಹಂಗೆ ಬರೋರು ಬಂದ್ಬಿಟ್ಟು ನನಗೆ ಇದೆಲ್ಲ ಆಗಿದ್ದು ಇವರೇ ಬಂದು ನನಗೆ ಎಲ್ಲ ನೋಡಿಕೊಂಡ್ರು. ಅಲ್ಲಿ ಕೇಳಿದ್ರು ಬೇರೆ ಇವರು, ಹೀಗಾಗಿದೆ ನೀವು ಕರ್ಕೊಂಡು ಹೋಗ್ಬೇಕಲ್ವ, ಇದೆಲ್ಲ ನಾವು ನೋಡ್ಕೊಳಕ್ಕಾಗಲ್ಲ, ಏನೋ ಒಂದು ಚಿಕ್ಕ ವಿಷಯದಲ್ಲಿ ನೋಡ್ತೀವಿ, ಇದೆಲ್ಲ ಮನೆಯವ್ಗಳ ಅವರು ನೆಂಟ್ರೆ ನೋಡ್ಕೋಬೇಕಂತ, ಯಾರೂ ಇಲ್ಲ ಅಂತ ತಾನೇ ಇಲ್ಲಿ ಬಂದಿರ್ತಾರೆ, ಇನ್ನು ನೋಡ್ಕೋತಾರೆ ಅಂದರೆ ಏನು ಅಂದ್ಬಿಟ್ಟು ಇವರು ಚೆನ್ನಾಗಿ ಅವ್ರಿಗೆ ಉಗಿದ್ಬಿಟ್ಟು ನನ್ನ ಕರ್ಕೊಂಡು ಬಂದರು. ವಿನೋದ್ ರಾಜ್ ಪರ್ಸನ್ ಅಂತ ಹೇಳಿ, ಅಮ್ಮ ನೀವು ಇಲ್ಲಿ ಬಂದರೆ ನಿಮಗೆ ನಾನು ಒಂದು ಮನೆ ಕೊಡ್ತೀನಿ ಅಂದರು. ನನಗೆಲ್ಲೂ ಮನೆ ಆಲ್ರೆಡಿ ಇವರೇ ಕೊಟ್ಟುಬಿಟ್ರಲ್ಲ ಇಲ್ಲಿ. ಆಮೇಲೆ ಬರ್ತೀನಿ, ಬಂದು ನೋಡ್ತೀನಿ ಅಮ್ಮ. he is very nice person. He is helping a lot of people. ನಮ್ಮೆಲ್ಲರಿಗೂ ಅವರು ತಿಂಗಳ 3,000 ನಮ್ಮ ಬ್ಯಾಂಕಿಗೆ ಹಾಕ್ತಾ ಇದ್ದಾರೆ ಅವರು. ಓಕೆ ಓಕೆ, ಇಷ್ಟೊಂದು ಆರ್ಟಿಸ್ಟ್ಗಳಿಗೆ ಹಾಕ್ತಾರೆ.
ಹೀಗೆ ನಡೀತಾ ಇದೆ. ಹೀಗೆ ನಡೀತಾ ಇದೆ. ನಾನು ಇವಾಗ ಐ ಮಸ್ಟ್ ಸ್ಟಾರ್ಟ್ ಮೈ ಕ್ಲಾಸಸ್, ವೋಕಲ್ ವೀಣಾ ಡ್ಯಾನ್ಸ್ ಕ್ಲಾಸಸ್ ಮಾಡಬೇಕು ಅಂತ ಇದು ಮಾಡ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇದೆಲ್ಲ ಆಯ್ತಲ್ಲ, ಮುಂದೆ ಹೆಂಗಾಗುತ್ತೆ ನೋಡೋಣ. ಗಟ್ಟಿಯಾಗಿದ್ರಿ. ನಾನು ಗಟ್ಟಿಯಾಗಿದ್ದೇನಪ್ಪ. ಆಮೇಲೆ ಗಟ್ಟಿಯಾಗಿರೋರ ಜೊತೆಲಿದ್ದೀರಿ. ಹೌದು, ಅದು ಬೇರೆ ಒಂದು ಡಬಲ್ ಗಟ್ಟಿ. ಡಬಲ್ ಗಟ್ಟಿ, ಗಟ್ಟಿ ಸ್ಕ್ವಾಡ್. ಸೊ ಅಂತೂ ದೇವರು ನನಗೆ ಕೈ ಬಿಡಲಿಲ್ಲ. ಎಲ್ಲೋ ಒಂದು ಕಡೆ ಇದಾಗಿದೆ ಅಂದಾಗ ಯಾರೋ ಒಬ್ಬರನ್ನ ಸೃಷ್ಟಿಸ್ತಾನೆ, ಹೋಗು 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 ಹೋಗಿ ಹೆಲ್ಪ್ ಮಾಡುವಂತ. ಆ ಥರ ಇವರು ನನ್ನ ಕರ್ಕೊಂಡು ಬಂದ್ಬಿಟ್ರು ಇಲ್ಲಿ. ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದಾಗ ಎಷ್ಟು ಜನಕ್ಕೆ ಊಟ ಕೊಟ್ಟಿದ್ರಿ? ಅಯ್ಯೋ, ಬೇಕಾದಷ್ಟು ಜನಕ್ಕೆ. ಯಾಕೆ ಅದೇ ಅದೇ ಇದಾಗತ್ತೆ ಅಂತೀರಾ? ನೀವು ಎಲ್ಲಿ ಕೊಟ್ಟಿರ್ತೀರೋ ಅದು ಕಷ್ಟದ ಸಮಯದಲ್ಲಿ ಅದು ಬೇರೆ ರೀತಿಯಲ್ಲಿ ನಿಮ್ಗೆ ಹೆಲ್ಪ್ ಆಗ್ತಾ ಬರ್ತಾ ಇದೆ ಅಲ್ವಾ. ನನಗೆ ಅವ್ರು ಹೇಳಿದ್ರಲ್ಲ, ನೀವು 9 ರೀಲ್ಸ್ ಮಾಡಿ ಆಮೇಲೆ ಇದು ಏನು ನಮಗೆ ಫರ್ದರ್ ತಗೊಳ್ಳೋಕ್ಕೆ ಹೆಲ್ಪ್ ಮಾಡ್ತೀನಿ, ನಾನು ಮಾಡಿರೋ ಒಂದು ಪಿಕ್ಚರ್ ಸೇಲ್ ಆಗುತ್ತೆ, ಆ ದುಡ್ಡು ನಿಮಗೆ ಕೊಡ್ತೀನಿ ಅಂತ ಒಬ್ಬರು ಹೇಳಿದರು. ನಾವು ಹೋಗೋ ಹೊತ್ತಿಗೆ ಆಯಮ್ಮ ಪಾರ್ವತಮ್ಮ, ಶಿ ಹ್ಯಾಡ್ ಟೋಲ್ಡ್ ನೋಬಡಿ ಶುಡ್ ಹೆಲ್ಪ್ ದೆಮ್ ಅಂತ. ಅದು ಆಮೇಲೆ ಗೊತ್ತಾಯ್ತು ನಿಮಗೆ. ಯಾವ ಪಾರ್ವತಮ್ಮ? ರಾಜ್ಕುಮಾರ್ ವೈಫ್. ಯಾಕೆ ಅದು ಯಾಕೆ ಅವ್ರು ಹಂಗಂದ್ರು? ಅವ್ರು ಎಲ್ಲರನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡವ್ರಲ್ಲ. ಯಾರನ್ನ? ಪಾರ್ವತಮ್ಮ ಎಲ್ಲರನ್ನ. ಹೌದು, ಬಟ್ ಇವರು ಅದಕ್ಕೆ ಏನು ಏನಿತ್ತು ಐ ಥಿಂಕ್ ನಾನು ಇಮ್ಯಾಜಿನ್ ಮಾಡ್ತೀನೋ ಏನೋ, ಇವರು ರಾಜ್ಕುಮಾರ್ ಇಬ್ರು ಅಣ್ಣ ತಮ್ಮಂದಿರಾಗಿ ಆಕ್ಟ್ ಮಾಡಿದ್ರು ಒಂದು ಅದರಲ್ಲಿ, ವಿಜಯನಗರ ಕಡ್ಲೆಕಾಯಿ ಆ ಪಿಕ್ಚರ್ ಅದ್ವಾ. ಇವ್ರು ಬರೋದು ಆಫ್ಟರ್ ಏನು ಇಂಟರ್ವಲ್. ಬಂದ ಕೂಡಲೇ ಈ ಥರ ಎಲ್ಲ ಅಪ್ಪನೇ ಹಿಂಗೆಲ್ಲ ಮಾಡ್ತಾನೆ, ನಾವಿಬ್ರು ಸೇರ್ಕೊಂಡು ಅಪ್ಪನಿಗೆ ಇದು ಮಾಡೋಣ ಅಂತ ಹಿಂಗೆ ಕೈ ಇಡ್ತಾರೆ. ಅವಾಗ ಈ ಕೂತಿರೋ ಜನ ಸುಮ್ಮನೆ ಕೂತಿರ್ಬಾರ್ದ, ಅಲ್ಲಿ ನೋಡ್ರೋ ಕೈನ, ಸುದರ್ಶನ್ ಕೈ ನೋಡು, ಇವನ್ ಕೈ ಪೀಚ್ ಆಗಿದೆ ಅಂತ. ಯಾರ ಕೈ? ರಾಜ್ಕುಮಾರ್ ಕೈ. ಸುದರ್ಶನ್ ಕೈ ನೋಡು ಹೇಗಿದೆ ಅಂತ. ನಾನು ಹೇಳಿದೆ, ಚಿನ್ನು, ಹಿಯರ್ ಆಫ್ಟರ್ವರ್ಡ್ಸ್ ಯು ವೋಂಟ್ ಗೆಟ್ ಈವನ್ ರಾಜ್ಕುಮಾರ್ಸ್ ಪಿಕ್ಚರ್. ಯಾಕೆ ಮರಿ ಹಂಗೆ ಹೇಳ್ತೇನೆ? ಇವಾಗ ನೀನು ನಮ್ಗೆ ಹೇಳಿದ್ರಲ್ಲ, ಅದೇ ಥರ ಅವ್ರ ಮುಂದೆನ ಅವ್ರಿಗೆ ಗೊತ್ತೇ, ಅವ್ರ ಕಿವಿಗೂ ಬಿದ್ದಿರುತ್ತಲ್ಲ. ಹಾಗಾದರೆ ಈ ಮನುಷ್ಯನ ನನ್ನ ಜೊತೆ ಹಾಕ್ಕೋಬಾರ್ದು ಅಂತ ಅವ್ರು ಅದು ಮಾಡಿದೆ. ಹೋಗ್ಬರಿ ಅಲ್ಲ, ಯಾಕೆ ಬೇಕು ಈ ಥರ ಕಂಪ್ಯಾರಿಸನ್ ಎಲ್ಲ ಮಾಡೋದು ಈ ಜನ? ಸರ ಹಂಗೆ ಆಯಿತು, ನೋ ಪಿಕ್ಚರ್ ಆಫ್ಟರ್ವರ್ಡ್ಸ್. ಬಟ್ ರಾಜ್ಕುಮಾರ್ ಹಿಮ್ಸೆಲ್ಫ್ ಹಿ ವಾಸ್ ವೆರಿ ಫ್ರೆಂಡ್ಲಿ ವಿತ್ ಮೈ ಹಸ್ಬೆಂಡ್. ಅವರಿಗೆ ಕಾಡಿಗೆಲ್ಲ ಹೋಗಿ ಕಷ್ಟಪಟ್ಟೆಲ್ಲ ಬಂದಮೇಲೂ ನಾವು ಹೋಗಿ ನೋಡ್ಕೊಂಡು ಬಂದ್ವಿ. ಪಾಪ ಚೆನ್ನಾಗಿ ಮಾತಾಡಿದರು. ಆಮೇಲೆ ಮಕ್ಕಳು ಬಂದು ಹೇಳಿದರು, ಅಂಕಲ್ ಅವ್ರು ತುಂಬ ಮಾತಾಡಬಾರ್ದು ಅಂತಾರೆ, ನೀವು ನಡೀರಿ ಅಂಕಲ್ ಅಂತ ಅವ್ರಿಗೆ ಹೇಳಿದರು. ಆಯ್ತಪ್ಪ. ಈಗ ಮಕ್ಕಳೆಲ್ಲ ಹೇಗಿದ್ದಾರೆ ನಿಮ್ಮ ಜೊತೆ? ಅಯ್ಯೋ, ಸಂಪರ್ಕ ಎಲ್ಲ ಇದೆ? ಯಾವಾಗಲೂ ಹಾಗೆ. ನಾನು ಇನ್ಫ್ಯಾಕ್ಟ್ ದೊಡ್ಡವನಿದ್ದಾನಲ್ಲ ಅವನು ಶಿವಣ್ಣಗೆ, ನಾನು ನಿನ್ನ ಥರ ಇದು ಆ್ಯಕ್ಟರ್ ಆಗ್ತೇನೆ ಅಂತ ಹೇಳಿದಕ್ಕೆ ರಾಜ್ಕುಮಾರ್ ಹೇಳಿದರು, ನೋಡಿ ಶೈಲೇಶ್ ಅವರೇ, ನೀನಾದರೂ ಓದಿ ಒಂದು ಲಾಯರು ಡಾಕ್ಟ್ರು ಆಗೋ ಅಂದರೆ ನೋಡಿ, ಇವನು ನನ್ನ ಥರ ಬಣ್ಣ ಹಾಕ್ಕೊಂಡು ಕುಣಿತೀನಿ ಅಂತಾನೆ, ಸ್ವಲ್ಪ ಬುದ್ಧಿ ಹೇಳಿ ಅವನಿಗೆ. ನಾನು ಹೇಳಿದೆ, ಯಾಕ್ರಿ ಬಣ್ಣ ಹಾಕ್ಕೊಂಡು ಆ್ಯಕ್ಟ್ ಮಾಡೋದು ಅಷ್ಟು ನೀಚವಾದದ್ದ? ಇಲ್ಲ, ಎಲ್ಲರಿಗೂ ಬರೋಲ್ಲ ಅದು. ಅವರು ನಿಮ್ಮ ಮಗ, ನಿಮ್ಮ ರಕ್ತ ಅವ್ರ ಬಾಡಿಯಲ್ಲಿ ಹೋಗ್ತಾ ಇದೆ. ಸೊ ಯಾರು ಬೇಕಾದರೂ ಡಾಕ್ಟ್ರು ಲಾಯರ್ಲ ಆಗಬಹುದು, ಆದರೆ ಕಲಾವಿದರು ಎಲ್ಲರೂ ಆಗೋಕ್ಕಾಗಲ್ಲ. ಸೊ ಅವ್ರನ್ನ ನೀವು ಇದು ಮಾಡಿ. ಅಯ್ಯೋ, ನಿಮ್ಮ ಫಿಲ್ಮ್ನಲ್ಲಿ ನಾನು ಮಾಡಿದ್ದೀರ ರಾಜ್ಕುಮಾರ್? ನಮ್ಮ ಫಿಲ್ಮ್ ನಾವು ಮಾಡಿದ್ದನ್ನ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನ ಅಂತ. ಫಸ್ಟ್ ಪಿಕ್ಚರ್ ಅವ್ರದ್ದು ತಾನೇ? ಯಾವುದು? ಅದೇ ನೀ ನಡೆವ ಹಾದಿಯಲ್ಲಿ ಆಡ್ತೀವಲ್ಲ, ಯಾವ್ದಪ್ಪ ಅದು ಪಿಕ್ಚರು? ಫಸ್ಟ್ ಪಿಕ್ಚರು ಅದು ಸಂಧ್ಯಾರಾಗ. ಆ ಹಾಡು ಹಾಡಿ. ನೀ ನಡೆವ ಹಾದಿಯಲ್ಲಿ
ನಗೆ ಹೂವು ಬಾಡದಿರಲಿ ಈ ಬಾಳ ಬುತ್ತಿಯಲಿ, ಸಿಹಿ ಪಾಲು ನಿನಗಿರಲಿ ಕಹಿ ಎಲ್ಲ ನನಗಿರಲಿ. ನೀ ನಡೆವ ಹಾದಿಯಲ್ಲಿ ನಗೆ ಹೂವು ಬಾಡದಿರಲಿ. ಸಹನೆ ಮೀರಿ ಕಾಣದ ಕೈ ಮಾಡಿತೇನು ಮುಯ್ಯಿಗೆ ಮುಯ್ಯಿ, ಯಾರು ಇದಕ್ಕೆ ಹೊಣೆ ಇಲ್ಲ, ಇರಲಿ ನನಗೆ ನಿಂದನೆಯಲ್ಲ ಅಂತ ಅವ್ರು ಹಾಡ್ತಾರೆ. ಆ ವಿಧಿಯು ಹೂಡಿ ಒಳ ಸಂಚನ್ನು ಒಡೆಯಿತೆನ್ನ ಹೊಂಗನ ಸನ್ನು, ನೋವು ನುಂಗಿ ಬಾಳು ನಾನು, ಸುಖವು ನನ್ನ ಕಾದಿದೇನು, ಈ ಬೇಗೆ ನೀಗಲಿ ಮನಸ್ಸು ಹಗುರವಾಗಲಿ, ನಡೆವ ಹಾದಿಯಲ್ಲಿ ಅಂತ. ನಿಮ್ಮ ಲೈಫಿನ ಯಾವ ಘಟನೆ ನೆನೆಸ್ಕೊಂಡಾಗ ತುಂಬಾ ಖುಷಿ ಆಗುತ್ತೆ? ಯಾವ ಘಟನೆ? ಯಾವುದೋ ಒಂದು ಇನ್ಸಿಡೆಂಟ್. ನನ್ನ ತುಂಬಾ ಇದೆ. ತುಂಬಾ ಇದೆ. ನಮ್ಮ ಯಜಮಾನ್ರ ಜೊತೆ ನಾನು ಇದ್ದಿದ್ದು, ನಾವು ಹಾರ್ಸಸ್ ಇಟ್ವಿ ನಮ್ದು. ಇವ್ರ ಪರವಾಗಿ ಫ್ರೆಂಡ್ ಕೂಗ್ಬಿಟ್ಟ ಒಂದು ಹಾರ್ಸ್ಗೆ, ಅದು ಇದು ಮಾಡ್ತಾರಲ್ಲ, ಒಂದು ಹಾರ್ಸ್ ಬಂತು, ಅದಕ್ಕೆ ಒಬ್ರು ಇಷ್ಟು ಕೊಡ್ತೀನಿ ಅಷ್ಟು ಕೊಡ್ತೀನಿ ಏರ್ಸ್ಕೊಂಡು ಹೋದ. ಏಯ್ ನೀನೇನು ಏರ್ಸ್ಕೊಂಡ್ರೆ, ಸುಮ್ಮನೆ ಇರು, ನನ್ನ ಫ್ರೆಂಡ್ ಇದ್ದಾನೆ ಅವ್ನು ತಗೊಳ್ತಾನೆ ಏರ್ಸ್ಕೊಂಡು ಹೋಗ್ಬಿಟ್ಟು ಅದು 9,000 10,000 ಬಂದ ತಕ್ಷಣ ಅಷ್ಟು ಯಾರು ಇದು ಮಾಡ, 1 ಟೈಮ್ 2 ಟೈಮ್ 3 ಟೈಮ್ಸ್ ಅಂದ್ಬಿಟ್ರು. ತಗೊಳಪ್ಪ ಸುಮ್ಮನೆ ಅವನು ಬರ್ತಾನೆ, ಅವ್ನು ಕುದುರೆ ಅಂದರೆ ತುಂಬ ಇಷ್ಟ ಆಗ್ತದೆ, ಬಂದ್ಕೊಳ್ಳಿ ನೋಡೋ ನಿನಗೋಸ್ಕರ ನಾನು ಕೂಗಿ ಇಟ್ಟಿದ್ದೀನಿ ತಗೊಳ್ಳೋದ್ರೆ ಇವರು ಹೌದಾ ಅಂತ. ಆವಾಗಲಿಂದ ಬೆಳಗಿನ ಜಾವ ಹೋಗಿ ಕುದುರೆಗೆ ಓಡಿಸೋದು ಅದೆಲ್ಲ ಟೈಮಿಂಗ್ಸ್ ತಗೊಳ್ಳೋದು ಎಲ್ಲ ಮಾಡಕ್ಕೆ ನಮ್ದು ನಮ್ಮ ಇದರಲ್ಲಿ ನಮ್ಮ ಇದಕ್ಕೆ ನಮ್ಮ ಕರು ಹಾಕ್ತಾರಲ್ಲ ಅದು, ಆಮೇಲೆ ಮಹಾರಾಜರು ಅದೆರಡಕ್ಕೂ ಹುಟ್ಟಿದ್ದು ಇದು ನಮಗೆ ಕೊಟ್ಟರು ಅವರು ಮೇಲನ್ನು. ಅದನ್ನು ನಾವು ವಾಪಸ್ ಅಲ್ಲಿಗೆ ಕೊಟ್ಟು ನಾವು ಈಗ ನಿಮ್ಮ ಆಸ್ತಿ ಅಂತ ಏನಿದೆ? ಆಸ್ತಿ ಅಂತ ಏನಿದೆ, ನನ್ನ ಹತ್ರ ಒಡವೆಗಳು ಅದು ಅಷ್ಟೇ ಇದೆ. ಜನರ ಪ್ರೀತಿ ಅದು ಯಾವಾಗಲೂ ಇರ್ತಿತ್ತು. ನಾನು ಎಲ್ಲಿ ಹೋದ್ರು ಸರಿ ಶೈಲಶ್ರೀ ಬಂದರು ಅದು ಏನು ಒಂದು ವೇಳೆ ನನ್ನ ಮೇಲೆ ಅವ್ರಿಗೆ ಅಯ್ಯೋ ಪಾಪ ಹಿಂಗೆಲ್ಲ ಆಗೋಯ್ತಲ್ಲ ಅವ್ರಿಗೆ ಅಂತ ಆ ಒಂದು ಇದರಿಂದ ಬರ್ತಾ ಇದೆಯೋ ಅಥವಾ ನಿಜವಾಗ್ಲೂ ಅವ್ರಿಗೆ ನನ್ನ ಮೇಲೆ ಇದು ಎರಡೂ ಒಂದೇ. ಅನುಪಮ ಇಸ್ ಡಿಫ್ರೆಂಟ್. ನನಗೇನೇನು ಇಲ್ದಿದ್ರು ಆವಾಗ ಬಂದರು. ನಿಜವಾದ ಆಸ್ತಿ ಹೌದು. ನನಗೆ ನಾನು ಇಲ್ಲಿದ್ರೆ ನಾನು ಹೀಗೆ ಇರೋಕ್ಕಾಗಲ್ಲ. ಅವರೊಬ್ಬರೇ ಇಲ್ಲ, ಅವ್ರ ಮಕ್ಕಳು ಅಷ್ಟೇ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಕ್ಕಳಿಗೆ ಏನಾದರೂ ಒಂದು ಯಾಕೆ ನಮ್ಮ ಅಮ್ಮ ಹಿಂಗೆಲ್ಲ ಆಡ್ತಾಳೆ ಅಂತ ಇದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ನಮಗೆ ವಿ’won't feel very comfortable here. But even the children are also like that. Both the children. ನಾನೇನೋ ದೊಡ್ಡ ಇದಿಟ್ಕೊಂಡು ಬಂದೆ, ಅವರಿಬ್ಬರಿಗೂ ನಾನು ವೀಣೆ ನಾನು ಹೇಳ್ಕೊಡ್ತೀನಿ. ನನ್ನ ಹತ್ರ 3 ವೀಣೆ ಇದೆಯಲ್ಲ, ಅವ್ರಿಗೆ 2 ವೀಣೆ ಕೊಡ್ತೀನಿ, ನಾನು ಇವ್ರಿಗೆ ವೀಣೆ ಹೇಳ್ಕೊಡ್ತೀನಿ. ಅವ್ರು ಆಲ್ರೆಡಿ ದೇ ಆರ್ ಲರ್ನಿಂಗ್ ವೀಣಾ ಫ್ರಮ್ ಸಂಬಡಿ. ಆಮೇಲೆ ಡ್ಯಾನ್ಸ್ ಹೇಳ್ಕೊಡ್ತೀನಿ. ಅವರು ಡ್ಯಾನ್ಸು ಬೇರೆ ಎಲ್ಲೋ ಕಲಿತಾ ಇದ್ದಾರೆ, ಸರಿ ಕಲ್ತ್ಕೊಂಡು ಬರಲಿ. ನಮ್ಮದು ಇದು ನಮ್ಮ ಅಕ್ಕಂದು ನಂದು ಒಂದು ಅದಕ್ಕೇನು ಹೇಳೋದು ಸ್ಪೆಷಲ್ಲಾಗಿ ನಾವು ಇದು ಮಾಡೋದು ನಟನ ಮಾಡಿನಾರು ನಮ್ಮ ಅಕ್ಕ. ಅದಕ್ಕೆ ಲಾಸ್ಟಲ್ಲಿ ಸ್ವರಗಳು ಹಾಕಿದ್ರು. ಎಲ್ಲ ಡ್ಯಾನ್ಸ್ ಎಲ್ಲ ಮುಗಿದ ಮೇಲೆ ಬರೋದು ಅದು ನಟನಂ ಹಾಡಿನಾರ್ ಸರಿ ಸರಿ ನಿ ಸನಿ ಸದಾ ತದನಿ ಧನಿ ಮಾ ಸನಿದ ಮಗರಿ ಸ ನಟನಂ ಅಂತ ರಿ ಸನಿ ಧನಿ ಸನಿದ ಮದ ನಿನಿದ ಮಗಮ ಸನಿದ ಮಗರಿ ಸ ನಟನಂ ಅಂತ ನಾನು ಆಡುವೆ. ಸನಿದ ಮಗಮನಿ ಆ ಥರ ಆ ಸ್ವರಗಳೆಲ್ಲ ಹಾಕಿದಿಲ್ಲ ನಮ್ಮ ಅಕ್ಕನೇ. ಆಮೇಲೆ ಲಾಸ್ಟಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಡ್ಯಾನ್ಸ್ ಮಾಡೋದು. ಹಿಂಗೆ ಇದನ್ನು ನಾನು ದಿಸ್ ಇಸ್ ಅವರ್ ಮಾಸ್ಟರ್ ಪೀಸ್, ಐ ಟೀಚ್ ಯು ಅಂದರೆ ಇಲ್ಲಿ ಬಂದು ನೋಡಿದರೆ ದೇ ಆರ್ ಆಲ್ರೆಡಿ ಲರ್ನಿಂಗ್ ಡ್ಯಾನ್ಸ್ ಫ್ರಮ್ ಸಂಬಡಿ ಎಲ್ಸ್. I said, yes, ma, you continue there.
ಬಟ್ ದಿಸ್ ಪೀಸ್ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಇದನ್ನು ನಾವು ಹುಟ್ಟಿಸಿದ್ದು. ನಾನು ಹೇಳ್ಕೊಡ್ತೀನಿ, ಅವ್ರಿಗೆ ಹೇಳ್ಸ್ಕೊತಾರೆ ಬೇರೆ ಕಡೆ. ಎಂಬಲ್ಲಿಗೆ ನೀವು ಸುಖವಾಗಿದ್ದೀರಿ. ಯಾ ಅಂದರೆ ಸುಖವಾಗಿದ್ದೀರಿ ಇವಾಗ ಅಫ್ಕೋರ್ಸ್ ನನಗೆ ಯಾವ್ದು ಬಗ್ಗೆ ಏನು ಹೇಳೋದು, ಒಂದೇ ಒಂದು ಇದು ನನಗೆ ತಲೆನೋವು ಕೊಟ್ಟಿದ್ದು, ನನಗೆ ಬಹಳ ಶಾಕಿಂಗ್ ನ್ಯೂಸ್ ಆಗಿದ್ದಿದ್ದು ದಟ್ ರಾಸ್ಕಲ್ ಹೂ ಟುಕ್ ಅವೇ ಎವ್ರಿಥಿಂಗ್. ಬಟ್ ಅದನ್ನು ಹೋಗೋವಾಗ ಏನು ಎತ್ಕೊಂಡು ಹೋಗ್ತಾ ಇದ್ದೆ ಅಂತ ಆ ಥರ ಒಂದು ಇದು ಬಂದ್ಬಿಡ್ತು ನನಗೆ. ನನ್ನ ಲೀಲಾವತಿ ಅಮ್ಮ ಅದು ನೋಡಿದಾಗ ನಾನು ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಿದೆ. ಯಾಕೆಂದರೆ ಬಿಕಾಸ್ ನಾನು ಇವಾಗ ಏನು ಫೀಲ್ ಮಾಡ್ತಾ ಇದ್ದೀನೋ ಅದನ್ನು ಅವರು ನೆನ್ನೆ ಹೇಳ್ತಾ ಇದ್ರು ಇದರಲ್ಲಿ. ಓಕೆ. ಆಗ ಅಂದರೆ ಅವ್ರಿಗೆ ಮಗ ಇದ್ದ ಎಲ್ಲ, ಶಿ ವಾಸ್ ವೆರಿ ಹ್ಯಾಪಿ ಟಿಲ್ ದ ಎಂಡ್ ಅಲ್ಲ. ಹೌದು. ಅಂಥ ಮಗನ್ನ ಅವರು ಅಂಥ ಮಗ ನನ್ನ ನೋಡಿಬಿಟ್ಟು ಡ್ಯಾನ್ಸ್ ರಾಜ ಡ್ಯಾನ್ಸಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ನೀವು ಅಂದರೆ, ಅಯ್ಯೋ ಅಮ್ಮ ನೀವೇಮ್ಮ ನನ್ನ ಗುರು, ನಿಮ್ಮ ಡ್ಯಾನ್ಸ್ ನೋಡಿಬಿಟ್ಟು ನಾನು ಹೇಳಿದೆ, ಅಮ್ಮ ನೋಡು ಅವರು ಲೇಡಿ ಆಗಿಬಿಟ್ಟು ಎಷ್ಟು ಚೆನ್ನಾಗಿ ವೆಸ್ಟರ್ನ್ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ನನ್ನ ಸಿಂಗಪುರ್ ಕಳಿಸು, ನಾನು ಕಲ್ತ್ಕೊಂಡು ಬಂದು ನಾನು ಡ್ಯಾನ್ಸ್ ಮಾಡಬೇಕು ಅಂದೆ. ಯು ಆರ್ ಮೈ ಪರಮಗುರು ಅಂದ್ಬಿಟ್ಟು ಡಬಾಲ್ ಅಂತ ಬಿದ್ದು ನಮಸ್ಕಾರ ಮಾಡಿದ್ರು. ವೆರಿ ನೈಸ್ ಮ್ಯಾನ್. ಲೀಲಾವತಿ ಅಮ್ಮ ಮಗನು ಮಾತಿನಲ್ಲೇ ಗೊತ್ತಾಗ್ಬಿಡ್ತದೆ ಮೃದುತ್ವ. ಹೌದು, ಸ್ನೇಹಜೀವಿ. ಮದರ್ ಇದು ಅದೇನು ಕನಿವು ಅಂತೀವಿ ತಮಿಳಲ್ಲಿ, ಆ ಒಂದು ಇದು ಮಗನಿಗೆ ವೆರಿ ಹೆಲ್ಪ್ಫುಲ್ ನೇಚರ್ ಆಲ್ಸೋ. ನೀವು ಜಯಲಲಿತಾ ಜೊತೆನೂ ಆಕ್ಟ್ ಮಾಡಿದ್ದೀರಿ ಅಲ್ವಾ? ಹೌದು. ಜಯಲಲಿತಾ ಜೊತೆ ನಾನು ಬೆಣ್ಣಿರಾಡೆ, ಆಗ ಮುಖ್ಯಮಂತ್ರಿ ಆಗ್ತಾರೆ ಅದೆಲ್ಲ ಏನು ಗೊತ್ತಿರಲಿಲ್ಲ. ಅದು ಅದರ ಶ್ರೀಧರ್ ಪಿಕ್ಚರ್ ಅಂತ ಕಾಣುತ್ತೆ ಬೆಣ್ಣಿರಾಡೆ. ಅದು ಆವಾಗ ಶಿ ವಾಸ್ ಓಕೆ. ಬಿಗಿನಿಂಗಲ್ಲೆಲ್ಲ ತುಂಬ ಚೆನ್ನಾಗೆಲ್ಲ ಮಾತಾಡೋರು. ಆಮೇಲೆ ಸ್ವಲ್ಪ ಯಾರೋ ಹೇಳ್ಕೊಟ್ಟಿರ್ತಾರೆ ಎಲ್ಲ ಜೊತೆನೂ ಆಗಿರಬಾರ್ದು ಹಂಗೆ. I never used to bother. I used to always have an English book in me. I'll be reading ಇದು ಯಾವಾಗಲೂ. But otherwise off the scene. Afterwards when she became chief minister. ಭೇಟಿಯಾಗಿದ್ರಾ? ನೀವು ಭೇಟಿಯಾಗಿದ್ರಾ? ಇಲ್ಲ, after she became a chief minister I could not meet her, but she met my brother-in-law. ಯಾರೋ ಜಯಗೋಪಾಲ್ ಅವ್ರನ್ನ ಮೀಟ್ ಮಾಡಿ ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡ್ಸಿದ್ರಂತೆ ಹಾಗೆ. ಬಟ್ ನನಗೆ ಅವ್ರದ್ದು ಹೆಂಗಿದ್ದ ಲೇಡಿನ ಎಷ್ಟೆಲ್ಲ ಮಾಡಿದ್ದಾರೆ. ಅಮ್ಮ ಕಿಚನ್ ಅಂತ ಇವತ್ತಿಗೂ ನಡೆಸ್ತಾ ಇದ್ದಾರೆ. ಅದೆಲ್ಲ ಅಷ್ಟೆಲ್ಲ ಮಾಡಿದ ಲೇಡಿಗೆ ಎಂಥ ಒಂದು ಫೈರ್ ಕೊನೆಗಾಲ ಹೆಂಗೆಲ್ಲ ಆಗೋಯ್ತಲ್ಲ, ಅದೆಲ್ಲ ಅನ್ಕೊಳ್ಳೋವಾಗೆ ಅಂಥವ್ರಿಗೆ ಹಾಗಾಯ್ತು, ನನ್ನ ಗತಿ ಏನಾಗತ್ತೋ ಅಂತ ಅನ್ಕೊಂಡು. ಒಳ್ಳೆ. ಸೊ ಬಟ್ ನನ್ನ ಗತಿ ಚೆನ್ನಾಗಿ ಆಯ್ತು ಅಲ್ವಾ? ಎಸ್. ಈಗ ಹೊಸ ನಟಿಯರು ಬರ್ತಾರಲ್ಲ, ಹೊಸ ಪ್ರತಿಭೆಗಳು, ಅವ್ರ ಹತ್ರ ಏನೇ ಪ್ರಶ್ನೆ ಕೇಳಿ ನೀವು ಮುಂದೆ ಏನಾಗಬೇಕು ಅಂತಿದ್ದೀರಿ, ದಿಢೀರ್ ಅವರು ಹೇಳೋದು ಕಲ್ಪನಾ. ಎಷ್ಟು ಹೊಸಬ್ರದ್ದಿದ್ರು ಹಳಬ್ರದ್ದಿದ್ರು ಕೂಡ ಕಲ್ಪನಾ ಥರ ಅವರು ಆಗಬೇಕು ಅಂದರೆ, ಕಲ್ಪನಾದು ಲಾಸ್ಟ್ ಇಯರ್ಸ್ ವರ್ ನಾಟ್ ಗುಡ್. ಆ ಲೈಫ್ ಅಲ್ಲ, ಸಿನಿಮಾ ಲೈಫ್ ಕೆರಿಯರ್ ಆ ಥರ ಆಗಬೇಕು. ಒಂದು ಶರಪಂಜರ ಸಿಗಬೇಕು, ಇನ್ನೊಂದು ರಾಜ್ಕುಮಾರ್ ಜೊತೆ ಆಕ್ಟ್ ಮಾಡೋದಂತ ಸಿನಿಮಾ ಸಿಗಬೇಕು ಅಂತ ಆಸೆ ಪಡೋರೆ. ಅಂದ್ರೆ ಒಂದು ಆದರ್ಶವಾಗಿ ಉಳ್ಕೊಂಡಿರೋ ಯಾರೋ ಒಬ್ಬರನ್ನ ಆದರ್ಶವಾಗಿ ಇಟ್ಕೊಂಡಿದ್ದಾರೆ, ಅದು ಕಲ್ಪನಾ. ಅದು ಕಲ್ಪನಾ ಅಂತ. ನೀವು ಕಲ್ಪನಾ ಜೊತೆ ಆಕ್ಟ್ ಮಾಡಿದ್ದೀರಿ? ಕಲ್ಪನಾ ಜೊತೆ ಆಕ್ಟ್ ಮಾಡಿದ್ದೀನಿ, ಅಂಡ್ ಆರತಿ ಜೊತೆ ಆಕ್ಟ್ ಮಾಡಿದ್ದೀನಿ. ಕಲ್ಪನಾ ಹೇಗಿದ್ರಾಗ? ನಾಟಕೀಯವಾಗಿದ್ರ? ಈಗ ನಾವು ಸಿನಿಮಾ ನೋಡಿದಾಗ ಏನು? ಕಲ್ಪನಾ ವಾಸ್ ವೆರಿ ಓಪನ್ ವಿತ್ ಮೀ. ಶಿ ಹ್ಯಾಡ್ ಟಾಕ್ಡ್. ಅಂಡ್ ಅವರು ಇದು ಏನು ಯಪ್ಪ ಅದೇ ಅವರು ಡೈರೆಕ್ಟರ್, ನನಗೂ ಅವರೇ ಡೈರೆಕ್ಟರ್, ಫಸ್ಟ್ ಡೈರೆಕ್ಟರ್ ಅಲ್ವಾ? ಅದೇಪ್ಪ ಯಾರಮ್ಮ, ಪುಟ್ಟಣ್ಣ ಕಣಗಾಲ. ಅವರು ಕಣಗಾಲೇ ನನಗೆ ಫಸ್ಟ್ ಮಲಯಾಳಂ ಪಿಕ್ಚರ್ಗೆ ಅವರೇ ಫಸ್ಟ್ ಡೈರೆಕ್ಟರ್. ಯಾವುದದು? ಪೂಜಕನ್ಯೆ. ಕಳಂಜಿಗಿಟ್ಟಿಯ ತಂಗು. ಓಕೆ. ಅದು ದಟ್ ಈಸ್ ಇವರು ನಮ್ಮ ಇದು ಏನು
ಅಯ್ಯೋ ನಾನು ಯಾವಾಗಲೂ ಹೇಳ್ತಾನೆ ಇರ್ತೀನಿ ಅವ್ರ ಹೆಸರು. ಮಲಯಾಳದ ಇಲ್ಲ, ಕನ್ನಡದವರು. ಆರ್ಟಿಸ್ಟ್ ಇದ್ರಲ್ಲ, ಅವ್ರು ಮಾಡಿದ್ದ ರೋಲ್ನ ನಾನು ಮಲಯಾಳಮಲ್ಲಿ ಮಾಡಿ. ಓಕೆ ಓಕೆ. ಸೊ ಕನ್ನಡ ಪಿಕ್ಚರ್ಸ್, ಕನ್ನಡ ಡ್ರಾಮಾಸ್ ಎಲ್ಲ ಮಾಡಿದೆ. ಏನು ಕನ್ನಡನೇ ಸರಿಯಾಗಿ ಬರ್ತಿರ್ಲಿಲ್ಲ. ಬಟ್ ನಾನು ಡ್ರಾಮಾ ಮಾಡಬೇಕು ಅಂದ್ರೆ ಮಾಡ್ತೀನಿ ಅಂದ್ರೆ ಪಕ್ಕದಲ್ಲಿ. ಈಗ ನಿಮ್ಮ ಒಂದು ವರ್ಗದ ಅಭಿಮಾನಿಗಳಿದ್ದಾರಲ್ಲ, ಇದ್ದಾರೆ ಇವಾಗಲೂ. ಶೈಲೇಶಮ್ಮ ಎಲ್ಲಿದ್ದಾರೆ ಅಂತ ಹೌದು ಕುತೂಹಲದಿಂದ ಕೇಳ್ತಿರ್ತಾರೆ ಎಲ್ಲರಿಗೂ. ಅವರಿಗೆ ಕ್ಯಾಮರಾ ನೋಡ್ಕೊಂಡು ಹೇಳಿ ನೀವು ಹೇಗಿದ್ದೀರಿ ಅಂತೇಳಿ ಹೇಳಿ. ಅವ್ರು ಹೇಗಿದ್ದಾರೆ, ನಾನು ಹೇಗಿದ್ದೀನಿ ಅಂತ. ನಾನು ಹೇಗಿದ್ದೀನಿ, ಹೌದೌದು, ನೀವು ಹೇಗಿದ್ದೀರಿ ಅಂತ ಅವ್ರಿಗೆ ಕುತೂಹಲ ಇದೆ. ಹಲವು ಸರಿ. ನನ್ನ ಪ್ರಿಯ ಸ್ನೇಹಿತಗಳೇ ಅಂತ ನಾನು ಹೇಳೋಲ್ಲ, ನನ್ನ ಪ್ರಿಯ ಬಾಂಧವರೇ ಅಂತೀನಿ. ನೀವುಗಳಿಲ್ಲದೆ ನಾವಿಲ್ಲ. ಈ ದೊಡ್ಡ ವಿಷಯನ ಫಸ್ಟ್ ಹೇಳಿದ್ದು ನಮ್ಮ ನಟ ಸಾರ್ವಭೌಮ ರಾಜ್ಕುಮಾರ್ ಅವರು. ಕಲಾಭಿಮಾನಿಗಳು ಇದ್ದಿದ್ರೆ, ಕಲಾವಿದ್ರೆ ನಾವು ಏನಿಲ್ಲ ಅಂದರು. ಅವಾಗೆಲ್ಲ ನನಗೆ ಅದರದ್ದು ಅರ್ಥ ಗೊತ್ತಾಗಲಿಲ್ಲ. ಬಟ್ ಆಮೇಲೆ ನನಗೆ ಗೊತ್ತಾಯಿತು, ಹೌದಲ್ಲ ಅವ್ರು ಹೇಳಿದೆ ಎಷ್ಟು ಕರೆಕ್ಟ್ ಅಲ್ಲ. ಸೊ ಕಲಾವಿದರು ನಾವು ಬದುಕಬೇಕಾದ್ರೆ ಕಲಾಭಿಮಾನಿಗಳು ನೀವಿರಬೇಕು ಅಂತ. ಅದರಲ್ಲೂ ನಾನು ಬಂದಾಗ ಫಸ್ಟ್ ಟೈಮ್ ನಾನು ಜೀನ್ಸ್ ಎಲ್ಲ ಹಾಕ್ಕೊಂಡು ಬಂದಮೇಲೆ ನನಗೆ ಗೊತ್ತಾಯಿತು. ನೀವುಗಳೆಲ್ಲ ಹೇಳಿದ್ರಿ, ನಿಮ್ಮ ಅಪ್ಪ ಅಮ್ಮ ಅಂದೆಲ್ಲ ನೋಡು ನಾನು ಹಾಕ್ಕೋಬೇಕು ಅಂದರೆ ಬೇಡ ಅಂದೆ. ನೋಡು ಶೈಲೇಶ್ರೀ ಅವರು ಹೇಗೆ ಹಾಕ್ಕೊಂಡಿದ್ದಾರೆ, ಇನ್ಮೇಲೆ ನಾವು ಇದನ್ನೇ ಹಾಕ್ಕೊಳ್ಳೋದು ಅಂತ ನಾವೆಲ್ಲ ಹಾಕೋಕ್ಕೆ ಶುರು ಮಾಡಿಬಿಟ್ವಿ. ನಮ್ಮ ಅಪ್ಪ ಅಮ್ಮ ಏನು ಹೇಳೋಕ್ಕಾಗಲಿಲ್ಲ, ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿದ್ರಲ್ಲ, ಅದೆಲ್ಲ ನನ್ನ ಜ್ಞಾಪಕ ಇದೆ. ಸೊ ಎಲ್ಲರೂ ಹೇಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ? ನೀವು ಇವಾಗ ನಮ್ಮ ಮದುವೆ ಮಾಡಿಕೊಂಡು ನಿಮ್ಮ ಮಕ್ಕಳ ಜೊತೆ ಎಲ್ಲ ಸಂತೋಷವಾಗಿರ್ತೀರ ಅಂತ ಕಾಣುತ್ತೆ. ನಾನು ನಿಮ್ಮನ್ನೆಲ್ಲ ಮರ್ತಿಲ್ಲ. ನೀವೆಲ್ಲ ಹೇಳಿದ್ದೆಲ್ಲ ನನ್ನ ತಲೆಯಲ್ಲಿ ಹಾಗೇ ಉಳಿದಿದೆ. ನಾನಿನ್ನೂ ಹಾಗೇನೇ ಇದ್ದೀನಿ. ನಮ್ಮ ಕಲಾಭಿಮಾನಿಗಳು ನನಗಿದ್ದಾರೆ ಅಂತ ಆ ಒಂದು ಸಂತೋಷದಲ್ಲಿ ಒಬ್ಬ ಕಲಾವಿದೆಗೆ ಅದೇ ಮುಖ್ಯ, ಹೌದಲ್ಲ? ಸೊ ನಾನು ಮಧ್ಯ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ನನ್ನ ಲೈಫಲ್ಲೂ ಆಯಿತು. ಆದರೆ ಅದನ್ನೆಲ್ಲ ಮರೆಯೋಕ್ಕೆ ಕಾರಣ ಈ ಕಲಾವಿದೆ ಇದರಲ್ಲಿ ನಾವು ಪಳಗಿಸ್ಕೊಂಡು ನಾವು ಅದನ್ನೇ ಫಾಲೋ ಮಾಡ್ಕೊಂಡು ಹೋದರೆ ಇಂಥ ಸಂದರ್ಭದಲ್ಲಿ ನಮಗೆ ನಮ್ಮ ಸ್ವಂತ ವಿಷಯಗಳೆಲ್ಲ ಮರ್ತು ಹೋಗುತ್ತೆ. ಸೊ ನಾನು ತುಂಬ ಸಂತೋಷವಾಗಿದ್ದೀನಿ. ನೀವೆಲ್ಲರೂ ಅಷ್ಟೇ ಪ್ರೀತಿಯಿಂದ ನನ್ನನ್ನು ಇನ್ನೂ ಮುಂದೇನೂ ನೀವು ನೋಡಬೇಕು. ನಾನು ನಿಮ್ಮ ಒಂದು ಕಲಾಭಿಮಾನಿಗಳು ಇದ್ದಾರೆ ನನಗೆ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಮುಂದುವರಿಸ್ತಾ ಇದ್ದೀನಿ. ಮುಂದೆ ನಾನು ಪಿಕ್ಚರ್ಸ್ ಮಾಡ್ತೀನೋ ಅಥವಾ ಏನು ಮಾಡ್ತೀನೋ, ಅಥವಾ ನನಗೆ ತಿಳಿದಿರೋ ಈ ಕಲೆಗಳು, ವೀಣಾವಾದನೆ, ಹಾಡು, ಡ್ಯಾನ್ಸು, ಇದರಲ್ಲಿ ಹೋಗ್ತೀನೋ ಏನೋ, ಹೇಗೇ ಹೋದರೂ ನಿಮ್ಮೆಲ್ಲರ ಒಂದು ಸಂಪರ್ಕ ನಾನು ಖಂಡಿತ ಇದ್ದೇ ಇರುತ್ತೆ. ನಾನು ಅದನ್ನೇ ನಾನು ಬಯಸ್ತೀನಿ. ನಿಮ್ಮ ಪ್ರೀತಿ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಆಯ್ತಮ್ಮ, ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ಮಾಡೋ ಈ ಮುಂದಿನ ಕೆಲಸ ಏನಂದ್ರೆ, ನೀವು ಇಲ್ಲಿ ಹೀಗೆ ಸುಖವಾಗಿದ್ದೀರಿ ಹೌದು ಎಂಬಲ್ಲಿಗೆ ಈ ಎಪಿಸೋಡ್ ಮುಗೀತು. ಈಗ ನಾನು ನಿಮಗೆ ಯಾಕೆ ಸುಖವಾಗಿದ್ದೀರಿ ಅದಕ್ಕೆ ಕಾರಣ ಆದಂತಹ ಅನುಪಮ ಅವರನ್ನು ಮಾತಾಡಿಸ್ತೀನಿ. ಈಗ ಶೈಲೇಶ್ರೀ ಸುದರ್ಶನ್ ಅವ್ರ ಹತ್ರ ಮಾತಾಡಿ ಆಯಿತು. ಅವರು ಲಾಸ್ಟ್ ಮೊಮೆಂಟಲ್ಲಿ ಕೈ ಮುಕ್ಕೊಂಡು ನಾನು ಸುಖವಾಗಿದ್ದೀನಿ ಅಂತೇಳಿ ಹೇಳಿದರು. ಏನು ಸುಖವಾಗಿದ್ದಾರೆ, ಹೇಗೆ ಸುಖವಾಗಿದ್ದಾರೆ, ಅದರ ಹಿನ್ನೆಲೆಯಲ್ಲಿ ಅವರ ಸಂದರ್ಶನದಲ್ಲಿ ಪೂರ್ತಿಯಾಗಿ ಒಂದು ಹೆಸರು ತಿರುಗಾಡ್ತಾ ಬರ್ತೈತೆ. ಆಗಾಗ ಆ ಹೆಸರು ಅನುಪಮ ಅರುಲಿಕ್ಕೆ ಅಂತ. ನನಗೆ ಸುಮಾರು ವರ್ಷಗಳಿಂದ ಅವರು ಪರಿಚಯ, ತುಂಬ ಆತ್ಮೀಯರು, ಹೃದಯವಂತರ ಅಲ್ಲದೇ ಇರ್ತಿದ್ರೆ ಶೈಲೇಶ್ರಮ್ಮ ಇಲ್ಲಿ ಇರಲಿಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಅಂಥ ಹೃದಯವಂತಿಗಿರುವಂತಹ ಅನುಪಮ ಅರುಲಿಕ್ಕೆ ಅವರು ಹೇಗೆ ಅವರ ಸಂಪರ್ಕ ಆಯಿತು, ಹೇಗೆ ಅವ್ರನ್ನ ಇಲ್ಲಿ ಕರ್ಕೊಂಬಂದರು, ಅವರ ಮನೇಲಿ ಇಟ್ಕೊಂಡು ತಮ್ಮ ಕುಟುಂಬದ ಸದಸ್ಯರಾಗಿ ಹೇಗೆ ನೋಡ್ಕೋತಾ ಇದ್ದಾರೆ ಪ್ರೀತಿಯಿಂದ ಅಂತ ನಾನು ಪ್ರಶ್ನೆ ನಿಮ್ಮ ಹತ್ರ ಕೇಳಿದರೆ ಅದಕ್ಕೆ ಉತ್ತರ ರೂಪವಾಗಿ ಅನುಪಮ ಇದ್ದಾರೆ. ನಮಸ್ಕಾರ ಅನುಪಮ. ನಮಸ್ಕಾರ. ಹೇಳಿಪ್ಪ, ನಾನು ಹೇಳೋದನ್ನು ಹೇಳಿದ್ದೀನಿ, ಇನ್ನು ನೀವು ಹೇಳುವಂಥದ್ದನ್ನು ಹೇಳಿ. ಹೇಗೆ ಸಂಪರ್ಕ ಆಯಿತು ಶೈಲೇಶ್ರೀ ಅಮ್ಮ? ಹೇಗೆ ಸಂಪರ್ಕ ಆಯಿತು ಅಂತಂದರೆ, ಶೈಲಮ್ಮಂಗೂ ನನಗೂ ಮಧ್ಯ ಇರುವಂಥದ್ದು ಒಂದು ಮೂಕಜೀವಿ. ಸೊ ಅದಕ್ಕೆ ನಮ್ಮ ಒಂದು ಬಾಂಧವ್ಯ ಇಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಎಲ್ರಿಗೂ ಗೊತ್ತಿರೋಂಗೆ ಮೂಕ ಪ್ರಾಣಿಗಳಿಗೆ ಸೇವೆ ಮಾಡೋಳು.
ಮನುಷ್ಯರಿಗೆ ಮಾಡ್ತಾ ಇದ್ದೆ ಒಂದು ಕಾಲದಲ್ಲಿ, ಬಟ್ ತುಂಬಾ ಮೋಸ ಮಾಡ್ತಾರೆ ಅಂತ ಹೇಳಿ ಸ್ಟಾಪ್ ಮಾಡಿದ್ದೆ. ಮನುಷ್ಯರಿಗಿಂತ ಪ್ರಾಣಿಗಳು ಖಂಡಿತ ಮೇಲು, ಮಾತು ಬರಲ್ಲ ಅಷ್ಟೇನೆ, ಆದ್ರೆ ಅವಕ್ಕೂ ನಮ್ ಹಂಗೆ ಭಾವನೆಗಳು ಇರ್ತವೆ. ನಾನು ಸುತ್ತಮುತ್ತ ಎಲ್ ಬೇಕಾದ್ರೆ ವಿಚಾರಿಸ್ಬೋದು ನೀವು. ನಾನು ಸಾಧ್ಯವಾದಷ್ಟು ನನ್ನಿಂದ ಎಷ್ಟು ಸಾಧ್ಯವಷ್ಟು ಎಲ್ಲ ತರ ಪ್ರಾಣಿ ಪಕ್ಷಿಗಳಿಗೆ, ಬರೀ ನಾಯಿ ಅಂತ ಇಲ್ಲ, ಬೆಕ್ಕು, ಹಸು, ಅಳಿಲು, ಹಾವು, ಹದ್ದು, ಕಾಗೆ, ಪ್ರತಿಯೊಬ್ರು ಸುಮಾರು ಜನಕ್ಕೆ ನನ್ನ ಫೋನ್ ನಂಬರ್ ಗೊತ್ತಿದೆ. ಸೊ ಡೈರೆಕ್ಟಾಗಿ ಕಾಲ್ ಮಾಡಿ ಹೆಲ್ಪ್ ಕೂಡ ಕೇಳ್ತಾರೆ. ನನ್ನಿಂದ ಏನು ಸಾಧ್ಯನೋ ಅದನ್ನ ನಾನು ಮಾಡ್ತಾ ಇರ್ತೀನಿ. ಸೊ ಹಾಗೆ ಒಂದು ದಿವಸ ನೈಟ್ ಒಂದು 11:30-12 ಗಂಟೆ ರಾತ್ರಿಯಲ್ಲಿ ಒಂದು ಪುಟ್ಟ ಬೆಕ್ಕು ಮರಿ, ಮೂಳೆ ಎಲ್ಲ ಕಾಣ್ತಾ ಇರುವಂತ ಮರಿನ ನನ್ನ ಮಗ ಮನೆಗೆ ಕರ್ಕೊಂಡು ಬರ್ತಾನೆ. ಅದಕ್ಕೆ ಮೊಸರನ್ನ ಕೊಟ್ಟಿದ್ದೀನಿ, ಹತ್ಕೊಂಡು ತಿಂದಿದೆ. ಅದು ವಿಡಿಯೋ ಇವತ್ತಿಗೂ ನನ್ನ ಹತ್ರ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅದು ಹತ್ಕೊಂಡು ತಿಂತು, ಮತ್ತೆ ಅದಕ್ಕೇನು ಕಾಯಿಲೆ ಇಲ್ಲ ಅಂತ ಗೊತ್ತಾಯ್ತು. ಒಂದು 10-15 ದಿವಸ ನಮ್ಮ ಮನೇಲಿ ಇಟ್ಕೊಂಡು ನಾವು ಆಮೇಲೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿದ್ವಿ, ದತ್ತು ತಗೊಳಕ್ಕೆ ಯಾರಾದ್ರೂ ಇಷ್ಟ ಇದ್ರೆ ತಗೊಳ್ಬೋದು ಇದನ್ನ ಅಂತ. ಅದಾಗಿ ಒಂದು ಸ್ವಲ್ಪ ದಿವಸಕ್ಕೆ ಒಂದು ಫೋನ್ ಕಾಲ್ ಬಂತು. ಫೋನ್ ಕಾಲಲ್ಲಿ ಆ ಕಡೆ ಶೈಲಶ್ರೀ ಅವರು ಅಂತ ನನಗೆ ಗೊತ್ತಿಲ್ಲ. ಫೋನ್ ಮಾಡಿ ಯಾರೊಬ್ರು ಲೇಡಿ ಕಾಲ್ ಮಾಡಿ ಮಾತಾಡಿದ್ರು, ನಿಮ್ಮ ಹತ್ರ ಒಂದು ಬೆಕ್ಕು ಇದೆಯಂತೆ, ಅದು ಒಬ್ರು ಸೆಲೆಬ್ರಿಟಿ ಅವರು ಬೇಕು ಅವ್ರಿಗೆ. ನಮ್ದು ಅಡಾಪ್ಷನಿಗೆ ಕೊಡೋ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ, ನಮಗೆ ಬ್ರೀಡರ್ ಆಗಿರಬಾರ್ದು, ನಮ್ಮ ಕಂಡೀಷನ್ಸ್ಗೆ ಒಪ್ಕೋಬೇಕು, ಕೊನೆವರೆಗೂ ಆಚೆ ಬಿಡಬಾರ್ದು, ಅದೆಲ್ಲ ಹೇಳಿರ್ತೀವಿ. ಸೊ ಅವಾಗ ಕೇಳಿದೆ ಯಾರು ಅಂತ ಹೇಳಿ. ಅವಾಗ ಶೈಲಶ್ರೀ ಅವರು ಅಂದ್ರು. ನಾನು ಅಂದೆ ಇಲ್ಲ, ಅವ್ರಿಗೆ ವಯಸ್ಸಾಗಿದೆ, ಅವರನ್ನೇ ಒಬ್ರು ನೋಡ್ಕೋಬೇಕು, ಬೇಜಾರು ಮಾಡ್ಕೋಬೇಡಿ, ಬೇಡ ಕೊಡಲ್ಲ ನಾನು ಅಂತ ಅಂದೆ. ತಕ್ಷಣ ಇವ್ರು ಫೋನ್ ತಗೊಂಡು ಮಾತಾಡ್ತಾರೆ. ಮಾತಲ್ಲಿ ಅವ್ರಿಗೆ ಗಂಟಲುಬ್ಬಿ ಬರ್ತಾ ಇದೆ, ದುಃಖ ಬರ್ತಾ ಇದೆ. ಅವ್ರ ಮನೇಲಿ ಇದ್ದ ಒಂದು ಬೆಕ್ಕು ಓಡ್ ಹೋಗಿತ್ತು, ಯಾರೋ ತಗೊಂಡ್ ಹೋದ್ರು ಅಥವಾ ಮನೆ ಬಿಟ್ಟು ಹೋಯ್ತೋ ಗೊತ್ತಿಲ್ಲ, ಬಹಳ ಮುದ್ದಾಗಿ ಸಾಕಿದ್ ಬೆಕ್ಕು. ಇಲ್ಲಮ್ಮ ನಾನು ಇವಾಗ್ಲೇ ಬರ್ತೀನಿ, ನಾನು ರೆಡಿ ಆಗ್ಬಿಟ್ಟಿದ್ದೀನಿ, ನಿಮ್ಮ ಮನೆ ಎಲ್ಲಿದೆ ಹೇಳಿ, ಆಟೋ ಮಾಡ್ಕೊಂಡು ಬರ್ತೀನಿ, ನಂಗೆ ಈಗಲೇ ಬೇಕು. ಕಡೆಗೆ ನಾ ಹೇಳ್ದೆ ಇಲ್ಲಮ್ಮ ಹಾಗೆಲ್ಲ ಕೊಡೋಕ್ಕಾಗಲ್ಲ, ಮನೆ ನೋಡಿದೆ, ನಾನು ಬರ್ತೀನಿ, ನಾನೇ ಬಂದು ನಿಮ್ಮ ಮನೆ ನೋಡ್ತೀನಿ, ನೋಡಿಬಿಟ್ಟು ನನಗೆ ಮನಸ್ಸಿಗೆ ಒಪ್ಪಿದ್ರೆ ನಿಮಗೆ ಖಂಡಿತ ಕೊಟ್ಟು ಹೋಗ್ತೀನಿ ಅಂತ ಹೇಳಿ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಅವ್ರು ನನಗೋಸ್ಕರ ಕಾಯ್ತಾ ಇದ್ರು. ಮನೆಯೆಲ್ಲ ನೋಡಿದೆ, ಅವ್ರನ್ನೂ ನೋಡಿದೆ. ಅವರು ಬೆಕ್ಕು ಸಾಕಿದ ಫೋಟೋ ಎಲ್ಲ ತೋರಿಸಿದ್ರು, ಬಹಳ ಚೆನ್ನಾಗಿ ಸಾಕಿದ್ರು. ಸೊ ಕೊಡ್ಬೋದು ಅಂತ ಅನ್ನಿಸ್ತು ನನಗೆ. ಕಟ್ಮುಟ್ಟಾಗಿದ್ದಾರೆ, ವಯಸ್ಸಾಗಿದೆ ಅಷ್ಟೇ, ದೇಹಕ್ಕೆ ಮನಸ್ಸಿಗಲ್ಲ ಅಂತ ಗೊತ್ತಾಯಿತು. ಮಾಡ್ತಾರೆ ಇವರು ಅಂತ ಹೇಳ್ಬಿಟ್ಟು, ಸರಿ ಅಮ್ಮ ಕೊಟ್ಟಿರ್ತೀನಿ, ಆದರೆ ಆಗಾಗ ನಾನು ಬರ್ತೀನಿ, ಆಗ್ಬೋದಾ ಅಂತ. ಖಂಡಿತ ಬನ್ನಿ ಅಂತ ಅಂದರು. ಅಲ್ಲಿಂದ ನಮ್ದೊಂದು ಬಾಂಧವ್ಯ ಶುರುವಾಯಿತು. 1.5 ವರ್ಷದ ಮೇಲಾಯಿತು ಪರಿಚಯ ಆಗಿ. ಸೊ ಬೆಕ್ಕುದು ಫೋಟೋ ಎಲ್ಲ ತೋರಿಸ್ದೆ, ವಿಡಿಯೋನು ತೋರಿಸ್ದೆ, ಅದು ಹತ್ಕೊಂಡು ತಿಂತಾ ಇದ್ದಿದ್ದು. ಇವತ್ತಿಗೆ ನೀವು ನೋಡಿದ್ರೆ ಅದನ್ನು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ, 1 ವರ್ಷ ಕಾಲ ಅವರು, ನಾವು ಕೂಡ ಯಾರು ಸಾಕಲ್ಲ, ಅಷ್ಟು ಚೆನ್ನಾಗಿ ಅದನ್ನು ದಪ್ಪವಾಗಿ ಒಳ್ಳೆ ಫಾರಿನ್ ಬ್ರೀಡ್ ಬೇಕು ಥರ ಸಾಕೊಂಡಿದ್ದಾರೆ. ಅದು ತೊಗೊಂಡೋದ್ಮೇಲೆ ಪಕ್ಕದ ಮನೆಯವ್ರು ಯಾರೋ ಒಂದು ಬೆಕ್ಕು ಕೊಟ್ಟಿದ್ದಾರೆ. 2 ಬೆಕ್ಕುನ ತುಂಬ ಚೆನ್ನಾಗಿ ಸಾಕೊಂಡಿದ್ದಾರೆ. ಸಾಮಾನ್ಯವಾಗಿ ಬೆಕ್ಕುಗಳೇನಾಗುತ್ತೆ, ಒಂದೆರಡು ಬಟ್ಟೆ ಏನಾದ್ರು ಬಿತ್ತು ಅಂದರೆ ಅವೇನಾದ್ರು ಪಾಟಿ ಪಿ ಮಾಡ್ಬೇಕಾದ್ರೆ ಮಾಡಿಬಿಡ್ತಾರೆ. ಬಟ್ ಇವ್ರು ಹಂಗಿಲ್ಲ, ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ನನಗೂ ಖುಷಿ ಆಯಿತು. ಕಂಟಿನ್ಯೂಸ್ಸು ನಾನು ಅವರು ಹೋಗ್ತಾ ಬರ್ತಾ ಇದ್ವಿ. ತುಂಬ ಅವ್ರಿಗೆ ಹೇಳಿಬಿಟ್ಟಿದ್ದೆ, ಯಾರೂ ಇಲ್ಲ ಅಂತ ಗೊತ್ತಾಯಿತು. 24/7 ನಿಮ್ಗೆ ಯಾವಾಗ ಏನು ಮಾತಾಡಬೇಕು ಅನಿಸಿದ್ರು ನನ್ನ ಹತ್ರ ಮಾತಾಡಿ ಅಮ್ಮ ಅಂತ ಹೇಳಿ ಅವ್ರಿಗೊಂದು ಆತ್ಮೀಯತೆ ಇದು ಕೊಟ್ಟಿದ್ದೆ. ಸೊ ಎನಿ ಟೈಮ್ ಅವ್ರು ನನಗೆ ಕಾಲ್ ಮಾಡ್ತಾಯಿದ್ರು. ಅದು ಕಾಲ್ ಹಿಸ್ಟ್ರಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಅವ್ರು ಎಷ್ಟೊತ್ತಿಗೆಲ್ಲ ಕಾಲ್ ಮಾಡ್ತಿದ್ರು ಅಂತ. ಮಲಗಿರ್ತಿದ್ದೆ ನಿದ್ದೆ ಕಣ್ಣಲ್ಲಿ, ಅಯ್ಯೋ ಮಲ್ಕೊಂಡಿದ್ದೀರಾ, ಮಲ್ಕೊಳ್ಳಿ, ಬೆಳಗ್ಗೆ ಮಾಡ್ತೀನಿ ಅನ್ನೋರು. ಸರಿ ಮಾತಾಡಿಟ್ರೆ ಮತ್ತೆ ಪುನಃ ಬೆಳಗಿನ ಜಾವ 5 ಗಂಟೆಗೆ ಫೋನು, ಅಯ್ಯೋ 5 ಗಂಟೆ ಅಮ್ಮ ಇನ್ನೂ ಎದ್ದಿಲ್ಲ, ಅಯ್ಯೋ ಹೌದಾ ಸರಿ ಆಮೇಲೆ ಮಾಡ್ತೀನಿ. ಈ ರೀತಿದೊಂದು ನಮ್ಮದು ಬಾಂಧವ್ಯ ಮೂಕಜೀವಿಯಿಂದ. ಸೊ ಅವರು ಎಲ್ಲ ತುಂಬ ಹೇಳ್ಕೊಳ್ಳೋರು, ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರೋದೆಲ್ಲ ಹೇಳ್ಕೊಳ್ತಾ ಇದ್ರು. ನಾವು ಹಂಗೆ ನಮಗೆ ಅಂದರೆ ವಯಸ್ಸಿನ ಭೇದ ಅಂತ ಬರಲಿಲ್ಲ, ಅಲ್ಲಿ ಒಂದು ಒಳ್ಳೆ ಆತ್ಮೀಯತೆ ಬೆಳೀತು ಆ ಬೆಕ್ಕುವಿಂದಾಗಿ. ಸೊ ಇವತ್ತಿಗೂ ಆ ಬೆಕ್ಕು ಚೆನ್ನಾಗಿದೆ, ಬೆಕ್ಕುನೂ ನನ್ನ ಜೊತೆಗಿದೆ, ಶೈಲಮ್ಮನೂ ನನ್ನ ಜೊತೆಗಿದ್ದಾರೆ. ಶೈಲಮ್ಮನ್ನ ಇಲ್ಲಿ ಕರ್ಕೊಂಡು ಬರಬೇಕು ಅಂತ ನಿಮ್ಮ ಮನೆಗೆ, ನಿಮ್ಮ ಕುಟುಂಬದ ಸದಸ್ಯೆಯಾಗಿ ಇಟ್ಕೊಳ್ಬೇಕು ಅಂತ ಅನಿಸಿದ್ದು ಯಾವಾಗ, ಎಲ್ಲಿಂದ? ಅಂದರೆ ನನಗೆ ಅವರು ಆಶ್ರಮಕ್ಕೆ ಹೋಗೋಕೆ ಮುಂಚೆನೇ ನನಗೆ ಕರ್ಕೊಂಡು ಬರಬೇಕು ಅಂತ ಮನಸ್ಸಿತ್ತು. ಆವಾಗ ನನ್ನ ಮನೆ ಪರಿಸ್ಥಿತಿ ಸರಿ ಇರಲಿಲ್ಲ. ನಾವಿದ್ದಿದ್ದು ಬಾಡಿಗೆ ಮನೆಯಲ್ಲಿ, ಮೊದಲಿದ್ದಿದ್ದು ಮನೆ ಸೀಲಿಂಗ್ ಎಲ್ಲ ಬಿದ್ದು ಹೋಗಿತ್ತು, ಬೇರೆ ಮನೆ ಹುಡುಕಾಟದಲ್ಲಿದ್ವಿ. ಅದು ಅವ್ರಿಗೂ ಗೊತ್ತಿತ್ತು. ಹೇಳಿದ್ದೆ ಶೈಲಮ್ಮಂಗೆ ಕೂಡ, ಅಮ್ಮ ನನ್ನ ಮನೆ ಪರಿಸ್ಥಿತಿ ಸರಿ ಇಲ್ಲ, ನಾನು ಎಲ್ಲೂ ಹೋಗೋಕ್ಕೆ ಬಿಡ್ತಾ ಇಲ್ಲ, ನಾನೇ ಕರ್ಕೊಂಡು ಬಂದು ಇಟ್ಕೋತಾ ಇಲ್ಲ ಪರವಾಗಿಲ್ಲ ನೀವೆಷ್ಟು ಅಂತ ಮಾಡ್ತೀರಾ ಅಂತೆಲ್ಲ ಹೇಳಿ ಇದು ಮಾಡಿದ್ರು. ಆ್ಯಂಡ್ ಇನ್ಫ್ಯಾಕ್ಟ್ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಅತಿ ಮುಖ್ಯವಾದ ವಿಷಯ, ಇಲ್ಲೇ ಇದ್ದಾರೆ ಅವ್ರ ಎದುರಿಗೆ ಹೇಳ್ತೀನಿ, ಅವ್ರಿಗೆ ಆಶ್ರಮಕ್ಕೆ ಹೋಗೋಕ್ಕೆ ಖಂಡಿತ ಇಷ್ಟ ಇರಲಿಲ್ಲ. ಯಾಕಂದರೆ ಅವ್ರ ಅಕ್ಕನ ಆಶ್ರಮಕ್ಕೆ ಸೇರಿಸ್ಬಿಟ್ಟು ತುಂಬ ಪ್ರಾಬ್ಲಮ್ ಅನುಭವಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರು ಯಾವಾಗಲೂ ಹೇಳೋರು, ಅನುಪಮ ನನಗಿಷ್ಟ ಇಲ್ಲ ಅಂಥೇಳಿ. ನಾನು ಅದಕ್ಕೆ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದು, ಮನೆ ಎಲ್ಲೂ ಸಿಗ್ತಾ ಇಲ್ಲಮ್ಮ, ಸೊ ನೀವು ನೋಡಿ ಆಶ್ರಮ, ನಾನು ತೋರಿಸ್ತೀನಿ, ನಿಮಗೆ ಬಲವಂತ ಮಾಡಲ್ಲ ಹೋಗಬೇಕು ಅಂತ, ತೋರಿಸ್ತೀನಿ, ಅಲ್ಲಿ ಅನುಕೂಲ ಇತ್ತು ಅಂದರೆ ನೀವು ಹೋಗಿ ಅಂತ ಹೇಳಿ ಮಲ್ಲೇಶ್ವರಂ ಆಶ್ರಮ ಕರ್ಕೊಂಡು ಹೋದೆ. ಅದಿಷ್ಟ ಆಗಲಿಲ್ಲ. ಅವರದ್ದೇ ಇನ್ನೊಂದು ಆಶ್ರಮ, ಮಡಿಲು ಆಶ್ರಮ, ಅಲ್ಲಿ ಕರ್ಕೊಂಡು ಹೋದೆ. ಇಷ್ಟ ಆಯಿತು, ಕನ್ವಿನ್ಸ್ ಮಾಡಿದೆ. ಒಂದು 3 ತಿಂಗಳು ನೀವು ಆಶ್ರಮದಲ್ಲಿರಿ,
ಅಷ್ಟೊತ್ತಿಗೆ ನಾನು ಯಾವ್ದಾದ್ರು ಮನೆ ಹುಡುಕ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲೇ. ಅವ್ರ ಕಣೆ ತನಕ ಇರೋಕ್ಕೂ ಇಷ್ಟ ಇರಲಿಲ್ಲ ಅಲ್ಲಿ, ಹೇಳಿದ್ರು ಕೂಡ ನಾನು ಇರೋಲ್ಲ ಎಲ್ಲೂ ಹಾಗೆ, ನನ್ನ ಮರಿಗಳ ಜೊತೆನೇ ಇರಬೇಕು, ಬೆಕ್ಕುಗಳ ಜೊತೆನೇ ಬೇಕು ನನಗೆ ಅಂತ ಹೇಳಿ. ಸೊ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ಒಂದು 3 ತಿಂಗಳು ಟೈಮ್ ಕೊಡಿ, ಎಲ್ಲಾದರೂ ಒಂದು ಮನೆ ಹುಡುಕ್ಬಿಟ್ಟು ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿ. ಆ 3 ತಿಂಗಳು 6 ತಿಂಗಳಾಯಿತು, 6 ತಿಂಗಳು 8 ತಿಂಗಳಾಯಿತು. ಅವ್ರು ಪ್ರತಿ ಸತಿ ಫೋನ್ ಮಾಡುವಾಗಲೂ ಕೇಳ್ತಾಯಿದ್ರು, ಅನುಪಮ ಆಯ್ತಾ ಇಷ್ಟೇನಾ, ನಾ ಕೊನೆವರೆಗಿಲ್ಲೇ ಇರಬೇಕಾ? ಅಮ್ಮ ಇಲ್ಲಮ್ಮ ನೋಡ್ತಾ ಇದ್ದೀನಿ, ಅಮ್ಮ ಇಲ್ಲಮ್ಮ ನೋಡ್ತಾ ಇದ್ದೀನಿ, ಹಾಗೆ ಹೇಳ್ತಾ ಇದ್ದೆ. ಯಾಕೆಂದರೆ ನನ್ನ ಪರಿಸ್ಥಿತಿ ಸರಿ ಇರಲಿಲ್ಲ ಅವಾಗ, ನಾನು ಧೈರ್ಯವಾಗಿ ಕರ್ಕೊಂಡು ಬರೋಕ್ಕೆ. ಸೊ ಅದಾದ ನಂತರ ಅವ್ರದ್ದು ಫೋನು ಪದೇ ಪದೇ ತೊಂದರೆ ಕೊಡ್ತಾ ಇತ್ತು, ಫೋನ್ ಸರಿ ಇರ್ತಿರ್ಲಿಲ್ಲ. ಫೋನ್ ಒಂದು ಸರಿ ಇದ್ದರೆ ನಮ್ಗೆ ಅಟ್ಲೀಸ್ಟ್ ಕಮ್ಯುನಿಕೇಷನ್ಗೆ ಈಸಿ ಆಗುತ್ತೆ ಅನ್ನೋದು ಒಂದು ನಮ್ಮ ಮನಸ್ಸಲ್ಲಿತ್ತು. ಏನು ಮಾತಾಡೋಕ್ಕೂ ಕೇಳಿಸ್ತಾನೆ ಇರಲಿಲ್ಲ. ಪ್ರತಿ ಸತಿ ನಾನು ಆಶ್ರಮಕ್ಕೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ. ನಾನು ಅದಕ್ಕೆ ಅಂದೆ, ಒಂದು ಹೊಸ ಫೋನ್ ತಗೊಳ್ಳೋಣ ಬನ್ನಿ ಅಂಥೇಳಿ, ಕರ್ಕೊಂಡು ಹೋಗ್ತೀನಿ ಅಂಥೇಳಿ ಆಶ್ರಮಕ್ಕೆ ಹೋದೆ. ಆಶ್ರಮಕ್ಕೆ ಹೋದರೆ ಅವರು ಹೆಜ್ಜೆ ಇಡೋಕ್ಕೂ ಮುಖದಲ್ಲಿ ನೋವು. ಏನಂತ ನೋಡುವಾಗ ಮಂಡಿವರೆಗೂ ಕಾಲು ಊದಿದೆ, ಫುಲ್ಲು ಕಪ್ಪಾಗಿದೆ, ವೆರಿಕೋಸ್ ವೇನ್ ಆಗಿತ್ತು. ಅದಕ್ಕೆ ಮುಂಚೆ ಒಂದು 2 ಮಂತ್ಸಿಂದಾನೇ ಟ್ರೀಟ್ಮೆಂಟ್ ತೊಗೊಳ್ತಿದ್ರು. ಅಲ್ಲಿ ಗಿಡಗಳ ಹತ್ರನೋ ಹುಳ ಕಚ್ಚಿಬಿಟ್ಟು ಪ್ರಾಬ್ಲಮ್ ಆಗಿತ್ತು, ಸ್ಕಿನ್ ಅಲರ್ಜಿ ಥರ ಆಗಿ. ಅಲ್ಲೇ ಹಾಸ್ಪಿಟ್ಲ್ ಹತ್ರ ತೋರಿಸಿದ್ರು. ನಾನು ಕೂಡ ಒಂದು ಸತಿ ಹೋಗಿದ್ದೆ, ಏನೇನೋ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ರು, ಅದು ಹಚ್ಚಿದ್ರಾ ಇಲ್ವಾ, ಮಾತ್ರೆ ತೊಗೊಂಡ್ರಾ ಇಲ್ವಾ ಖಂಡಿತ ಗೊತ್ತಿಲ್ಲ ನನಗೆ. ಸೊ ಆಮೇಲೆ ನಾನು ಹೇಳಿದೆ, ಈ ಥರ ಆಗಿದ್ದಲ್ಲ, ಸರಿ ಫೋನ್ ತೊಗೊಂಡು ಹಾಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಡಾಕ್ಟ್ರ್ ಏನು ಹೇಳ್ತಾರೆ ಕೇಳೋಣ, ಕೇಳಿಬಿಟ್ಟು ಆಮೇಲೆ ಡಿಸೈಡ್ ಮಾಡೋಣ ಅಮ್ಮ ಅಂಥೇಳಿ ಕರ್ಕೊಂಡು ಬಂದೆ. ಫೋನ್ ಕೊಡಿಸ್ದೆ, ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಅಲ್ಲಿ ಕರ್ಕೊಂಡು ಹೋದೆ. ಡಾಕ್ಟ್ರು ಹೇಳಿದ್ರು, ಭಾಳ ಬೇಗ ಕರ್ಕೊಂಬಂದಿದ್ದೀರಾ, ಲೇಟ್ ಆಗಿದ್ರೆ ತುಂಬ ಕ್ರಿಟಿಕಲ್ ಆಗಿತ್ತು ಸ್ಟೇಜು ಅಂತ ಹೇಳಿ. 10 ದಿವಸನೋ 15 ದಿವಸನೋ ಏನೋ ಅವ್ರಿಗೆ ಫುಲ್ಲು ಬೆಳಗ್ಗೆ ಸಂಜೆ 2 ಟೈಮೂ ಒಂದು ಜೆಲ್ ಕೊಡ್ತಾರೆ. ಆ ಜೆಲ್ ಮಸಾಜ್ ಮಾಡಿ ಕ್ರೇಪ್ ಬ್ಯಾಂಡೇಜ್ ಸುತ್ತಿ ಅವರಿಗೆ ರೆಸ್ಟಲ್ಲಿ ಇಡಬೇಕು, ಕಾಲು ಫುಲ್ಲು ಹೈಟ್ ಇಟ್ಟು ತಲೆ ಕೆಳಗಿಡೋದು ಆ ಥರ ಮಾಡಿಸ್ಬೇಕಿತ್ತು. ಅದು ಅಲ್ಲಿ ಮಾಡೋರು ಯಾರೂ ಇಲ್ಲ ಆಶ್ರಮದಲ್ಲಿ. ಆಶ್ರಮದವ್ರಿಗೆ ಕೇಳಿದೆ ನಾನು, ಮಾಡ್ತೀರಾ ನೀವು, ವಿಡಿಯೋ ಎಲ್ಲ ಕಳಿಸ್ಕೊಡ್ತೀನಿ, ಡಾಕ್ಟರ್ ನಂಬರ್ ಕೊಡ್ತೀನಿ. ಇಲ್ಲ ಅನುಪಮ, ಜ್ವರ ಕೆಮ್ಮು ನೆಗಡಿ ಹತ್ರ ನೋಡ್ಕೋಬೋದು, ಇದೆಲ್ಲ ನೋಡೋಕ್ಕೆ ಸ್ಟಾಫ್ ಇಲ್ಲ ನಮ್ಮ ಹತ್ರ ಅಂತ. ಮತ್ತು ಅವ್ರು ಸೇರ್ಸೋಕ್ಕೂ ಮುಂಚೆನೇ ಹೇಳಿದರು, ತುಂಬ ಹೆಲ್ತ್ ಇಶ್ಯೂಸ್ ಎಲ್ಲ ಆದರೆ ನಾವು ನೋಡ್ಕೊಳ್ಳಲ್ಲ ಅಂತಲೇ ಹೇಳಿದರು ಅವರು. ಸೊ ಹಾಗಾಗಿ ನಾನು ನಮ್ಮ ಮನೆಗೆ ಕರ್ಕೊಂಡು ಬಂದೆ ಟ್ರೀಟ್ಮೆಂಟ್ಗೆ ಅಂತ. ಸ್ವಲ್ಪ ಪರವಾಗಿಲ್ಲ, ಇನ್ನೂ ಒಂಚೂರು ಕಾಲು ಊತ ಹಾಗೇ ಇದೆ. ಹಾಗಾಗಿ ನಾನು ಡಿಸಿಷನ್ ಅಲ್ಲಿ ತೊಗೊಂಡೆ. ಯಾಕಂದರೆ ಮನುಷ್ಯನಿಗೆ ನಡೆಯೋಕ್ಕೆ ಬೇಕಾಗಿರೋದೇ ಕಾಲು ಮೇನ್ಲಿ. ನಮ್ಮ ಇಡೀ ದೇಹದ ಭಾರ ಹೊತ್ತು ನಡಿಬೇಕಲ್ಲ, ಅಟ್ಲೀಸ್ಟು ಕಾಲೊಂದು ಚೆನ್ನಾಗಿದ್ದರೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಪೂರ್ತಿ ಬೆಡ್ ರಿಡನ್ ಆದರೆ ಯಾರು ನೋಡ್ತಾರೆ ಅವರನ್ನು? ಇರೋ ತನಕ ಚೆನ್ನಾಗಿರಲಿ ಅಂಥೇಳಿ ನಾನು ಕರ್ಕೊಂಡು ಬಂದೆ. ಅಮ್ಮ 5 ರೌಂಡ್ ನಡಿಬೇಕು ಹೇಳ್ತೀನಿ ನಾನು. ಹ್ಞೂ ಆಯಿತು, ತುಂಬ ಸ್ಟ್ರಿಕ್ಟಪ್ಪ ನೀವು ಅಂತಾರೆ. ಹೌದು, ನಿಮ್ಮ ವಿಷಯದಲ್ಲಿ ಸ್ಟ್ರಿಕ್ಟೇ ನಾನು ಇವಾಗ, ಯಾಕಂದರೆ ಹೆಲ್ತ್ ಇಂಪಾರ್ಟೆಂಟು. ಪುನಃ ಹಾಗೆ ಆಯ್ತು ಅಂದರೆ ಮತ್ತೆ ಜನ ಎಲ್ಲ ನನಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ, ಕರ್ಕೊಂಡೋಗಿ ಏನು ಮಾಡಿದ್ಲಿ ಇವಳು? ಆಬ್ವಿಯಸ್ಲಿ ಅಲ್ವಾ, ಕರ್ಕೊಂಡು ಬಂದಮೇಲೆ ಜನ ಎಲ್ಲ ಕೇಳ್ತಾರೆ ಒಂದು ಪ್ರಶ್ನೆ, ಆದರೆ ಮತ್ತೆ ಪುನಃ ಅವ್ರದ್ದೇ ಹೆಲ್ತ್ ಇಶ್ಯೂಸ್ ಆಗುತ್ತೆ. ನನಗೆ ಆಶ್ಚರ್ಯ ಆಗೋದು ಅನುಪಮ ಅವರೇ, ಈ ಒಂದು ಮನೆಯಲ್ಲಿ ಈಗಿನ ಬೆಂಗಳೂರಿನ ಒಂದು 80% ಮನೆಯಲ್ಲಿ ತಂದೆ ತಾಯಿಯನ್ನು ನೋಡದ ಮಕ್ಕಳಿದ್ದಾರೆ. ಹೌದು, ಆಶ್ರಮಕ್ಕೆ ಸೇರಿಸುವ ಮಕ್ಕಳಿದ್ದಾರೆ. ಅಂತಲ್ಲಿ ಈ ಆಶ್ರಮದಲ್ಲಿದ್ದವ್ರನ್ನ ನೀವು ಕರ್ಕೊಂಡು ಬಂದು ಇಲ್ಲಿ ಏನು ಮೆಂಟಾಲಿಟಿ ನಿಮ್ಮದು? ಇಲ್ಲ, ಆ್ಯಕ್ಚುಲಿ ನನ್ನ ಪರಿಸ್ಥಿತಿ ಇವಾಗಿರೋಷ್ಟು ಧೈರ್ಯ ಈಗಿರೋಂಥ ಪರಿಸ್ಥಿತಿ 1 ವರ್ಷಕ್ಕೆ ಮುಂಚೆ ಇದ್ದಿದ್ರೆ ಅವ್ರು ಆಶ್ರಮಕ್ಕೆ ಹೋಗ್ತಾ ಇರಲಿಲ್ಲ. 100% ಆಶ್ರಮಕ್ಕೆ ಹೋಗ್ತಿರ್ಲಿಲ್ಲ, ನಾನು ಇಲ್ಲಿ ಕರ್ಕೊಂಬರ್ತಾ ಇದ್ದೆ. ಅವಾಗಿನ ಸಿಚುವೇಶನ್ ಏನು ಅಟ್ಯಾಚ್ಮೆಂಟ್, ಅಷ್ಟೊಂದು ಅಟ್ಯಾಚ್ಮೆಂಟ್ ಏನು? ಆ ಅಟ್ಯಾಚ್ಮೆಂಟು ಹೇಳಿದ್ನಲ್ಲ, ಮೂಕಜೀವಿಯಿಂದ ಶುರುವಾಗಿದ್ದು. ಹೌದು, ಬೇಜಾರು ಮಾಡ್ಕೋಬೇಡಿ ಅಮ್ಮ, ಅಮ್ಮನೂ ಇವಾಗ ಒಂದು ಮೂಕಜೀವಿ ಥರಾನೇ, ಮೂಕು ಪ್ರಾಣಿ ಥರಾನೇ ಅಮ್ಮನೂ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನೀವು ಇಡೀ ದಿನ ನೀರು ಕೊಡದೇ ಇದ್ರು, ಕಾಫಿ ಕೊಡದೇ ಇದ್ರು ಕೊಡು ಅಂತ ಕೇಳಲ್ಲ, ಸುಮ್ಮನೆ ಕೂತಿರ್ತಾರೆ ಮನೇಲಿ. ಹಾಂ, ನಾವೇ ಹೋಗಿ ಕೇಳಬೇಕು ಅವ್ರಿಗೆ, ಕಾಫಿ ಬೇಕಾ, ತಿಂಡಿ ಬೇಕಾ, ಅಷ್ಟು ಹೇಳ್ತೀನಿ. ಅಮ್ಮ ಯಾಕೆ ಕೇಳಲ್ಲ ನೀವು ಕೊಡ್ತೀರಲ್ಲ. ನಾನು ಕೆಲಸದಲ್ಲಿ ಬ್ಯುಸಿ ಆಗಿರ್ತೀನಿ, ನೀವು ಕೇಳಬೇಕಲ್ಲ. 11 ಗಂಟೆ ಆಗಿದೆ, ಕಾಫಿ ಕೇಳಿಲ್ಲ ಬೆಳಗ್ಗೆ ಎದ್ದು ನೀವು, ನೀವು ಕೊಡ್ತೀರಾ, ಪರವಾಗಿಲ್ಲ. ಹಾಗೆ ಅದೇನಾಗಿದೆ ಅಂದರೆ ನನಗೂ ಅವರೊಂದು ಮೂಕಜೀವಿ ಥರಾನೇ ಅಂತ ಅನ್ನಿಸ್ತಾರೆ ಒಂದು. ಸೊ ಇದುವರೆಗೂ ಅವ್ರ ಜೀವನದಲ್ಲಿ ಏನೇನಾಯ್ತೋ ನನಗೆ ಗೊತ್ತಿಲ್ಲ. 1.5 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ನಾನು ನೋಡಿದಂಗೆನೂ ಒಂದಷ್ಟು ಜನ ಮೋಸ ಮಾಡಿದವ್ರು ಇದ್ದಾರೆ, ಅದೆಲ್ಲ ಇವಾಗ ಬೇಡ, ಮುಗ್ದೋಗಿರೋ ಕಥೆಗಳು ಅವೆಲ್ಲ. ಸೊ ಎಲ್ಲೋ ಒಂದು ಕಡೆ ನನಗೆ ಅವರ ಒಂದು ಏನು ಹೇಳ್ತಾರೆ, ಒಂದು ಮುಗ್ಧತೆ, ಅವರ ಮೌನ. ನೀವು ಇಡೀ ದಿನ ಊಟ ಕೊಡದಿದ್ರು ಕೇಳಲ್ಲ, ಸುಮ್ಮನೆ ಕೂತಿರ್ತಾರೆ. ಕೊಡ್ಲಿಲ್ಲ, ಬೇಡ ಪರವಾಗಿಲ್ಲ. ಅಲ್ಲ, ಅದಕ್ಕೆ ನಾನು ಅವ್ರು ಸಾರಿ ಫಸ್ಟೇ ಕೇಳ್ಬಿಟ್ಟಿದ್ದೀನಿ. ಅವರು ಹಂಗೆ ಇದ್ದಾರೆ ಇವಾಗ, ಮುಖಜೀವಿ ಥರಾನೇ ಇದ್ದಾರೆ, ಯಾಕಂದ್ರೆ ಏನು ಕೇಳಲ್ಲ. ಸೊ ಹಾಗಾಗಿ ನನಗೆ ಎಲ್ಲಿಂದನೋ ಒಂದು ಅಟ್ಯಾಚ್ಮೆಂಟ್ ಶುರುವಾಯಿತು. ಆದರೆ ನೀವು ನಂಬ್ತಿರೋ ಇಲ್ವೋ ನಂಗೆ ಗೊತ್ತಿಲ್ಲ, ಕೆಲವೊಂದು ವಿಷಯಗಳು ನಂದು ಅವ್ರದ್ದು ಬಹಳ ಮ್ಯಾಚ್ ಆಗ್ತಾ ಇದೆ. ನಾವಿಬ್ಬರು ಕುತ್ಕೊಂಡು ಮಾತಾಡ್ಕೊಳ್ತೀವಿ.
ನಾವಿಬ್ರು ಕುತ್ಕೊಂಡು ಒಂದೇ ಸತಿ ಆಚೆ ಕುತ್ಕೊಳ್ಳುವಾಗ ಟೀ ಕುಡಿಯುವಾಗ ಎಲ್ಲ ಕುತ್ಕೊಂಡು ಮಾತಾಡೋದು. ಎಲ್ಲಿ ನೀವು ಎಲ್ಲಿ ನಾನು, ಶೈಲಶ್ರೀಯಲ್ಲಿ ಅನುಪಮ, ಇಲ್ಲಿ ಅನುಪಮ ಏನೂ ಇಲ್ಲ ಶೈಲಶ್ರೀ ಮುಂದೆ. ಒಂದು ಏನು ಹೇಳ್ತಾರೆ, ಒಂದು ಸಾಸಿವೆ ಕಾಳಲ್ಲಿ 10ನೇ 1 ಭಾಗನೋ 100ನೇ 1 ಭಾಗ ಕೂಡ ಇಲ್ಲ. ಸೊ ಅದು ಯಾತಕ್ಕೆ ದೇವರು ಹಿಂಗೆ ಸೇರಿಸಿದಾನೆ ಖಂಡಿತ ನಂಗೆ ಗೊತ್ತಿಲ್ಲ. ಆದರೆ ಕೆಲವೊಂದು ವಿಷಯಗಳು ನಾನು ಅವರು ಮಾತಾಡ್ಕೊಳ್ಳೋವಾಗ ಅವ್ರ ಬಾಲ್ಯದ ದಿನಗಳು, ನನ್ನ ಬಾಲ್ಯದ ದಿನಗಳು ಒಂದು 90% ಅವರು ಮ್ಯಾಚಿಂಗ್ ಇದೆ. ಅದು ಹೇಗೆ ಅಂತ ಗೊತ್ತಿಲ್ಲ ನನಗೆ. ತುಂಬಾನೇ ಹೊಂದಾಣಿಕೆ ಇದೆ ನಂದು ಅವ್ರದ್ದು, ನನ್ನ ಸ್ವಭಾವ ಅವರ ಸ್ವಭಾವ. ಇವಾಗ ಏನು ಹೇಳ್ತಾರೆ, ಒಂಥರ ಅವರು ಗಂಡಬೀರಿ ಥರ, ಟಾಮ್ ಬಾಯ್ ಥರ. ಸೊ ಸೇಮ್ ನಂದು ಹಾಗೆ ಇತ್ತು. ನೀವು ಚನ್ನಪಟ್ಟಣದಲ್ಲಿ ಯಾರನ್ನು ಕೇಳಿದ್ರು ನನ್ನನ್ನು ಹುಟ್ಟು ಬಜಾರಿ ಅಂತಾನೆ ಹೇಳ್ತಾ ಇದ್ರು. ಸೊ ಹಾಗೆ ಅದೆಲ್ಲ ಅದಷ್ಟೇ ಅಲ್ಲ, ಸುಮಾರು ಮ್ಯಾಚ್ ಆಗುತ್ತೆ. ಅವ್ರಿಗೂ ಗಿಡಗಳಿಷ್ಟ, ನನಗೂ ಗಿಡಗಳಿಷ್ಟ, ಅವ್ರಿಗೂ ಪ್ರಾಣಿಗಳಿಷ್ಟ, ನನಗೂ ಪ್ರಾಣಿಗಳಿಷ್ಟ. ಒಂದಷ್ಟು ತಿನ್ನೋ ಪದಾರ್ಥಗಳಾಗಿರ್ಬೋದು, ಅವ್ರಿಗೇನು ಇಷ್ಟನೋ ಅದೇ ನನಗೂ ಇಷ್ಟ. ಅದೇನು ಅಂತ ಗೊತ್ತಿಲ್ಲ. ಹೇಗೆ ಕನೆಕ್ಟ್ ಮಾಡಿದಾನೆ ದೇವರು, ಯಾಕೆ ಕನೆಕ್ಟ್ ಮಾಡಿದಾನೆ ಗೊತ್ತಿಲ್ಲ, ಒಟ್ನಲ್ಲಂತೂ ಸೇರಿಸಿದಾನೆ. ಅರುಲಿಕೆ ಇದೆ ಯಾವ ಊರ? ಅರುಲಿಕೆ ಅಲ್ಲ, ಊರಲ್ಲ ಅದು. ಎಲ್ಲರೂ ಅದು ಹಾಗೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆ್ಯಕ್ಚುಲಿ ನಾನು ಸಣ್ಣ ಪುಟ್ಟ ಕತೆ ಕವನಗಳನ್ನು ಬರಿತೀನಿ, ತುಂಬ ಬಹಳ ಅಂತೇನೂ ಇಲ್ಲ, ನನಗೆ ತೋಚಿದಷ್ಟು ಬರಿತಾ ಇರ್ತೀನಿ. ಸೊ ಅದಕ್ಕೆ ಏನಾದರೂ ಒಂದು ಡಿಫ್ರೆಂಟಾಗಿ ವಿಶೇಷವಾಗಿ ಹೆಸರಿಟ್ಕೋಬೇಕು ಅಂತ ನನಗನ್ನಿಸ್ತು. ಹಾಗಾಗಿ ನನ್ನ ಹೆಸರು, ನನ್ನ ಅಪ್ಪ ಅಮ್ಮನ ಹೆಸರು, ನನ್ನ ಹುಟ್ಟಿದ ಊರಿಂದ ಹೆಸರಿನ ಮೊದಲನೇ ಅಕ್ಷರಗಳನ್ನು ಸೇರಿಸಿ ಹೇಳಿ. ಅನುಪಮ ರುಕ್ಮಿಣಿ ಲಿಂಗಣ್ಣಯ್ಯ ಕೆರಗೋಡು. ಓಕೆ. ನಮ್ಮ ತಂದೆ ಕೂಡ ಗುಬಿ ಕಂಪ್ನಿಯಲ್ಲಿ ಬಹಳ ಕಾಲ ಸೇವೆ ಸಲ್ಲಿಸ್ತಂತ. ಸೊ ಅದು ಎಲ್ಲೋ ಒಂಚೂರು ರಕ್ತದಲ್ಲಿ ಬಂದಿದೆ ನನಗೆ. ಹಾಗಾಗಿ ಒಂದಷ್ಟೋ ಇಷ್ಟೋ ಬರೀತಿರ್ತೇನೆ. ಹೀಗೆ ಒಂದು ಕಲಾವಿದೆಯ ಸಂಪರ್ಕ ಆಗಿ ಇನ್ನು ಹೆಚ್ಚಿನ ಕಲೆಯ ಬಗ್ಗೆ ಒಲವು ಮೂಡಿದೆ. ಹೌದು. ಎಲ್ಲಿವರೆಗೆ? ಕಲೆ ಅಂತ ಅಂದ್ರೆ ನನಗೆ ನಟನೆಯಲ್ಲಿ ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಇತ್ತು. ಬಟ್ ನಮ್ಮ ತಂದೆ ತಾಯಿ ಬಿಡ್ಲಿಲ್ಲ. ನಮ್ಮ ತಂದೆಗೆ ಧೀರೇಂದ್ರ ಗೋಪಾಲ್ ಅವ್ರು ಬಹಳ ಕ್ಲೋಸ್ ಫ್ರೆಂಡ್, ತುಂಬಾ ಕ್ಲೋಸ್ ಫ್ರೆಂಡ್. ನಾನು 9ನೇ ಕ್ಲಾಸಲ್ಲಿ ಇರುವಾಗ ಎಷ್ಟು ನಂಗೆ ಈಗಲೂ ಕಣ್ಣಿಗೆ ಕಟ್ಟದಂಗಿದೆ ಚಿತ್ರ. ಧೀರೇಂದ್ರ ಗೋಪಾಲ್ ನಮ್ಮ ಅಪ್ಪ ನಿಂತ್ಕೊಂಡು ಮಾತಾಡ್ತಿದ್ದಾರೆ, ನಾ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಬಂದು ನಿಂತ್ಕೊಂಡಿದ್ದೀನಿ ಅಲ್ಲಿ. ಕಳಿಸ್ಬಿಡಯ್ಯ ನನ್ನ ಜೊತೆ ಬೆಂಗಳೂರಿಗೆ, ದೊಡ್ಡ ನಟಿ ಮಾಡ್ತೀನಿ ಅಂತ ಧೀರೇಂದ್ರ ಗೋಪಾಲ್ ಅವ್ರು ಹೇಳಿದ್ರು. ನಮ್ಮಪ್ಪ ನೀ ಸುಮ್ನೆ ಹೋಗಪ್ಪ, ನೀನ್ ನಾಟಕದ ಕಂಪ್ನಿ ಹತ್ರ ಬಂದ್ರೆ ಅಷ್ಟೇ ನಿಂಗೆ ಅಂತ ನಮ್ಮಪ್ಪ ವಾರ್ನ್ ಮಾಡಿದ್ರು. ನಮ್ಗೆ ಯಾವುದೇ ನಾಟಕದ ಕಂಪ್ನಿ ಬಂದ್ರು ಮುಂದಿನ 2 ನಮ್ಗೆ ರಿಸರ್ವ್ ಆಗಿರ್ತಿತ್ತು. ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಹೋಗೋದು, ಇಲ್ಲ ಇನ್ಯಾರನ್ನಾರು ಕರ್ಕೊಂಡು ಹೋಗೋದು, ಆ ಥರ. ನಾವು ಇವರು ಉಮಾಶ್ರೀ ಅಮ್ಮ ಅವ್ರನ್ನೆಲ್ಲ ಚಿಕ್ಕ ವಯಸ್ಸಿನ ನೋಡಿದವ್ರು, ಅವ್ರಿಗೆ ನೆನಪಿರಲ್ಲ, ಬಟ್ ನನಗೆ ನೆನಪಿದೆ. ನಾನು ಚಿಕ್ಕ ಹುಡುಗಿ, ಅವ್ರು ಅವಾಗೆಲ್ಲ ಒಂದು ಲಂಗ ದಾವಣಿ ಹಾಕೊಂಡು ತುಂಬ ನಾಟಕ ಮಾಡ್ತಾ ಇದ್ರು. ನಮ್ಮ ತಂದೆಯವ್ರಿಗೆಲ್ಲ ಚೆನ್ನಾಗಿ ಪರಿಚಯ ಇದೆ ಅವ್ರದ್ದು. ಸೊ ಹಾಗಾಗಿ ಚಿಕ್ಕ ವಯಸ್ಸಿಂದನೂ ಆಸಕ್ತಿ ಇತ್ತು. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಹವ್ಯಾಸಿ ಕಲಾವಿದೆಯಾಗಿ ನಟಿಸ್ತಾ ಇದ್ದೀನಿ. ಹೆಂಗೋ ಒಂದು ನನ್ನ ಆಸೆನ ತೀರಿಸ್ಕೊಳ್ತಾ ಇದ್ದೀನಿ ಇವಾಗ. ಈಗ ಅವರನ್ನು ಕರ್ಕೊಂಡು ಬಂದಿದ್ದೀರಿ, ಇಲ್ಲಿ ಅವರು ಸುಖವಾಗಿದ್ದಾರೆ, ನಿಮಗೂ ಸುಖವಾಗಿದ್ದೀರಿ. ಸೊ ಎಲ್ಲಿವರೆಗೆ ಅದು ನೋಡಬೇಕು. ಎಲ್ಲ ಋಣಾನುಬಂಧ. ಎಲ್ಲಿವರೆಗೆ ಅಂತ ಏನೂ ಡಿಸೈಡ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಇವಾಗ ಅವ್ರನ್ನ ಕರ್ಕೊಂಡು ಬಂದಿರೋದು ಟ್ರೀಟ್ಮೆಂಟ್ಗೆ ಅಂತ ಹೇಳಿ. ಮನೆ ಹುಡುಕ್ತಾ ಇದ್ವಿ, ಇಲ್ಲೇ ಒಂದು ಮನೆ ಕೂಡ ನೋಡಿದ್ವಿ, ಬಟ್ ಅದು ಫಸ್ಟ್ ಫ್ಲೋರ್ ಅಂತ ಹೇಳಿ ನಾವು ಬೇಡ ಅಂತ ಸುಮ್ಮನೆ, ಯಾಕಂದ್ರೆ ಅಮ್ಮಂಗೆ ಹತ್ತಿ ಇಳಿಯೋಕ್ಕೆಲ್ಲ ಆಗಲ್ಲ. ಗ್ರೌಂಡ್ ಫ್ಲೋರೇ ಎಲ್ಲರೂ ಸಿಕ್ಕಿದ್ರೆ ಒಂದು ಸಪ್ರೇಟ್ ಮನೆ ಮಾಡಿ ಅವ್ರನ್ನ ಇಟ್ಕೊಂಡು ನಾನು ನೋಡ್ಕೊಳ್ಳೋದು ಅಂತ ಅಂದ್ಕೊಂಡಿದ್ದೇನೆ. ಈಗ ತಕ್ಷಣಕ್ಕೆ ಅವ್ರಿಗೆ ಎಲ್ಲೂ ಹೋಗೋಕ್ಕಾಗಲ್ಲ, ಯಾಕಂದರೆ ಯಾರೂ ಇಂಟ್ರೆಸ್ಟ್ ಇಲ್ಲ, ಮತ್ತು ಅವರ ಮಕ್ಕಳಿಲ್ಲ. ಮತ್ತು ಅವ್ರ ತಮ್ಮಂಗೂ ನಾನು ಫೋನ್ ಮಾಡಿ ಕೇಳಿದೆ, ಅವ್ರಿಗೆ ಕನ್ನಡ ತಮಿಳು ಎಲ್ಲ ಅಷ್ಟಾಗಿ ಬರಲ್ಲ, ನನಗೆ ತಮಿಳು ಸರಿ ಆಗೋಲ್ಲ, ಹಿಂದಿಯಲ್ಲೇ ಮಾತಾಡಿದ್ದು. ಅವ್ರ ಬ್ರದರ್ ಅಂದರು, ಇಲ್ಲ ನೀವು ನೋಡ್ಕೊಳ್ತಾ ಇದ್ದೀರಾ ಅಂದರೆ ಖಂಡಿತ ನೋಡ್ಕೊಳ್ಳಿ, ಒಳ್ಳೆ ವಿಷಯ, ನನಗೂ ಹೆಲ್ತ್ ಇಶ್ಯೂಸ್ ಎಲ್ಲ ತುಂಬ ಇದೆ, ಸೊ ಹಾಗಾಗಿ ನೋಡ್ಕೊಳ್ಳಿ ನೀವೇ ಅಂತ ಹೇಳಿ ಇದು ಮಾಡಿದ್ರು. ಸೊ ಹಾಗಾಗಿ ಅವರ ಚಿಕಿತ್ಸೆ ಅದಕ್ಕೋಸ್ಕರ ಕರ್ಕೊಂಡು ಬಂದಿದ್ದೀನಿ. ಅದು ಮುಗಿದ ಮೇಲೆ ಡಿಸೈಡ್ ಮಾಡ್ತೀವಿ ಏನು ಮಾಡಬೇಕು ಅಂತ ಹೇಳಿ. ಸೊ ಎಲ್ಲಿಗೆ ಮುಟ್ಟತ್ತೆ ಗೊತ್ತಿಲ್ಲ, ಇದು ನೋಡೋಣ, ದೇವ್ರ ಇಚ್ಛೆ ಎಲ್ಲ. ಓಕೆ, ಥ್ಯಾಂಕ್ ಯು ಅನುಪಮ, ಥ್ಯಾಂಕ್ ಯು ಮಾತಾಡಿದ್ದಕ್ಕಾಗಿ.